ಎಲ್ಲ ಡಾಕ್ಟರ್ ಥರ ಒಂದೇ ಕಡೆ ಕ್ಲಿನಿಕಲ್ಲಿ ಕೂತ್ಕೊಂಡು ಟ್ರೀಟ್ಮೆಂಟನ್ನು ಕೊಡುವಂತಹ ಡಾಕ್ಟರ್ ಇವರಲ್ಲ. ಅವರ ಕಾರನ್ನೇ ಹಾಸ್ಪಿಟಲನ್ನಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ನೀವು ಎಲ್ಲಿ ಕರಿತೀರಿ ಅಲ್ಲಿ ಬಂದು ಟ್ರೀಟ್ಮೆಂಟನ್ನು ಕೊಡ್ತಾರೆ. ತಂದೆ ಫಾರ್ಮರು, ತಾಯಿ ಹೌಸ್ ವೈಫ್. ನಮ್ಮ ಬ್ರದರ್ ಫಾರ್ಮಸಿಸ್ಟ್ ಆದ್ರು, ನಮ್ಮ ತಂಗಿನೂ ಫಾರ್ಮಸಿಸ್ಟ್ ಆದ್ರು, ನಮ್ಮ ಅಕ್ಕನೂ ಹೋಲ್ಸೇಲ್ ಫಾರ್ಮಾಸ್ಯೂಟಿಕಲ್ ಬಿಸ್ನೆಸ್ ಅಲ್ಲಿ ಇರೋ ಡಾಕ್ಟರ್ ಒಬ್ರು ಕೊರತೆ ಇರೋದಕ್ಕೆ ನೀನು ಡಾಕ್ಟರ್ ಆಗ್ಬೇಕು ಅಂತ ನನಗೆ ಅವ್ರು ಹೇಳ್ತಾ ಇದ್ರು. BGS ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. BGS ಕೆಲಸ ಬಿಟ್ಟೆ. ಬೀಯಿಂಗ್ ಅ ಡಾಕ್ಟರ್ ಆಗಿನೂ ಈಗ ಬಿಸ್ನೆಸ್ ಆಗ್ಬಿಟ್ಟಿದೆ, ಕಂಪ್ಲೀಟ್ಲಿ ಪ್ಯೂರ್ಲಿ ಬಿಸ್ನೆಸ್. ಮೆಡಿಕಲ್ ಅನ್ನೋದೇ ಒಂದು ಬಿಗ್ ಮಾಫಿಯಾ. ಯಾವುದಾದ್ರೂ ಹಾಸ್ಪಿಟ್ಲ್ಗೆ ಹೋಗಿ ನೀವು ಬಡವ ಹೋಗೋಕ್ಕೆ ಚಾನ್ಸೇ ಇಲ್ಲ. ಬಡವ ಮಿನಿಮಮ್ ಕನ್ಸಲ್ಟೇಷನ್ 500 ರೂಪಾಯಿ ಇರುತ್ತೆ. ಇಲ್ಲದೆ ಇರೋ ಟೆಸ್ಟನ್ನು ಬರೀತಾರೆ. ನೆಸೆಸಿಟಿ ಇರುವಾಗ ಬರೆದ್ರೆ ತೊಂದರೆ ಇಲ್ಲ. ಫ್ಯಾಮಿಲಿ ಡಾಕ್ಟರ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಎಲ್ಲ ಕಾಯಿಲೆಗಳಿಗೂ ಅವರೇ ನೋಡ್ತಾ ಇದ್ರು. ಮೆಡಿಕಲ್ ಡಿಗ್ರಿ ಮುಗಿಸ್ಬೇಕಂದ್ರೆ 1 ಕೋಟಿ 1.5 ಕೋಟಿ ಪೇಮೆಂಟ್ ಕೊಟ್ಟ ಆಗುತ್ತೆ. ಅವ್ನು ಮುಗಿಸ್ ಬರೋದ್ರಾಗೆ 3 ಕೋಟಿ ಆಗುತ್ತೆ. PGಗೆ 4 ಕೋಟಿ ಆಗುತ್ತೆ. ಇನ್ನು ಬಂದ್ಬಿಟ್ಟು ಸರ್ವಿಸ್ ಮಾಡೋಕ್ಕೆ ಚಾನ್ಸ್ ಇದೆಯಾ ಸರ್? ಅವರೊಬ್ಬರು, ನಾನು ಮಧ್ಯಾಹ್ನ ಮನೆಯಾಗೆ ಹೋಗ್ತಾ ಇದ್ದೆ, ಊಟ ಮುಗಿಸ್ಕೊಂಡು ಒಂದು ಮೆಸೇಜ್ ಬಂತು, ಹಾಯ್ ಸರ್ ಅಂತ. ನಮ್ಮ 2 ಮಾತ್ರೆ ಬರೆದು ಕೊಡಿ ಸರ್, ನಮ್ಮ ಅತ್ತೆ ಸತ್ತು ಹೋಗ್ಬೇಕು ಕ್ವಿಕ್ ಆಗಿ. ನಾನು ಗಾಬರಿ ಬಿದ್ದೆ. ಸಿದ್ದರಾಮಯ್ಯ ಅವ್ರು ಮೂಡ ಹಾಕೋಂತಲ್ಲಿ ಇಲ್ವಾ? ಅವ್ರನ್ನ ಹಾಕಿ ನೋಡೋಣ. DK ಶಿವಕುಮಾರ್ TR ಜೈಲ್ಗೆ ಹೋಗ್ಲಿಲ್ವಾ? ಅವ್ರ ಬಗ್ಗೆ ಫೈಟ್ ಮಾಡಿ. ಚಿಕ್ಕ ಪುಟ್ಟವ್ರಿಗೆಲ್ಲ ಹಾಕ್ತಿರಲ್ರಿ ನೀವು. ಅವ್ರು ಏನು ಮಾಡ್ತಾರೆ, ನಕಲಿ ಡಾಕ್ಟರ್ಸ್ 50 ರೂಪಾಯಿನೋ 20 ರೂಪಾಯಿನೋ 10 ರೂಪಾಯಿನ ತೊಗೊಂಡು ಜನರಿಗೆ ಚೆನ್ನಾಗಿ ಒಳ್ಳೆ ಸ್ವೀಟ್ ಮಾತಾಡಿ, ಕಾಕ ಆರಾಮದಿ, ಚಿಗವ ಆರಾಮದಿ, ಈ ಥರದ್ದನ್ನ ಮಾಡ್ಕೊಂಡು ನೀವು ಗೋಧಿ ಕೊಡು, ಜೋಳ ಕೊಡು, ಇಲ್ಲಿ ಬಿಡು, ನಾಳೆ ಬಂದು ಕೊಡು, ಈ ಥರದ್ದು ಉತ್ತರ ಕರ್ನಾಟಕದಲ್ಲಿ ಇರುತ್ತೆ ಸರ್. ಫೇಕ್ ಡಾಕ್ಟರ್ಸ್ ಹಿಂಗಿದ್ದಾರೆ. ನಾವು ಏನೇ ವಯಸ್ಸು ಮಾಡಿದ್ರು ಯಾಕೆ ಇವನು ಇವನೊಬ್ಬನೇ ಸತ್ತರ್ಚಂದ್ ತುಂಡ, ಯಾರು ಮಾಡೋದೇ ಇಲ್ವಾ, ಇವನೇನು ತಪ್ಪೇ ಮಾಡಿಲ್ವಾ ಅಂತಾರೆ. ಈಗ 50 ಕೋಟಿ 100 ಕೋಟಿ ನಾನು MLA ಆಗಿಬಿಟ್ರೆ ಸಮಾಜ ಸೇವೆ ಮಾಡೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಜನನೂ ಅಷ್ಟೇ. ಈ ಕುಕ್ಕರು ನಿಕ್ಕರು ಲಿಕ್ಕರ್ಗೆ ಓಟ್ ಹಾಕ್ತಾರೆ ಅಲ್ವಾ? ದುರಾದೃಷ್ಟ. ನಾವು ಇಲ್ಲಿ ಕಟ್ತೀವಿ 18% ಟ್ಯಾಕ್ಸನ್ನು. ಇಲ್ಲಿ ಟ್ಯಾಕ್ಸ್ ಎಲ್ಲ MLAಗಳ ಮನೆಗೋ, MP ಗಳ ಮನೆಗೋ, ಮಿನಿಸ್ಟರ್ ಮನೆಗಳು, ಅವ್ರು ಮೆಡಿಕಲ್ ಕಾಲೇಜ್ಗಳನ್ನು ಮಾಡ್ಕೋತಾರೆ. ಸಮಾಜ ಸೇವೆಗೆ ಇನ್ನೂ ಅವನ ಆಸ್ತಿ ಕರಗ್ತಾ ಹೋಗ್ಬೇಕು. ಕರಗ್ತಾ ಇಲ್ಲ ಅದು. 5 ಕೋಟಿ ಇರೋದು 50 ಕೋಟಿ ಆಗುತ್ತೆ, 50 ಕೋಟಿ 150 ಕೋಟಿ ಆಗುತ್ತೆ. ಒಬ್ಬೊಬ್ರು 1000 ಕೋಟಿಗೆ ಬಾಳ್ತಾರೆ. ಏನಕ್ಕೆ ಹೇಳಿ? ಜನರ ದುಡ್ಡೇ ಅದು. ತಲೆ ಹೊಡೆದ್ರ ದುಡ್ಡು, ತಲೆ ಹಿಡಿದ್ರ ದುಡ್ಡು ಅದು. ಅವರು ಲೂಟಿ ಮಾಡಿದ್ದಾರೆ, ಈ ಥರದ್ದೆಲ್ಲ ಮಾಡಿದ್ದಾರೆ. ಇಂಥದ್ದು ಅಪ್ಪ ಮಕ್ಕಳ ಪಕ್ಷ ಅಂತಂದಿದ್ದಕ್ಕೆ ಯಾರೋ ಒಬ್ರು ಕೇಸ್ ಮಾಡ್ತಾರೆ. ಈಗ ಒಬ್ಬ ವ್ಯಕ್ತಿಗೆ ಟ್ರೀಟ್ಮೆಂಟ್ ಕೊಡದೆ ಟ್ರೀಟ್ಮೆಂಟ್ ಸಿಗದೆ ಸತ್ರೆ ಅದು ಸಾವಲ್ಲ, ಅದು ಕೊಲೆನೇ. ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ನಾನು ಹೇಳೋಂಥದ್ದು. ಅಂದ್ರೆ ಬಡವ್ರ ಮಕ್ಕಳು ಸಾಯ್ಲಿ, ಶ್ರೀಮಂತ ಮಕ್ಕಳು ಬದುಕಲಿ ಅಂತಾನ? ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ನಮ್ಮ ಸಮಾಜದಲ್ಲಿ ಒಂದು ಅದ್ಭುತವಾದಂತಹ ಒಂದು ಮಾತಿದೆ, ವೈದ್ಯೋ ನಾರಾಯಣೋ ಹರಿಹಿ ಅಂತ. ಅಂದರೆ ಒಬ್ಬ ವೈದ್ಯನನ್ನು, ಅಂದರೆ ಒಬ್ಬ ಡಾಕ್ಟರನ್ನು ಸಾಕ್ಷಾತ್ ಆ ಪರಮಾತ್ಮನಿಗೆ ಹೋಲಿಸ್ತೀವಿ. ಯಾಕೆಂತಂದರೆ ಪರಮಾತ್ಮನಿಗೆ ಪ್ರಾಣ ಕೊಡುವ ಅಧಿಕಾರವೂ ಇದೆ, ಸಂಹಾರ ಮಾಡುವ ಅಧಿಕಾರವೂ ಇದೆ. ಹಾಗೆ ಆ ಪ್ರಾಣವನ್ನು ಉಳಿಸುವಂತಹ ಅಧಿಕಾರವನ್ನು ಲೋಕದಲ್ಲಿ ಭಗವಂತ ಕೆಲವರಿಗೆ ಮಾತ್ರ ಕೊಟ್ಟಿದ್ದಾನೆ. ಆ ಕಾರಣಕ್ಕಾಗಿಯೇ ಡಾಕ್ಟರ್ಸ್ಗಳನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದ ಪ್ರಾಣವನ್ನು ಉಳಿಸುವಂತಹ, ಭಗವಂತ ಕೊಟ್ಟಂತಹ ಪ್ರಾಣವನ್ನು ಉಳಿಸುವಂತಹ ಕೆಲಸವನ್ನು ಇವತ್ತು ಸಮಾಜದಲ್ಲಿ ಡಾಕ್ಟರ್ಸ್ಗಳು ಮಾಡ್ತಾ ಇದ್ದಾರೆ. ಆದ್ದರಿಂದ ವೈದ್ಯರನ್ನು, ಡಾಕ್ಟರ್ಸ್ಗಳನ್ನು ಭಗವಂತನಿಗೆ ನಮ್ಮ ಹಿರಿಯರು ಹೋಲಿಸಿದ್ದಾರೆ. ಎಲ್ಲ ಡಾಕ್ಟರ್ಗಳು ದೇವರಾಗಕ್ಕೆ ಸಾಧ್ಯನಾ? ನೋ, ನೆವರ್. ಈಗ ಅಕ್ಕಿಯಲ್ಲಿ ಕಲ್ಲುಗಳು ಸಿಗುತ್ತೆ, ಕಟ್ಟಿಗೆನೂ ಸಿಗುತ್ತೆ, ಮಗದೊಂದು ಬೇಡವಾದ ವಸ್ತುಗಳು ಸಿಗುತ್ತೆ. ಹಾಗೆ ಎಲ್ಲ ಒಂದು ವರ್ಕ್ ಸರ್ಕಲಲ್ಲಿಯೂ, ವೃತ್ತಿ ಜೀವನದಲ್ಲಿಯೂ ಕೂಡ ಒಂದು ಸ್ವಲ್ಪ ಅಪಭ್ರಂಶ ವ್ಯಕ್ತಿಗಳು ಇದ್ದೇ ಇರ್ತಾರೆ. ಆದರೆ ಅದರೆಲ್ಲದರ ಮಧ್ಯೆ ನಾನೀಗ ಆಗಲೇ ಏನು ಹೇಳಿದ್ನಲ್ಲ ಸ್ಲೋಗನ್, ವೈದ್ಯೋ ನಾರಾಯಣೋ ಹರಿ ಅಂತ, ಆ ತರಹದ ಸೆಂಟೆನ್ಸ್ಗೆ ಎಕ್ಸಾಕ್ಟಾಗಿ ಹೋಲಿಕೆಯಾಗುವಂತಹ ಒಂದಿಷ್ಟು ಜನ ವೈದ್ಯರು ನಮ್ಮ ಮಧ್ಯದಲ್ಲಿದ್ದಾರೆ. ಇವತ್ತು ಪಾಡ್ಕಾಸ್ಟಲ್ಲಿ ಅಂಥದ್ದೇ ಒಬ್ಬ ಡಾಕ್ಟರ್ ನನ್ನ ಜೊತೆ ಕೂತಿದ್ದಾರೆ. ಹಿ ಈಸ್ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಸುನಿಲ್ ಹೆಬ್ಬಿ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ಅವರ್ ಬಿಯಾಂಡ್ ಲಿಮಿಟ್ಸ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸರ್. ನಾನು ಅದನ್ನೇ ಹೇಳ್ತಾ ಇದ್ದೆ, ವೈದ್ಯೋ ನಾರಾಯಣೋ ಹರಿಹಿ ಅಂತ. ಅಂದರೆ ಪ್ರಾಣ ಉಳಿಸುವಂತಹ ಅಧಿಕಾರ ವೈದ್ಯರಿಗೆ ಮಾತ್ರ ಇರೋದು ಅಂತ. ಇವತ್ತು ಅದರ ವಿರೋಧವಾಗಿಯೂ ನಡೀತಾ ಇದೆ. ಆ ಕೆಲಸನೂ ಉಳಿಸುವಂತಹ ಕೆಲಸನೂ ಮಾಡ್ತಾ ಇದ್ದಾರೆ. ಕರೆಕ್ಟ್. ಆ್ಯಂಡ್ ಒನ್ ಥಿಂಗ್, ಈ ಕೆಲವು ವಿಚಾರಗಳನ್ನು ಬಹಳ ಸುದೀರ್ಘವಾಗಿ ಮಾತಾಡಬೇಕು ನಿಮ್ಮ ಜೊತೆಗೆ. ಅದೆಲ್ಲದಕ್ಕಿಂತ ಮುಂಚೆ ವೀಕ್ಷಕರಿಗೆ ನಾನು ತಿಳಿಸ್ಕೊಡೋದು ಏನು ಅಂತಂದರೆ, ವೈ ಸುನಿಲ್ ಕುಮಾರ್ ಹೆಬ್ಬಿ ಈಸ್ ವೆರಿ ಸ್ಪೆಷಲ್ ಅಂತಂದರೆ, ಎಲ್ಲ ಡಾಕ್ಟರ್ ಥರ ಒಂದೇ ಕಡೆ ಕ್ಲಿನಿಕಲ್ಲಿ ಕೂತ್ಕೊಂಡು ಟ್ರೀಟ್ಮೆಂಟನ್ನು ಕೊಡುವಂಥ ಡಾಕ್ಟರ್ ಇವರಲ್ಲ. ನಾವು ಮೊಬೈಲ್ ಕ್ಯಾಂಟೀನ್ಗಳನ್ನು ಕೇಳಿದ್ದೀವಿ, ಅಥವಾ ಮೊಬೈಲ್ ಕೆಫೆಗಳನ್ನು ಕೇಳಿದ್ದೀವಿ. ಆದರೆ ಸುನಿಲ್ ಕುಮಾರ್ ಹೆಬ್ಬಿ ಅವ್ರದ್ದು ಮೊಬೈಲ್ ಕ್ಲಿನಿಕ್ ಇದೆ.
ಅವರ ಕಾರನ್ನೇ ಹಾಸ್ಪಿಟಲನ್ನಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ನೀವು ಎಲ್ಲಿ ಕರಿತೀರಿ ಅಲ್ಲಿ ಬಂದು ಟ್ರೀಟ್ಮೆಂಟನ್ನು ಕೊಡ್ತಾರೆ. ಸುದೀರ್ಘವಾಗಿ ಅದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನನಗೂ ಬಹಳ ಕುತೂಹಲ ಇದೆ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ. ನಿಮಗೂ ಅದನ್ನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ಫಸ್ಟ್ ಆಫ್ ಆಲ್ ಡಾಕ್ಟರ್ ಸುನೀಲ್ ಕುಮಾರ್ ಆಗಬೇಕು ಅಂತ ಕನಸು ಕಂಡಿದ್ದು ಯಾವಾಗ? ಅಂದರೆ ನಿಮ್ಮ ಹೆಸರು ಮುಂದೆ ಡಾಕ್ಟರ್ ಬರಬೇಕು ಅಂತ ಅನಿಸಿದ್ದು ಯಾವಾಗ ನಿಮಗೆ? ನಾನು ಮೂಲತಃ ವಿಜಯಪುರ ಜಿಲ್ಲೆ ಮಮದಾಪುರ ಅಂತ ಒಂದು ಚಿಕ್ಕ ಗ್ರಾಮದಿಂದ ನಮ್ಮ ಬ್ರ್ಯಾಂಡ್, ಉತ್ತರ ಕರ್ನಾಟಕ ಬ್ರ್ಯಾಂಡ್. ಓಕೆ. ಹೀಗಾಗಿ ನನಗೆ ನಮ್ಮ ತಂದೆ ಫಾರ್ಮರು, ತಾಯಿ ಹೌಸ್ ವೈಫು. ನಮ್ಮ ಬ್ರದರ್ ಫಾರ್ಮಸಿಸ್ಟ್ ಆದರು. ಓಕೆ. ನಮ್ಮ ತಂಗಿನೂ ಫಾರ್ಮಸಿಸ್ಟ್ ಆದರು. ಸೂಪರ್. ನಮ್ಮ ಅಕ್ಕನೂ ಹೋಲ್ಸೇಲ್ ಫಾರ್ಮಾಸ್ಯೂಟಿಕಲ್ ಬಿಸ್ನೆಸ್ ಅಲ್ಲಿ ಇರೋಂಥದ್ದು. ನಮ್ಮ ಮನೇಲಿ ಎಲ್ಲರೂ ಈ ಫಾರ್ಮಾ ಫೀಲ್ಡ್, ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ರು. ಡಾಕ್ಟರ್ ಒಬ್ರು ಕೊರತೆ ಇರೋದಕ್ಕೆ ನೀನು ಡಾಕ್ಟರ್ ಆಗ್ಬೇಕು ಅಂತ ನನಗೆ ಅವ್ರು ಹೇಳ್ತಾ ಇದ್ರು. ಹಾಗಾಗಿ ನಮ್ಮ ಮನೆ ಪಕ್ಕದಲ್ಲೇ ಒಬ್ರು ಡಾಕ್ಟರ್ ಇದ್ರು. ನನಗೆ ಅವ್ರ ಇನ್ಫ್ಲೂಯೆನ್ಸು ಆಯ್ತು. ಪ್ಲಸ್ ನನಗೆ ಆ ಥರದ್ದೇನು ಕನಸುಗಳೇನಿರ್ಲಿಲ್ಲ, ಡಾಕ್ಟ್ರೇ ಆಗಬೇಕು ಅಂತ ಏನಿರ್ಲೇ ಇಲ್ಲ. ನನಗೆ ಸ್ಕೂಲಲ್ಲಿ ನಾವು ಉತ್ತರ ಕನ್ನಡದ ಆಗಿರೋದ್ರಿಂದ ಸ್ಕೂಲಲ್ಲಿ ಕೇಳಿದಾಗ ಏನಾಗ್ಬೇಕಂದ್ರೆ ಏನಾದರೂ ಓದ್ಬೇಕು ಸರ, ಎಲ್ಲಿ ಹೋಗ್ಯೋ ಗೊತ್ತಿಲ್ಲ, ಈ ಥರದ್ದನ್ನ ಹೇಳಿದಂತ ವ್ಯಕ್ತಿ ನಾನು. ಓಕೆ. ಗೊತ್ತಿಲ್ಲ ಅದು ಎಲ್ಲೆಲ್ಲಿ ಜರ್ನಿ ಕರ್ಕೊಂಡು ಹೋದಂಗೆ ಗೋ ವಿತ್ ಫ್ಲೋ ಅಂತಾರಲ್ಲ, ಹೋಗಿರೋಂಥದ್ದು. ಬಟ್ ಮನೆಯಲ್ಲಿ ಪ್ರೆಷರ್ ಶುರು ಆಯಿತು. ಎಲ್ಲರೂ ಫಾರ್ಮಸಿಸ್ಟು ಈ ಥರದ್ದು ಇರುವಾಗ ಒಬ್ಬ ಡಾಕ್ಟರ್ ಆಗಿಬಿಟ್ರೆ ಅಣ್ಣ ತಮ್ಮ ಇಬ್ರು, ಒಬ್ಬ ಡಾಕ್ಟ್ರು ಒಬ್ಬರು ಫಾರ್ಮಸಿ ಮೆಡಿಕಲ್ ಸ್ಟೋರ್ ಮಾಡ್ಕೊಂಡು ಆರಾಮಾಗಿರ್ಬೋದು, ಚೆನ್ನಾಗಿ ಲೀಡ್ ಮಾಡೋದು ಲೈಫ್ ಅಂತ ಅವರು ಶುರು ಮಾಡಿದ್ರು. ಅವರು ಹೇಳ್ತಾ ನನ್ನ ಮೇಲೇನು ಪರಿಣಾಮ ಬೀರಿ ನಾನು ಡಾಕ್ಟರ್ ಆದೆ. ಡಾಕ್ಟರ್ ಆಗಿ ನಾನು ಆ್ಯಸ್ ಯೂಶ್ವಲ್ ಎಲ್ಲರ ಥರನೂ ಮೆಡಿಕಲ್ ಡಾಕ್ಟರ್ ಆಗಿ ನನಗೂ ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು ಅನ್ನೋಂಥದ್ದು ಮನುಷ್ಯನಿಗೆ ಸ್ವಾಭಾವಿಕವಾಗಿ ನಮ್ಮ ಲೈಫನ್ನು ಸೆಟಲ್ ಮಾಡಬೇಕು ಅಂತ ಬೆಂಗಳೂರಿಗೆ ಇಂಟರ್ನ್ಶಿಪ್ ಮಾಡೋಕ್ಕೆ ಬಂದಿದ್ದೆ ನಾನು. ಆವಾಗ ನಾನು ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಂದರೆ ಎಲ್ಲಿ MBBS? BGS. ಓಕೆ. ಫ್ಯಾಮಿಲಿ ಫಿಸಿಷಿಯನ್. BGS ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. BGS ಕೆಲಸ ಬಿಟ್ಬಿಟ್ಟು ನನಗೆ ಬೈ ಬರ್ತ್ ವಿ ಆರ್ ಲ್ಯಾಂಡ್ ಲಾರ್ಡ್ಸ್. ನಮಗೇನು ಆರ್ಥಿಕವಾಗಿ ಏನು ಸಂಕಷ್ಟ ಏನಿರಲಿಲ್ಲ. ಭಗವಂತ ಅಂದರೆ ಜಮೀನ್ದಾರರು, ಸುಮಾರು 60-70 ಎಕರೆ ಜಮೀನು ಇರೋಂಥದ್ದು. ಹಾಗಾಗಿ ಏನು ತೊಂದರೆ ಇರಲಿಲ್ಲ. ಬಟ್ ಏನಂದರೆ ಈಗ ನಮ್ದು ಆವಾಗೆಲ್ಲ ಇರಿಗೇಟೆಡ್ ಇರಲಿಲ್ಲ, ಅಂದರೆ ಡ್ರೈ ಲ್ಯಾಂಡು. ಇವಾಗೆಲ್ಲ ಕಂಪ್ಲೀಟಾಗಿ ಇರಿಗೇಷನ್ ಆಗಿದೆ, ನೀರಾವರಿ ಆಗಿದೆ. ಏನೂ ತೊಂದರೆ ಇರಲಿಲ್ಲ. ಬಟ್ ನನಗೇನಂದರೆ ಜೀವನದಲ್ಲಿ ಏನಾದರೂ ಒಂದು ಲೈಫ್ಗೆ ಪರ್ಪಸ್ ಇರಬೇಕು, ಒಂದು ಗುರಿ ಇರಬೇಕು, ಪ್ಯಾಷನ್ ಇರಬೇಕು. ಅಂದರೆ ಒಂದು ಲೈಫ್ ಅಂದರೆ ತಂದೆ ಆದಂಥ ಏನಾದರೂ ಒಂದು ಕನಸಿರ್ಬೇಕು. ಒಬ್ಬರಿಗೆ ಬಿಸ್ನೆಸ್ ಮ್ಯಾನ್ ಆಗುವಂಥದ್ದು, ಇನ್ನೊಬ್ಬರಿಗೆ ಸೋಷಿಯಲ್ ಆ್ಯಕ್ಟಿವಿಸಮು ಅಥವಾ ಸಮಾಜ ಸೇವೆ ಮಾಡುವಂಥದ್ದು, ಇನ್ನೊಬ್ಬರಿಗೆ ಪೊಲಿಟಿಷಿಯನ್ ಆಗುವುದು, ಇನ್ನೊಬ್ಬರಿಗೆ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿರುವಂಥದ್ದು ಎಲ್ರಿಗಿರುತ್ತೆ. ನಂದು ಆ್ಯಸ್ ಎ ಡಾಕ್ಟ್ರ್ ಆಗಿ ನಾನು ಹಳ್ಳಿಯಿಂದ ಬಂದಿರೋದ್ರಿಂದ ಅಥವಾ ರೂರಲ್ ಭಾಗದಿಂದ ಬಂದಿರೋ ಹೆಲ್ತ್ ಕೇರ್ ಅನ್ನೋಂಥದ್ದು ತುಂಬ ಎಸೆನ್ಷಿಯಲ್ ಇರೋವಂಥದ್ದು. ಯಾವ್ದು ಬೇಕಾದನ್ನು ಅವಾಯ್ಡ್ ಮಾಡ್ಬೋದು, ಬಟ್ ಹೆಲ್ತನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಹೆಲ್ತ್ ಕೇರ್ ಶುಡ್ ಬಿ ಅ ಸರ್ವಿಸ್, ನಾಟ್ ಅ ಹಿಡನ್ ಬಿಗ್ ಬಿಸ್ನೆಸ್ ಆಗಬಾರ್ದು ಅಂತ. ಬೀಯಿಂಗ್ ಅ ಡಾಕ್ಟರ್ ಆಗಿನೂ ಈಗ ಬಿಸ್ನೆಸ್ ಆಗ್ಬಿಟ್ಟಿದೆ, ಕಂಪ್ಲೀಟ್ಲಿ ಪ್ಯೂರ್ಲಿ ಬಿಸ್ನೆಸ್. ಮೆಡಿಕಲ್ ಅನ್ನೋದೇ ಒಂದು ಬಿಗ್ ಮಾಫಿಯಾ, ಅದನ್ನ ರನ್ ಮಾಡ್ತಾ ಇರೋದೇ ಒಂದು ಕಾರ್ಪೊರೇಟ್ ಮಾಫಿಯಾ. ಬೀಯಿಂಗ್ ಅ ಡಾಕ್ಟರ್ ಆಗಿ ನೀವು ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ಶಾಕ್ ಆಗ್ತಾ ಇದೆ ನಿಮಗೆ? ಅಲ್ಲ, ನಿಜವಾಗ್ಲೂ ಡಾಕ್ಟರ್ ಆಗಿದ್ದಂಥವೇ ಕೊಡ್ಬೇಕಾಗಿರೋಂಥದ್ದು ಸ್ಟೇಟ್ಮೆಂಟ್ ಇದನ್ನು. ನಾನು ಬೇರೆದವ್ರ ಥರ ಇರೋ ಸತ್ಯನ ಹೇಳದೇ ಇದ್ರೆ ಅದು ಆತ್ಮಸಾಕ್ಷಿಗೆ ಮೋಸ ಮಾಡ್ಕೊಂಡು. ಯಾಕೆ ಹಾಗೆ ಅನಿಸ್ತು ನಿಮಗೆ? ಇಲ್ಲ, ನಿಜವಾಗ್ಲೂ ಆ ಥರ ಸ್ಥಿತಿ ಇದೆ ಇವಾಗ. ಯಾವುದಾದ್ರೂ ಹಾಸ್ಪಿಟ್ಲ್ಗೆ ಹೋಗಿ ನೀವು ಬಡವ ಹೋಗೋಕ್ಕೆ ಚಾನ್ಸೇ ಇಲ್ಲ. ಬಡವ ಮಿನಿಮಮ್ ಕನ್ಸಲ್ಟೇಷನ್ 500 ರೂಪಾಯಿ ಇರುತ್ತೆ. ಇಲ್ಲದೇ ಇರೋ ಟೆಸ್ಟನ್ನು ಬರೀತಾರೆ. ನೆಸೆಸಿಟಿ ಇರುವಾಗ ಬರೆದ್ರೆ ತೊಂದರೆ ಇಲ್ಲ. ಬಟ್ ಮೊದಲೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ, ನೀವು ಉತ್ತರ ಕರ್ನಾಟಕ ಬಂದಿರೋದ್ರಿಂದ ಫ್ಯಾಮಿಲಿ ಡಾಕ್ಟರ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಎಲ್ಲ ಕಾಯಿಲೆಗಳಿಗೂ ಅವರೇ ನೋಡ್ತಾ ಇದ್ರು. ಹಾಗಾಗಿ ಭಾಳ ಕಡಿಮೆ ಎಲ್ಲ ಆಗ್ತಾ ಇತ್ತು. ಫ್ಯಾಮಿಲಿ ಡಾಕ್ಟರ್ದು ಫ್ಯಾಮಿಲಿ ಹಿಸ್ಟ್ರಿ ಇರ್ತಾ ಇತ್ತು, ಒಂದು ಪೇಷಂಟ್ ಹಿಸ್ಟ್ರಿ ನೋಡುವಂಥದ್ದು ಇದೆಲ್ಲ ಆಗ್ತಿತ್ತು. ತುಂಬ ಕಡಿಮೆ ದರದಲ್ಲಿ ಆಗ್ತಾ ಇತ್ತು. ಇವಾಗ ಅದು ಬಿಸ್ನೆಸ್ ಆಗಿರುವಾಗ, ಒಂದು ಮೆಡಿಕಲ್ ಡಿಗ್ರಿ ಮುಗಿಸ್ಬೇಕಂದ್ರೆ 1 ಕೋಟಿ 1.5 ಕೋಟಿ ಪೇಮೆಂಟ್ ಕೊಟ್ಟ ಆಗುತ್ತೆ. ಅವ್ನು ಮುಗಿಸಿ ಬರೋದ್ರಾಗೆ 3 ಕೋಟಿ ಆಗುತ್ತೆ, PGಗೆ 4 ಕೋಟಿ ಆಗುತ್ತೆ. ಇನ್ನು ಬಂದುಬಿಟ್ಟು ಸರ್ವಿಸ್ ಮಾಡೋಕ್ಕೆ ಚಾನ್ಸ್ ಇದೆಯಾ ಸರ್? ಸಾಧ್ಯನೇ ಇಲ್ಲ. ಬೀಯಿಂಗ್ ಅ ಡಾಕ್ಟರ್ ಆಗಿ ನಾನು ಕಣ್ಣಾರೆ ಹತ್ತಿರದಿಂದ ನೋಡಿದ್ದೀನಿ. ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಇರೋವಂಥದ್ದು ಅದೇ ಹಣೆ ಬರ ಇರೋಂಥದ್ದು. ಡಾಕ್ಟ್ರಿಗೆ ನಮ್ಮಂಥವ್ರಿಗೆ 1 ಲಕ್ಷ 1.5 ಲಕ್ಷ 2 ಲಕ್ಷ 3 ಲಕ್ಷ ಡಿಪೆಂಡ್ಸ್ ಅಪಾನ್ ದಿ ಸರ್ವಿಸ್ ಕ್ರೈಟೇರಿಯಾ ಮೇಲೆ ಕೊಡ್ತಾರೆ. ಬಟ್ ನನಗೇನಂದ್ರೆ, ನನಗೆ ಅದನ್ನು ನೋಡಿ ನಾವೇನು ಮಾಡೋಕ್ಕೆ ಆಗಲ್ಲ. ಅದು ಪ್ರೈವೇಟ್ ಎಂಟಿಟಿ ಅಲ್ಲ, ನಾನೊಬ್ಬನ ಎಂಪ್ಲಾಯಿ, ಅದೇನು ಮಾಡೋಕ್ಕಾಗುತ್ತೆ ನನಗೆ? ಹಾಗಾಗಿ ನಾನು ಅಲ್ಲಿ ಏನೂ ಬದಲಾವಣೆ ತರೋಕ್ಕಾಗಲ್ಲ. ನನ್ನನ್ನು ನಾನೇ ಕಾರ್ಪೊರೇಟ್ ಹಾಸ್ಪಿಟಲ್ ಜಾಬ್ನ ಬಿಟ್ಟು, ನಂದು ಕಾರನ್ನೇ ಒಂದು ದಿನ ಹೊಸೂರು ರೋಡಲ್ಲಿ ಹೋಗುವಾಗ ಒಂದು ಆಕ್ಸಿಡೆಂಟ್ ಆಗಿತ್ತು. ಅವಾಗ ನನ್ನ ಕಾರಲ್ಲಿರೋ ಫಸ್ಟ್ ಏಡ್ ಬಾಕ್ಸಿಂದ ಫಸ್ಟ್ ಏಡ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟೆ. ಅವತ್ತೇ ಒಬ್ಬರು ತಾಯಿ ನನ್ನನ್ನು ನಮ್ಮ ಹಾಸ್ಪಿಟ್ಲ್ ಹತ್ರ ಬಂದು, ನಾನಂದ್ರೆ ಒಂದು ಪೇಷಂಟ್ನ ಅಡ್ಮಿಟ್ ಮಾಡಿದೆ. ಯೂಶ್ವಲ್ ಆಗಿ ರೋಡಲ್ಲಿ ಏನೋ ಒಂದು ಆಕ್ಸಿಡೆಂಟ್ ಆದಾಗ ಯಾರಾದ್ರೂ ಅವ್ರು ನಿಯರ್ ಬೈ ಹಾಸ್ಪಿಟ್ಲ್ಗೆ ಆಂಬುಲೆನ್ಸ್ ಕರ್ಸೋಂಥದ್ದು. ಬಟ್ ನಾನು ಅಷ್ಟೇ ಮಾಡಿರೋಂಥದ್ದು. ಆದರೆ ಅವ್ರ ತಾಯಿ, ನಾನು ಅಲ್ಲಿ ಅಟೆಂಡರ್ ಲಿಸ್ಟಲ್ಲಿ ಬರೆದಿದ್ದೆ, ಪೇಷಂಟ್ ಅಟೆಂಡರ್ ಲಿಸ್ಟಲ್ಲಿ ಬರೆದು ನಾನು ಅಡ್ಮಿಟ್ ಹೋಗಿದ್ದು. ನನ್ನ ಹತ್ರ ಬಂದು ನನಗೆ ಭೇಟಿ ಆಗ್ಬೇಕು, ಏನಕ್ಕೆ ಭೇಟಿ ಆಗ್ಬೇಕು ಬಿಡಿ, ಏನು ಯಾರು ಮಾಡೋದಿರೋ ಅಂತ ಕೆಲಸ ಏನು ಮಾಡಿಲ್ಲ, ನಾನು ಮಾಡಿದ್ದೀನಿ ಅಂತ ಹೇಳಿದೆ ಅಷ್ಟೇ.
ಆದರೆ ಅವ್ರು ಬಂದು ನನಗೆ ಊಟ ಮಾಡಿಸಿ ಮಧ್ಯಾಹ್ನ ಹಾಸ್ಪಿಟ್ಲಲ್ಲಿ ನಮ್ಮ ತಾಯಿ ಏಜ್ದವ್ರು ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರು. ಅವತ್ತು ಅನ್ನಿಸ್ತು ಏನು ಒಂದು ಚಿಕ್ಕ ಕೆಲಸಕ್ಕೆ ಇಷ್ಟು ಜನ ಫಸ್ಟ್ ಏಡ್ಗೆ ಫಸ್ಟ್ ಏಡ್ಗೆ ಮಾಡಿರೋಂಥದ್ದು. ಅವ್ನಿಗೆ ಫಸ್ಟ್ ಏಡ್ ಅಂದರೆ ಎಮರ್ಜೆನ್ಸಿ ಆಗಿತ್ತು. ಅದು ಫಸ್ಟ್ ಏಡ್ ಮಾಡಿ ಬೇರೆ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದ್ವಿ. ಎಮರ್ಜೆನ್ಸಿ ಅವ್ರ ಒಬ್ಬನೇ ಮಗ, ನಿಮ್ಮಿಂದ ಪ್ರಾಣ ಉಳಿತೀವಿ ಸರ್ ಅಂದರೆ ಫಸ್ಟ್ ಏಡ್ ಮಾಡೋದು ಇದೆಯಲ್ಲ ಗೋಲ್ಡನ್ ಅವರ್ ಅಂತಾರೆ. ಯಾವ್ದಾದ್ರು ವ್ಯಕ್ತಿ ಬಿದ್ದಾಗ ವೆರಿ ಇಂಪಾರ್ಟೆಂಟ್ ಅಲ್ಲ, ಭಾಳ ಇಂಪಾರ್ಟೆಂಟ್ ಅದು. 15ರಿಂದ 20 ನಿಮಿಷ ಅಥವಾ ಅರ್ಧ ಗಂಟೆ ಒಳಗಡೆ ಅವ್ನು ಹಾಸ್ಪಿಟಲ್ಗೆ ಸೇರಿಸ್ಬೇಕು. ಸೇರಿಸ್ತಾ ಇದ್ರೆ ಅದು ಸತ್ತೋಗ್ಬಿಡ್ತಾರೆ. ನಮ್ಮ ದೇಶದಲ್ಲಿ ಆಂಬುಲೆನ್ಸ್ ಬರ್ಬೇಕಂದ್ರೆ ಅರ್ಧ ಗಂಟೆ 1 ಅವರ್ ಆದ್ರೂ ಬರಲ್ಲ. ಟ್ರಾಫಿಕ್ ಅಲ್ಲಿ ಅದಕ್ಕೆ ಆಂಬುಲೆನ್ಸ್ಗೆ ದಾರಿ ಬಿಡದಿರೋಂಥ ಸ್ಥಿತಿ ಇದೆ. ಹಾಗಾಗಿ ನಾನೇನು ಮಾಡಿದೆ, ಅದು ಮಾಡಿದ ತಕ್ಷಣ ನನ್ನ ಕಾಲು ಬಿದ್ದ ತಕ್ಷಣ ಒಂಥರ ಎಮೋಷ್ನಲ್ ಆಗ್ಬಿಟ್ಟೆ. ನಮ್ಮ ತಾಯಿ ಏಜ್ದವ್ರು ಇದ್ದಾರೆ, ನನಗೆ ಈ ಥರದಾದಾಗ ನನ್ನ ಕಾರಣ ಯಾಕೆ ಇದು ಡಾಕ್ಟರ್ ಆನ್ ವೀಲ್ಸ್ ಅಥವಾ ಮೊಬೈಲ್ ಕ್ಲಿನಿಕ್ನ ಮಾಡಬಾರ್ದಂತ BP ಅಪಟಸು, ಗ್ಲುಕೋಮೀಟ್ರು, ಥರ್ಮಾಮೀಟ್ರು, ECG ಮಷಿನ್ಸು ಕಂಪ್ಲೀಟ್ ಆಗಿ ಡಿಕ್ಕಿ ಸ್ಪೇಸಲ್ಲಿ ಬೇರೆ ಬೇರೆ ಎಕ್ವಿಪ್ಮೆಂಟ್ಸನ್ನು ಇಡಕ್ಕೆ ಶುರು ಮಾಡಿದೆ. ಕಂಪ್ಲೀಟ್ ಫುಲ್ ಸೆಟಪ್ ಮಾಡಿದೆ. ಸುಮಾರು ಜನ ನಾನು US ಅಲ್ಲಿ ಇರೋಂಥವ್ರು, UK ಅಲ್ಲಿ ಇರೋಂಥವ್ರು ಫೋಲ್ಡಿಂಗ್ ಟೇಬಲ್ಸನ್ನು, ಫೋಲ್ಡಿಂಗ್ ಅಂಬ್ರೆಲ್ಲಾಗಳನ್ನು ಅಥವಾ BP ಅಪಟಸು ಗ್ಲುಕೋ ತುಂಬ ಚೆನ್ನಾಗಿರೋದನ್ನ ಅಂದರೆ ಹ್ಯಾಂಡಿ ಆಗಿರೋದನ್ನು ಎಕ್ವಿಪ್ಮೆಂಟ್ಸ್ನೆಲ್ಲ ನನಗೆ ಸಪೋರ್ಟ್ ಮಾಡಿದರು. ಕೆಲವರು ಡೊನೇಟ್ ಮಾಡಿದರು. ಇದನ್ನು ಆದಮೇಲೆ ನಾನು ಕಂಪ್ಲೀಟಾಗಿ ನನ್ನ ಕಾರನೇ ಕಂಪ್ಲೀಟಾಗಿ ಈಗ ಇಕೋ ವ್ಯಾನ್ ಇದೆ. ಕಂಪ್ಲೀಟಾಗಿ ಅದರಲ್ಲಿ ಕುರ್ಚಿ, ಟೇಬಲ್ಲು, ECG ಮಷೀನು, ಆಕ್ಸಿಜನ್ ಕಾನ್ಸಂಟ್ರೇಷನ್ ಮಷೀನು, ಬೇಸಿಕ್ ಮೆಡಿಸಿನ್ಸು ಎಲ್ಲ ಇದೆ, ECG ಎಲ್ಲ ಇದೆ. ಕಂಪ್ಲೀಟ್ ಸೆಟಪೇ ಮಾಡಿದ್ದೀನಿ. ಹಾಗಾಗಿ ಅದನ್ನು ಮುಖಾಂತರ ನಾವು ಗೌರ್ಮೆಂಟ್ ಸ್ಕೂಲ್ಸು, ಓಲ್ಡ್ ಏಜ್ ಹೋಮ್ಸು, ಕನ್ಸ್ಟ್ರಕ್ಷನ್ ವರ್ಕರ್ಸು, ಉತ್ತರ ಕರ್ನಾಟಕದಿಂದ ಬಂದಿರೋಂಥವ್ರು, ಈ ಕಟ್ಟಡ ಕಾರ್ಮಿಕರಿದ್ದಾರೆ ಭಾಳ ಜನ, ಅಂದ್ರೆ ಕೂಲಿ ಕಾರ್ಮಿಕರು, ಗಾರೆ ಕೆಲಸ ಮಾಡೋರು, ಈ ತರದ್ದು ಈ ಕಡೆ ವಿಜಯನಗರ, ಈ ನಾಗರಬಾವಿ ಸುತ್ತಮುತ್ತ ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ನನಗೆ ಅವ್ರ ಜೊತೆ ಒಡನಾಟ. ಹಾಗಾಗಿ ಅಲ್ಲಿ ಹೋಗಿ ಸ್ಲಮ್ ಅಲ್ಲಿ ನಾವೊಂದು ವರ್ಷ ಪೂರ್ತಿ, ಒಂದು ವರ್ಷಕ್ಕೆ ಡಾಕ್ಟರ್ ಕನ್ಸಲ್ಟೇಷನ್, ಬೇಸಿಕ್ ಮೆಡಿಸಿನ್ಸು, ಫಾಲೋ ಅಪ್ ಅನ್ನ ವರ್ಷ ಪೂರ್ತಿಯಾಗಿ ಮಾಡ್ತೀವಿ. ಪ್ರತಿ ವರ್ಷ 365 ಡೇಸ್ ಪ್ರತಿ ವರ್ಷ 25,000 ಜನಕ್ಕೆ ಫ್ರೀ ಆಗಿ ಟ್ರೀಟ್ಮೆಂಟ್ ಮಾಡೋ ಗುರಿ ನಮ್ದು. ಹಾಗಾಗಿ ನಾವೊಂದು ಸ್ಪೆಸಿಫಿಕ್ ಆಗಿ ಓಲ್ಡ್ ಏಜ್ ಹೋಮ್ಸ್ ಅನ್ನ ಅಥವಾ ಕನ್ಸ್ಟ್ರಕ್ಷನ್ ವರ್ಕರ್ಸ್, ಲೇಬರ್ಸ್ ಅನ್ನ ಫುಲ್ ಆಗಿ ಅಡಾಪ್ಟ್ ಮಾಡ್ಕೊಂಡಿದ್ವಿ. ಪ್ರತಿ 15 ದಿನಕ್ಕೆ ಒಂದ್ಸರಿ ಅಥವಾ ತಿಂಗಳಿಗೆ ಒಂದ್ಸರಿ ಹೋಗ್ತೇವೆ. ಒಂದ್ಸರಿ ಆಶ್ರಮ್ಗೆ ಹೋದ್ರೆ ಇನ್ನೊಂದ್ಸರಿ ಸ್ಲಮ್ಗೆ ಹೋಗ್ತೀವಿ, ಇನ್ನೊಂದ್ಸರಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತೀವಿ. ಈ ತರದನ್ನ ಪ್ರತಿ ವರ್ಷ ಶಫಲ್ ಆಗ್ತಾ ಇರ್ತೀವಿ. ನೀವು ಮಾತಾಡ್ತಾ ಒಂದು ವರ್ಡ್ ಹೇಳಿದ್ರಿ, ಒಬ್ಬ ಬಡವ ಒಂದು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ, ಕನ್ಸಲ್ಟೆನ್ಸಿ ಫೀಸೇ 500 ರೂಪಾಯಿ ಇರುತ್ತೆ ಮಿನಿಮಮ್ ಅಂತ. ಅಂಥವ್ರಿಗಾಗಿನೇ ಈಗ ಅಂಥವ್ರಿಗೆ ಅಂದ್ರೆ ಆರ್ಥಿಕ ಸ್ಥಿತಿ ಸ್ಟೇಬಲ್ ಇಲ್ಲದೆ ಇರೋರಿಗಂತಾನೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿದೆ. ಕರೆಕ್ಟ್. ವಾಟ್ ಅಬೌಟ್ ಅಂದ್ರೆ ವಾಟ್ಸ್ ಯುವರ್ ಒಪಿನಿಯನ್ ಆನ್ ಗೌರ್ಮೆಂಟ್ ಹಾಸ್ಪಿಟಲ್? ಅಲ್ಲಿ ಏನ್ ನಡೀತಾ ಇದೆ ಈಗ? ನನಗೆ ಗೌರ್ಮೆಂಟ್ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ BBMP ಅಲ್ಲಿ ಪ್ಯಾಲೇಸ್ ಕುಟ್ರಲ್ಲಿ ಗೌರ್ಮೆಂಟ್ ಆಫೀಸಲ್ಲಿ ಮೆಡಿಕಲ್ ಆಫೀಸರ್ ಆಗಿದ್ದೆ. ಅಲ್ಲಿನೂ ಕೆಲಸ ಬಿಟ್ಟೆ, ಕೋವಿಡಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಒಬ್ಬ ಡಾಕ್ಟರ್ ಆಗಿ ನೋಡಿದಾಗ ಸರ್ಕಾರ ಆಸ್ಪತ್ರೆ ಹೋದ್ರೆ ಸಾವು ಖಚಿತ, ಟ್ರೀಟ್ಮೆಂಟ್ ಉಚಿತ ಅಂತ ಆ ಸ್ಥಿತಿ ಇದೆ. ಇದು ವೇಗ ಆಗಿದ್ರು ಇದು ಸತ್ಯ. ಬಿಕಾಸ್ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಇದ್ದಾರೆ, ನರ್ಸ್ ಇದ್ದಾರೆ, ಡಾಕ್ಟರ್ ಇರಲ್ಲ, ಎಲ್ಲ ಇದ್ರೆ ಮೆಡಿಸಿನ್ಸ್ ಇರಲ್ಲ. ಅದು ಅವ್ರಿಗೆ ಏನಾದ್ರೆ ಪ್ರೈವೇಟ್ ಹಾಸ್ಪಿಟಲ್ ಮಾಡ್ಬೇಕಾಗಿರೋ ಗೌರ್ಮೆಂಟ್ ಅದಕ್ಕೆ ನಿರ್ಬಂಧ ಹೇರಿದೆಯಲ್ಲ, ಆದ್ರೂ ಮಾಡ್ತಾರೆ ಸರ್ ಓಪನ್ ಆಗಿ. ಬಹಳಷ್ಟು ಜನಕ್ಕೆ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಅಥವಾ ಕಡು ಬಡವರು ಹೋದಾಗ ಗೊತ್ತಾಗುತ್ತೆ. ನಿಜವಾಗ್ಲೂ ನಾನು ಎಷ್ಟು ಹಾಸ್ಪಿಟಲ್ ವಿಸಿಟ್ ಮಾಡಿದ್ದೀನಿ, ನೋಡಿದ್ದೀನಿ. ಡಾಕ್ಟ್ರು ಬೆಳಗ್ಗೆ ಬಂದು ತಂಬು ಕೊಟ್ಟು ಬಯೋಮೆಟ್ರಿಕ್ ಮಾಡಿದ್ರು ತಂಬು ಕೊಟ್ಟು ಹೋಗ್ತಾರೆ. ಅದ್ರ ಎದುರುಗಡೆನೆ ಒಂದು ಹಾಸ್ಪಿಟಲ್ ಓಪನ್ ಮಾಡ್ತಾರೆ. ಸುಮಾರು ಜನ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಎದುರುಗಡೆ ಅಥವಾ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ. ಇದು ಸರ್ಕಾರಿ ವ್ಯವಸ್ಥೆ ಕೊಲ್ಯಾಪ್ಸ್ ಆಗ್ಬಿಟ್ಟಿದೆ. ಇಡೀ ಸಿಸ್ಟಮ್, ಹೆಲ್ತ್ ಕೇರ್ ಸಿಸ್ಟಮ್ ಅನ್ನೋದು ಎಮರ್ಜೆನ್ಸಿ ಇದೆ ದೇಶದಲ್ಲಿ. ನಮ್ಮ ದೇಶದ್ದು ಪ್ರತಿಯೊಬ್ಬ ವ್ಯಕ್ತಿನಿಗೆ ನಿಮ್ಗೆ ಗೊತ್ತಿದೆ, ರೈಟ್ ಟು ಇನ್ಫಾರ್ಮೇಷನ್ ಇದೆ, ರೈಟ್ ಟು ಎಜುಕೇಷನ್ ಇದೆ, ರೈಟ್ ಟು ಹೆಲ್ತ್ ಅಂತಿಲ್ಲ. ಹೆಲ್ತ್ ಕೇರ್ ಶುಡ್ ಬಿ ಅ ಸರ್ವಿಸ್, ನಾಟ್ ಅ ಹಿಡನ್ ಬಿಗ್ ಬಿಸ್ನೆಸ್ ಆಗಬಾರ್ದಾಗಿತ್ತು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಜೀವಿಸುವ ಹಕ್ಕು ಇದೆ. ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೈಫ್ ಅಂತಾರೆ. ಪ್ರತಿಯೊಬ್ಬ ವ್ಯಕ್ತಿಗೆ ಜೀವಿಸೋ ಹಕ್ಕಿರುವಾಗ ಪ್ರತಿಯೊಬ್ಬರಿಗೆ ಫ್ರೀ ಆಫ್ ಕಾಸ್ಟಲ್ಲಿ 1 ರೂಪಾಯಿಂದ 1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟ್ ಸರ್ವಿಸ್ ಸಿಗ್ಬೇಕಲ್ವಾ? ಯಾಕೆ ಸಿಗ್ತಾ ಇಲ್ಲ? ಬಿಕಾಸ್ ನಮ್ದು ಪೊಲಿಟಿಕಲ್ ವಿಲ್ ಪವರ್ ಇಲ್ಲ ಜನಕ್ಕೆ. ಅದೇ MLAಗೋ MP ಗೋ ಮಿನಿಸ್ಟರ್ಗೋ ಅವ್ನು US ಹೋಗಿ UK ಹೋಗಿ ತೋರಿಸ್ಕೊಂಬರ್ತಾನೆ. ನಮ್ಮವ್ರಿಗೆ ಒಂದು ಆಂಬುಲೆನ್ಸ್ ಬರಲ್ಲ ಅಟ್ಲೀಸ್ಟ್. ಅವ್ನು MLA MP ಮಾಡಿದವ್ರಿಗೆ, ಮಾಡಿದವ್ರಿಗೆ ಅಂದ್ರೆ ಅವ್ನು ಹುಟ್ಟು ಹಾಕಿದ್ದೇನೆ, ಬರ್ತ್ ಕೊಟ್ಟವ್ರಿಗೆ ಅವ್ರ ಬರ್ತನ ಪರಿಸ್ಥಿತಿನ ಹಾಕ್ಬಿಟ್ಟಿದೆ. ಇದು ಪರಿಸ್ಥಿತಿ. ಇದು ಪೊಲಿಟಿಕಲ್ ವಿಲ್ ಪವರ್ ಇಲ್ದಿರೋದಕ್ಕೆ ನಾನು ಆಸ್ ಅ ಡಾಕ್ಟರ್ ಆಗಿ, ನಾನು ಒಬ್ಬ ಪೊಲಿಟಿಷಿಯನ್ ಆಗಿ ಅಥವಾ ಆಕ್ಟಿವಿಸ್ಟ್ ಆಗಿ ನಾನು ಹತ್ತಿರದಿಂದ ನೋಡಿನಿ. ಯಾಕೆ ಇದಾಗಲ್ಲ, ಕಾರಣ ಏನು? ನಿಜವಾದ ಪೊಲಿಟಿಕಲ್ ವಿಲ್ ಪವರ್ ಇಲ್ವೇ ಇಲ್ಲ. ಅವರು ದುಡ್ಡು ಖರ್ಚು ಮಾಡ್ತಾರೆ, 50 ಕೋಟಿನ 100 ಕೋಟಿ ಖರ್ಚು ಮಾಡಿ ಬಂದಿರೋನು. ಅವನು ಅವನಿಗಿರೋದು ಸಂಬಳ, ಒಬ್ಬ MLAಗೋ MP ಗೆ ಸಂಬಳ ಇರೋದು 1.5 ಲಕ್ಷದಿಂದ 2 ಲಕ್ಷ. ಅವನು ಸಮಾಜ ಸೇವೆ ಯಾಕೆ ಮಾಡಕ್ಕೆ ಬರ್ತಾನೆ ಸರ್? 50 ಕೋಟಿ ಖರ್ಚು ಮಾಡಿ, 100 ಕೋಟಿ ಖರ್ಚು ಮಾಡಿ ನಿಮಗೆ ಸೇವೆ ಮಾಡಕ್ಕೆ ಬಂದಿದ್ದೀನಿ, ಸಮಾಜ ಸೇವೆ ಅಂತ ಕೈ ಮುಗೊಂಡು ತಿರುಗ್ತಾರಲ್ಲ, ಅವ್ರು ನಿಜವಾಗ್ಲೂ ಸಮಾಜ ಸೇವೆ ಮಾಡ್ತಾನೆ ಸರ್? ಯಾವನಾದರೂ? ಬಿಸ್ನೆಸ್ ಅಲ್ವಾ ಅದು? ಸೇವೆ ಅನ್ನೋ ಹೆಸರಲ್ಲಿ ದಂಧೆ ಅದು ಅಲ್ವಾ? ನಿಜವಾಗ್ಲೂ ಆಗ್ತಾ ಇದೆ.
ಎಜುಕೇಟೆಡ್ ಅನ್ಎಜುಕೇಟೆಡ್ ನಾವು ಎಲ್ಲರೂ ಬಾಯ್ ಹುಕ್ಕಾರ್ ಕ್ರುಕ್ಕು ನಾವು ಏನು ಮಾಡೋಂಥ ಸ್ಥಿತಿಯಲ್ಲೇ ಇಲ್ವೇ ಅಲ್ಲ. ಜನ ಎಲ್ಲ ವೋಟ್ ಹಾಕೋದು ಒಂದೇ ನಮ್ದು ಹಕ್ಕು, ಟ್ಯಾಕ್ಸ್ ಕಟ್ಟೋದೇ ನಮ್ದು ಒಂದು ಜವಾಬ್ದಾರಿ. ಇದನ್ನು ಬಿಟ್ಟರೆ ನಮ್ಗೆ ರೈಟ್ಸ್ ಎಲ್ಲಿದೆ? ಈಗ ರೋಡಲ್ಲಿ ನಾವು ಹೋಗುವಾಗ ಒಂದು ಹೆಲ್ಮೆಟ್ ಹಾಕಿಲ್ಲ ಅಂದರೆ ದಂಡ ಇದೆ. ಆ ಹೆಲ್ಮೆಟ್ ಇಲ್ಲದಕ್ಕೆ ದಂಡ ಇದೆ. ಅಲ್ಲೇ ರೋಡಲ್ಲಿ ಒಂದು ಗುಂಡಿ ಇರುತ್ತೆ, ಆ ಗುಂಡಿ ಇರೋದಕ್ಕೆ ಯಾವನಿಗೆ ದಂಡ ಹಾಕ್ತಾರಾ? ಹಾಕಲ್ವಲ್ಲ. ಆ ಗುಂಡಿಯಲ್ಲಿ ನಾವೇ ಬಿದ್ದು ಹೋಗ್ತೀವಿ. ಇದು ಪರಿಸ್ಥಿತಿ ಇರೋಂಥದ್ದು ವಾಸ್ತವ ಇದೆ. ಹಾಗಾಗಿ ಜನ ಜಾಗೃತಿ ಆಗ್ಬೇಕಾಗಿರೋಂಥದ್ದು. ನನಗೇನಕ್ಕೆ ಈಗ ಆಗುತ್ತಂದ್ರೆ ಒಬ್ಬ ಡಾಕ್ಟರ್ ಆಗಿದ್ದೀನಿ, ಎಲ್ಲ ಯಾಕೆ ಮಾತಾಡ್ತೀನಿ, ಪೊಲಿಟಿಕ್ಸು ಮಾತಾಡ್ತೀನಿ, ಸಮಾಜ ಸೇವೆನೂ ಮಾತಾಡ್ತೀನಿ. ಕಾರಣ ಅಲ್ಲ, ಆ ಆಲೋಚನೆ ಬಂದಿದ್ದು ಯಾಕೆ ಅಂದ್ರೆ, ಸರಿ ಆಯ್ತು, ನೀವು ಯಾರಿಗೋ ಒಬ್ರು ದಾರಿಯಲ್ಲಿ ಹೋಗೋರಿಗೆ ಫಸ್ಟ್ ಏಡ್ ಮಾಡಿದ್ರಿ, ಅಡ್ಮಿಟ್ ಮಾಡಿದ್ರಿ, ಅದಾದ್ಮೇಲೆ ಮೊಬೈಲ್ ಹಾಸ್ಪಿಟಲ್ ಕ್ಲಿನಿಕ್ ಮಾಡಬೇಕು ಅಂತ ಅನಿಸ್ತು. ಓಕೆ ಫೈನ್, ದಟ್ ಇಸ್ ಅನ್ ಇಂಡಿವಿಜುವಲ್ ವಿಷನ್ ಅಂತ ಹೇಳ್ಬೋದು. ಬಟ್ ಸಾಮಾಜಿಕವಾಗಿನೂ ಈ ಬದಲಾವಣೆ ಬರಬೇಕು ಅಂತ ಅನಿಸಿದ್ಯಾ? ಯಾವಾಗ ಮಾಸ್ ಟ್ರೀಟ್ಮೆಂಟ್ಗಳು ಅಂದ್ರೆ ಒಳ್ಳೆ ಉತ್ತಮ ಮಟ್ಟದ ಟ್ರೀಟ್ಮೆಂಟ್ಗಳು ಬರಬೇಕು ಅಂತ ಅನ್ಸಿದ್ಯಾ ಯಾವಾಗ? ಆ್ಯಂಡ್ ಪಾಲಿಟಿಕ್ಸ್ಗೆ ಹೋಗಬೇಕು ಅಂತ ಅನ್ಸಿದ್ಯಾಕೆ? ಇಲ್ಲ, ನನಗೇನು ಪೊಲಿಟಿಕ್ಸ್ ಹೋಗ್ಬೇಕಂತ ಯಾವ ವಿಚಾರಗಳಿರಲ್ಲ, ಆಲೋಚನೆಗಳೇ. ಬೇಂಗ ಡಾಕ್ಟರ್ ಆಗಿ ಎಷ್ಟು ಜನಕ್ಕೆ ಆಗುತ್ತೋ ದಿನಕ್ಕೂ ಪ್ರತಿದಿನ 80ರಿಂದ 100 ಪೇಷಂಟ್ಸ್ಗೆ ಫ್ರೀ ಆಫ್ ಕಾಸ್ಟಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್, ಬೇಸಿಕ್ ಮೆಡಿಸಿನ್ಸು ನಾವು ಡೈಲಿ ಮಾಡ್ತಾನೆ ಇದ್ದೀವಿ. ಸುಮಾರು 18 ವರ್ಷದಿಂದ ಮಾಡ್ತಾ ಇದ್ದೀವಿ. ಅದರಲ್ಲಿ ನನಗೆ ಖುಷಿ ಇತ್ತು, ಸಮಾಧಾನ ಇತ್ತು. ನಾನೊಬ್ಬ ಡಾಕ್ಟರ್ ಆಗಿ, ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಮ್ಮ ಕರ್ತವ್ಯನ ನಾವು ಮಾಡ್ತಾ ಇದ್ದೀವಿ. ಸುಮಾರು 1,20,000 ಜನಕ್ಕೆ ಸಿನ್ಸ್ 18 years ವಿ ಟ್ರೀಟೆಡ್. ಅರೌಂಡ್ 795 ಕ್ಯಾಂಪ್ಸನ್ನು ಮಾಡಿದ್ವಿ ಇದುವರೆಗೆ ಅಕ್ರಾಸ್ ಕರ್ನಾಟಕ ಮಾಡಿದ್ವಿ. ಬೇರೆ ಕಡೆಯಲ್ಲಿ ಈಗ ಕೊಡಗುದಲ್ಲಿ ಫ್ಲಡ್ ಆದಾಗ ಹೋಗಿದ್ವಿ, ಚೆನ್ನೈ ಫ್ಲಡ್ ಆದಾಗ ಹೋಗಿದ್ವಿ, ವೆಸ್ಟ್ ಬೆಂಗಾಲಲ್ಲಿ ಫ್ಲಡ್ ಆದಾಗ ಹೋಗಿದ್ವಿ, ಗುಜರಾತಲ್ಲಿ ಫ್ಲಡ್ ಆದಾಗ ಹೋಗಿದ್ವಿ. ಪ್ರತಿ ಸಾರಿ ಡಾಕ್ಟರ್ಸ್ನ ವಾಲಂಟಿಯರ್ ಡಾಕ್ಟರ್ಸ್ ಕರ್ಕೊಂಡು, ನಾನು ಒಬ್ಬನೇ ಮಾಡ್ತಾ ಇಲ್ಲ, ಇದೆಲ್ಲ ಕ್ರೆಡಿಟ್ ಗೋಸ್ ಟು ದಿ 350 ಮೆಡಿಕಲ್ ವಾಲಂಟಿಯರ್ ಡಾಕ್ಟರ್ಸ್. ಸುಮಾರು ಜನ 350 ಜನ ವಾಲಂಟಿಯರ್ ಡಾಕ್ಟರ್ಸ್ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಸೆಲ್ಫ್ ಇಂಟ್ರೆಸ್ಟ್ ಇಂದ ಅವರೇ ಮೋಟಿವೇಟ್ ಆಗಿ, ದೇ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಸಿಂಗಲ್ ರುಪಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಅವರೇ ಮೆಡಿಸಿನ್ಸ್ ತಗೊಂಬಂದು, ಅವರೇ ಕಾರಲ್ಲ ಬಂದು, ಅವ್ರ ಜೊತೆ ಸ್ಟಾಫನ್ನು ಕರ್ಕೊಂಬಂದು ಸಾಕಷ್ಟು ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇದು ಸುನೀಲ್ ಕುಮಾರ್ ಹೆಬ್ಬಿ ನಮ್ಮದೇ ಸಂಸ್ಥೆನ ಹುಟ್ಟಾಕಿದ್ದೀನಿ, ಮಾತೃಶ್ರೀ ಫೌಂಡೇಶನ್ ಅಂತ. ಅದ್ರ ಮುಖಾಂತರ ಡಾಕ್ಟರ್ ಆನ್ ವೀಲ್ಸ್ ಮುಖಾಂತರ ಟ್ರೀಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಕ್ರೆಡಿಟ್ ನನಗೆ ಹೋಗ್ಬೇಕಾಗಿರೋಂಥದ್ದಲ್ಲ. ನನ್ನ ಜೊತೆ ಕೋಆಪ್ರೇಟ್ ಮಾಡಿ, ನಾನು ಇನಿಷಿಯೇಟರ್ ಇರ್ಬೋದು ಅಥವಾ ಅದನ್ನು ಲೀಡ್ ಮಾಡ್ತಾ ಇರ್ಬೋದು. ಆ್ಯಕ್ಚುಲಿ ಇದೆಲ್ಲ ಕ್ರೆಡಿಟ್ ಗೋ ಟು ದಿ 350 ಮೆಡಿಕಲ್ ವಾಲಂಟಿಯರ್ಸು, ನಾನ್ ಮೆಡಿಕಲ್ ವಾಲಂಟಿಯರ್ಸು, ಟೆಕ್ನಿಷಿಯನ್ಸು, ಭಾಳಷ್ಟು ಜನ ಬೇರೆ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸ್ ಆಗಿ ರಿಟೈರ್ಡ್ ಆಗಿರೋಂಥವ್ರು ತಮ್ಮ ದುಡ್ಡನ್ನೇ ಡೊನೇಟ್ ಮಾಡಿ ಮೆಡಿಸಿನ್ಸ್ ತೊಗೊಂಬಂದು ನಮ್ಮ ಜೊತೆ ಕ್ಯಾಂಪಿಗೆ ಬಂದಿದ್ದಾರೆ. ಹಾಗಾಗಿ ನಾನು ಎಲ್ಲರೂ ಕೇಳೋವಂಥದ್ದು, ಎಲ್ಲ ಡಾಕ್ಟರ್ಸೂ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಇಡೀ ಸಿಸ್ಟಮ್ನೇ ಆಗಿದೆ. ಮೆಡಿಕಲ್ ಫೀಲ್ಡಲ್ಲಿನೂ ಒಂದು ಮಾಫಿಯಾ ಇದೆ, ಪೊಲೀಸಲ್ಲೇನೂ ಒಂದು ಮಾಫಿಯಾ ಇದೆ, ರಿಯಲ್ ಎಸ್ಟೇಟಲ್ಲಿ ಒಂದು ಮಾಫಿಯಾ ಇದೆ. ಮಾಫಿಯಾ ಅನ್ನೋಂಥದ್ದು ನಾವೇ ಹುಟ್ಟು ಹಾಕಿರೋಂಥ ಸಂಸ್ಥೆ. ಇರ್ರೆಸ್ಪಾನ್ಸಿಬಲ್ ಸಿಟಿಸನ್ ಇರುವಾಗ, ರೆಸ್ಪಾನ್ಸಿಬಿಲಿಟಿನ ಅವರು ಪೂರೈಸ್ತಿರುವಾಗ ಈ ಸಮಾಜ ಈ ಸ್ಥಿತಿಗೆ ಹೋಗುತ್ತೆ. ಕೆಟ್ಟವರಿಂದ ಸಮಾಜ ಆಗಿಲ್ಲ, ಒಳ್ಳೆಯವರು ನೋಡ್ಕೊಂಡು ಕುತ್ಕೊಂಡಿದ್ದಾರಲ್ಲ ಅವರಿಂದ ಸಮಾಜ ಒಳ್ಳೆಯವರು ಮೌನದಿಂದ ಸಮಾಜ ಹಾಳಾಗಿದೆ. ಹಾಗಾಗಿ ಪ್ರಶ್ನೆ ಮಾಡುವಂಥದ್ದು ನನಗೇನು ಇರಲಿಲ್ಲ ಇದು. ಹಾಗಾಗಿ ನನಗೆ ಇದನ್ನು ನೋಡಿದಾಗ ನನ್ನ ಕೆಲಸ ಏನು, ಸಮಾಜ ಸೇವೆ ಮಾಡೋದು ನನ್ನ ಕೆಲಸ ಅಲ್ಲ. ಬಿಕಾಸ್ ಇಟ್ಸ್ ಅ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ, ಸರ್ಕಾರದ ಆದ್ಯ ಕರ್ತವ್ಯ. ಅವ್ರಿಗೆ ಓಟ್ ಹಾಕಿದ್ವಿ, ಅವ್ರು ಮಾಡ್ಬೇಕಾಗಿರ್ಸಿ. ನಂದು ಪ್ಯಾಷನ್ ಇದೆ, ನನಗೆ ಕನಸಿದೆ. ನಾನು ಹೋದಾಗ ನಾನೊಬ್ಬ ವ್ಯಕ್ತಿಯಾಗಿ ದಿನಕ್ಕೆ 80ರಿಂದ 100 ಪೇಷಂಟ್ಸ್ನ ಟ್ರೀಟ್ ಮಾಡಿ ಜನರಿಗೆ ಸೇವೆ ಮಾಡ್ಬೋದು. ಅದೇನು ದೊಡ್ಡ ಕೆಲಸ ಅಲ್ಲ, ಇಂಡಿವಿಜುವಲ್ ವಿಷನ್. ಬಟ್ ಒಬ್ಬ MLA ಆದರೆ ನಾನು, ನನ್ನ ಮತಕ್ಷೇತ್ರದ 1.5 ಲಕ್ಷದಿಂದ 2 ಲಕ್ಷ ಜನ ವೋಟರ್ಸ್ ಇರ್ತಾರೆ. ನಾನು 2 ಬಾರಿ MLA ನಿಂತ್ಕೊಂಡಿದ್ದೆ. ಒಂದ್ಸರಿ ಸಿಂದಗಿಯಿಂದ, ಇನ್ನೊಂದ್ಸರಿ ಮಲ್ಲೇಶ್ವರಮಿಂದ. ಯಾವ ಪಾರ್ಟಿಯಿಂದ? NPP ಪಾರ್ಟಿ ಅಂತ, ನ್ಯಾಷನಲ್ ಪೀಪಲ್ ಪಾರ್ಟಿ ಅಂತ. ಅಂಡ್ ವೈ ನಾಟ್ BJP ಅಂಡ್ ಕಾಂಗ್ರೆಸ್? ಅಲ್ಲಿ ಹೋಗಬೇಕು ಅಂತ ಯಾಕೆ ಅನಿಸ್ಲಿಲ್ಲ? ಇಲ್ಲ, ನನಗೇನಂದ್ರೆ BJP ಕಾಂಗ್ರೆಸ್ ನಿಮ್ಗೆ ಗೊತ್ತಿದೆ, ನನಗೆ JDS ಇದೆ. ನಾನು RSS ಅಲ್ಲಿ ಇದ್ದೆ ಅಂತವನು, ತುಂಬಾ ಇದರಿಂದ ಬಂದಿಲ್ಲ, ಹಿಂದೂಯಿಸಮ್, ನನಗೆ ಜಾತ್ಯತೀತದಿಂದ ಇರುವಂಥದ್ದು. ಬಟ್ ಏನಂದರೆ ನಂದೇ ಬೀಂಗ ಹಿಂದೂ ಆಗಿ ನಂದೇ ಆದಂಥ ಅದು ಕನಸು ಇರುವಂಥದ್ದು. ಬಟ್ ಹಾಗಂದ್ಬಿಟ್ಟು ಎಲ್ಲ ಧರ್ಮ ಜಾತಿ ಎಲ್ಲ ಒಂದೇ ಅಂತ, ಲವ್ ಆಲ್ ಸರ್ವ್ ಆಲ್ ಅನ್ನೋಂಥ ಕಾನ್ಸೆಪ್ಟಲ್ಲಿ. ಬಟ್ ನನಗಂದರೆ BJP ಕಾಂಗ್ರೆಸ್ಸು JDS ಅಂದರೆ JCB ಪಾರ್ಟಿ ಅಂತಾರೆ, JDS ಕಾಂಗ್ರೆಸ್ BJP. ಈ JCB ಪಾರ್ಟಿಯಲ್ಲಿ 50 ಲಕ್ಷ 50 ಕೋಟಿ 100 ಕೋಟಿ ಬಂಡವಾಳ ಹಾಕೊಂಡು ಮಾತ್ರ ಆ ಪಾರ್ಟಿಗೆ ಆಹ್ವಾನ ಇದೆ. ಅವನಿಗೆ ಅವನಷ್ಟೇ ಲೀಡರ್ ಆಗ್ತಾನೆ. BJP-ಯಲ್ಲೆಲ್ಲ ಚಾಯ್ವಾಲ ಪ್ರೆಸಿಡೆಂಟ್ ಆಗ್ಲಿಲ್ವಾ? ಆಗಿದ್ದಾರೆ. ಈಗ ಚಾಯ್ವಾಲ ಒಂದೇ ಸರಿ ಆಗಿರುವಂಥದ್ದಲ್ಲ, ಮೋದಿಜಿಯವರು ಅಂದರೆ ಅದೊಂದು ರೂಟ್ ಇದೆ. ಹಾಗಾಗಿ ನೀವು ಯೂಶ್ವಲಿ ಒಬ್ಬ ವ್ಯಕ್ತಿ 10 ಕೋಟಿ 20 ಕೋಟಿ ಖರ್ಚು ಮಾಡಿದ್ರೆ MLA ಆಗಕ್ಕೆ ಚಾನ್ಸೇ ಇಲ್ಲ. ಅಪರೂಪದಲ್ಲಿ ಅಪರೂಪ ಇದೆ. ಹೇಳೋದಕ್ಕೆ ಮಾತಾಡೋದಕ್ಕೆ 100 ಜನ ಮಾತಾಡ್ತಾರೆ. MLA ಮಗ, MLA ಆಗೋದು, ಅವನ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಇದಿದೆ. JDS ಪಾರ್ಟಿಯಲ್ಲಿ ನೋಡಿದರೆ ಗೊತ್ತಾಗುತ್ತೆ. ದೇವೇಗೌಡರು, ಕುಮಾರಸ್ವಾಮಿ, HD ರೇವಣ್ಣ, ಪ್ರಜ್ವಲ್ ರೇವಣ್ಣ, ನಿಖಿಲ್ ಕುಮಾರಸ್ವಾಮಿ, ಅಪ್ಪ, ಮಗ, ಮೊಮ್ಮಕ್ಕಳು, ಇದೇ ಪಾರ್ಟಿ ಆಗಿರೋಂಥದ್ದು. ಇದು ದುಸ್ಥಿತಿ.
ಈಗ BJP ಎಲ್ಲ ಬಂದ್ಬಿಟ್ರೆ ಅಲ್ಲಿನ ಅಪ್ಪ ಮಕ್ಕಳು ಪಾಲಿಟಿಕ್ಸ್ ಇದ್ದಂಗೆ. ಅಲ್ಲಿ ವಿಜಯೇಂದ್ರ, ಯಡಿಯೂರಪ್ಪ. ಇಲ್ಲಿ ಕಾಂಗ್ರೆಸ್ ಅಲ್ಲಿ ಬಂದ್ಬಿಟ್ರೆ DK ಶಿವಕುಮಾರ್, ಅವ್ರ ತಮ್ಮ ಯಾರವರು DK ಸುರೇಶ್. ಹೀಗೆ ಇಡೀ ಪಾಲಿಟಿಕ್ಸ್. ಈಗ ಸಿದ್ದರಾಮಯ್ಯ ಇದ್ದಾರೆ, ಸಿದ್ದರಾಮಯ್ಯ ಮಗ ಯತೀಂದ್ರ. ಈ ಥರ ಎಲ್ಲ ಕಡೆನೂ ಫ್ಯಾಮಿಲಿ ಪಾಲಿಟಿಕ್ಸ್ ಇದು. ಒಂದು 60-70 ಫ್ಯಾಮಿಲಿನ ನಮ್ಮ ರಾಜ್ಯನ ಆಳ್ತಾ ಇದ್ದಾರೆ. ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಫಿಯಾನ್ಸಿಗಳೇ ಇದನ್ನ ರನ್ ಮಾಡ್ತಾರಂಥದ್ದು. ನಿಜವಾಗ್ಲೂ 1,20,00,000 ಜನ ಬೆಂಗಳೂರು ಪಾಪ್ಯುಲೇಷನ್ ಇದೆ. ಸುಮಾರು 6-7 ಕೋಟಿ ಕರ್ನಾಟಕ ಇರುವಂಥದ್ದು. ಒಂದು 70 ಕುಟುಂಬನೇ ಇದನ್ನು ಕಂಟ್ರೋಲ್ ಮಾಡ್ತಾರಂಥದ್ದು. ದುರಾದೃಷ್ಟ 3 ಪಾರ್ಟಿಯಲ್ಲಿ. ಹಾಗಾಗಿ BJP ಕಾಂಗ್ರೆಸ್ ಪಾರ್ಟಿಯಲ್ಲಿ ನಮ್ಮಂಥವ್ರಿಗೆ ಭವಿಷ್ಯ ಅಲ್ಲ, ನಮ್ಮನ್ನು ಅವ್ರು ಎಂಟರ್ಟೈನೇ ಮಾಡೋದಿಲ್ಲ. ಕಾರಣ ಏನಂದರೆ ನಾವೆಲ್ಲ ಇನ್ವೆಸ್ಟರ್ಸ್ ಅಲ್ಲಲ್ಲ. ನಾವು ಈ ಥರ ಹೇಳೋವಂಥದ್ದು. ಈಗ ಅದು ಹೆಂಗೆ ಸಾಧ್ಯ ಇದೆ ಹೇಳಿ? ಈಗ 50 ಕೋಟಿ 100 ಕೋಟಿ ನಾನು MLA ಆಗಿಬಿಟ್ರೆ ಸಮಾಜ ಸೇವೆ ಮಾಡೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಜನನೂ ಅಷ್ಟೇ. ಈ ಕುಕ್ಕರು ನಿಕ್ಕರು ಲಿಕ್ಕರ್ಗೆ ಓಟ್ ಹಾಕ್ತಾರೆ ಅಲ್ವಾ? ದುರಾದೃಷ್ಟ. ಈಗ ಅವರು ಏನು ಇಲ್ದಂಗೆ ಆಮೇಲೆ ನಿಕ್ಕರ್ ಮೇಲೆ ನಿಲ್ಲುವಂಥ ಪರಿಸ್ಥಿತಿ ಬಂದ್ಬಿಟ್ಟೆ ಜನರದು. ನಿಜವಾಗ್ಲೂ ಅವ್ರು ಕೇಳೋದಕ್ಕೆ ರೈಟ್ಸೇ ಇಲ್ಲ. ನಿಜವಾಗ್ಲೂ ಈ ದೇಶದಲ್ಲಿ ಏನಾದರೂ ಆಗ್ಬೇಕಾಗಿದ್ರೆ ಮಾಹಿತಿ ಹಕ್ಕು ಹೇಗಿದೆಯೋ, ಶಿಕ್ಷಣ ಹಕ್ಕು ಹೋಗಿದೆಯೋ, ಆರೋಗ್ಯ ಹಕ್ಕು ಆಗಬೇಕಾಗಿತ್ತು. ಪ್ರತಿಯೊಬ್ಬ MLA ಕೇಳಬೇಕು. ಅವ್ರು MLA ನೋಡಿ, ನಾನು ಹೇಳ್ತಾ ಇದ್ದೀನಿ, MLA MP ಗಳು ಅವ್ರ ಹೆಂಡತಿ ಮಕ್ಕಳನ್ನ ಯಾವತ್ತಾದರೂ ಅಥವಾ ಅವ್ರ ಗೌರ್ಮೆಂಟ್ ಹಾಸ್ಪಿಟಲ್ ಡೆಲಿವರಿ ಮಾಡಿಸಿಲ್ಲ. ಅವ್ರಿಗೆ ಅವಶ್ಯಕತೆನೇ ಇಲ್ಲ. ಅವ್ರ ಸಂಬಳ 2.5 ಲಕ್ಷ ಇರೋದು 3 ಲಕ್ಷ ಮಾಡ್ಕೋತಾರೆ, ಯಾರು ವಿದೌಟ್ ಏನು ಡಿಸ್ಕಷನ್ ಆಗ್ದೇನೆ. ಹಾಗಾಗಿ ಜನಸಾಮಾನ್ಯರಿಗೆ ಕೂಗು ಇಲ್ವೇ ಇಲ್ಲ. ನಾವೆಲ್ಲರೂ ಒಂದೊಂದು ಪಾರ್ಟಿಗೆ ಜೈ ಹೋ ಅನ್ಕೊಂತ ಹೋಗ್ತಾ ಇದ್ವಿ. ಒಬ್ರು BJPಗೆ ಅಂತಾನೆ, ಇನ್ನೊಬ್ಬ ಕಾಂಗ್ರೆಸ್ಗೆ ಅಂತಾನೆ, ಇನ್ನೊಬ್ಬ JDSಗೆ ಅಂತಾನೆ. ನಿಜವಾಗ್ಲೂ ಈ ಪಾರ್ಟಿಗಿಂತ ಹೆಚ್ಚಾಗಿ ಜನಕ್ಕೆ ಏನು ಬೇಕು ಅನ್ನೋಂಥದ್ದು. ಬೇರೆ ದೇಶದಲ್ಲಿ ಈಗ ಅಮೆರಿಕಾದಲ್ಲೆಲ್ಲ ಹೆಲ್ತ್ ಬಗ್ಗೆ ಫೈಟ್ ಮಾಡ್ತಾರೆ, ಎಜುಕೇಷನ್ ಬಗ್ಗೆ ಫೈಟ್ ಮಾಡ್ತಾರೆ, ಜಾಬ್ಸ್ ಬಗ್ಗೆ ಅಲ್ಲಿ ಹೋರಾಟಗಳಿರ್ತವೆ, ಪೊಲಿಟಿಕಲ್ ಮೂಮೆಂಟ್ ಆಗಿರ್ತವೆ. ನಮ್ಮಲ್ಲಿ ಧರ್ಮ, ಜಾತಿ, ಧರ್ಮದ ದಂಗಲ್ಲು ಈ ಥರದ್ದು ಇರುತ್ತೆ. ಹೊರತಾಗಿ ಇದರಿಂದ ಏನಾಗಿದೆ, ಈ BJP ಅವರಿಗೆ ಈ ಧರ್ಮದ ಬಗ್ಗೆ ಅಥವಾ ಹಿಂದೂ ಧರ್ಮದ ಬಗ್ಗೆ, ಕಾಂಗ್ರೆಸ್ದವ್ರಿಗೆ ಮುಸ್ಲಿಂ ಧರ್ಮದ ಬಗ್ಗೆ, ಈ JDSದವ್ರಿಗೆ ಅವ್ರಿಗೇನಿಲ್ಲ, ಅವ್ರ ಕುಟುಂಬದ ಬಗ್ಗೆ, ಈ ಥರದ್ದು ಆದಾಗ ಜನರ ಬಗ್ಗೆ ಯಾರಿದ್ದಾರೆ? ಜನರ ಬಗ್ಗೆ ಇಲ್ವೇ ಇಲ್ಲ ಇವರು. ಅದು ತುಂಬಾ ನೋವಾಗುತ್ತೆ. ಬೀಯಿಂಗ್ ಅ ಡಾಕ್ಟರ್ ಆಗಿ. ರೈಟ್ ಟು ಹೆಲ್ತ್ ಅಂತ ಹೇಳಿದ್ರಲ್ಲ, ಈ ಹೋರಾಟವನ್ನ ಮೊದಲು ಪ್ರಾರಂಭ ಮಾಡಿದ ಹೆಂಗೆ, ಮತ್ತೆ ಈ ಹೋರಾಟ ಈಗ ಸದ್ಯಕ್ಕೆ ಯಾವ ಹಂತದಲ್ಲಿದೆ? ಮುಂದೆ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ಬೇಕಂತಿದ್ದೀರಿ? ಇಲ್ಲ, ನಾನು MLA ನಿಂತಿದ್ದೇನೆ. ನಾನು MLA ಆಗ್ಬಿಟ್ರೆ ಅಥವಾ ಈ ರಾಜ್ಯದ ಆರೋಗ್ಯ ಮಂತ್ರಿ ಆದ್ರೆ ಹೆಲ್ತ್ ಕೇರ್ ಅನ್ನೋಂಥದ್ದು, ಹೆಲ್ತ್ ಕೇರ್ ರೈಟ್ ಟು ಹೆಲ್ತ್ ಬಿಲ್ ಅಂತ ಇಂಪ್ಲಿಮೆಂಟ್ ಮಾಡ್ಬೋದು. ರಾಜಸ್ಥಾನ ಸರ್ಕಾರ ರೈಟ್ ಟು ಹೆಲ್ತ್ ಬಿಲ್ ಅನ್ನ ತರೋದಕ್ಕೆ ಇಚ್ಛಿಸಿತ್ತು, ಮತ್ತೆ ಸರ್ಕಾರ ರೆಡಿ ಆಗಿತ್ತು. ಅಲ್ಲಿರುವಂತ ಪ್ರೈವೇಟ್ ಮೆಡಿಕಲ್ ಮಾಫಿಯಾ ಅಡ್ವಾಂಟೇಜ್, ಈ ರೈಟ್ ಟು ಹೆಲ್ತ್ ಬಿಲ್ ಬಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮ್ಯಾಂಡೇಟರಿ ಆಗಿ ಹೆಲ್ತ್ ಕೇರ್ ಸರ್ವಿಸ್ ನ ಕೊಡಬೇಕು. ರಿಜೆಕ್ಟ್ ಮಾಡಂಗಿಲ್ಲ. ರಿಜೆಕ್ಟ್ ಮಾಡಿದ್ರೆ ಆ ವ್ಯಕ್ತಿ ಮೇಲೆ ಕೇಸ್ ಹಾಕ್ಬೋದು. ಅಲ್ಲಿರೋ ಡಾಕ್ಟರ್ ಮೇಲೆ, ಡಾಕ್ಟರ್, ಮೆಡಿಕಲ್ ಆಫೀಸರು, TH, ರೆಸ್ಪಾನ್ಸಿಬಲ್ ಅವ್ರದೇ ಅಲ್ವಾ? ಏನೇ ಟ್ರೀಟ್ಮೆಂಟ್? ಹೌದು. ಈಗ ಪುಲ್ವಾಮಾ ಅಟ್ಯಾಕ್ ಆದಾಗ 40 ಜನ 50 ಜನ ಸತ್ರು. ಈ ಆರೋಗ್ಯ ಸೇವೆ ಸಿಗದೆ ಸತ್ರೆ ಅದು ಸಾವ ಅಥವಾ ಕೊಲೆನಾ ಅದು ಅಂತ. ಈಗ ಅದು ಅಟ್ಯಾಕ್ ಆದ್ರೆ ಯಾರೋ ಟೆರರಿಸ್ಟು, ಪಾಕಿಸ್ತಾನದವರು, ಪಾಪಿಗಳು ಸಾಯಿಸಿದ್ರು ಅಂತ ಹೇಳ್ಬೋದು. ಈಗ ಒಬ್ಬ ವ್ಯಕ್ತಿಗೆ ಟ್ರೀಟ್ಮೆಂಟ್ ಕೊಡದೆ ಟ್ರೀಟ್ಮೆಂಟ್ ಸಿಗದೆ ಸತ್ರೆ ಅದು ಸಾವಲ್ಲ, ಅದು ಕೊಲೆನೇ. ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ನಾನು ಹೇಳೋವಂಥದ್ದು. ಬಿಕಾಸ್ ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ, ಫೈಟು ಮಾಡೋಕ್ಕಾಗಲ್ಲ. ಅಂದರೆ ಬಡವ್ರ ಮಕ್ಕಳು ಸಾಯ್ಲಿ, ಶ್ರೀಮಂತ ಮಕ್ಕಳು ಬದುಕಲಿ ಅಂತಾನ ಅಲ್ವಲ್ಲ? ದುರಾದೃಷ್ಟ ಅದು. ಹೀಗಾಗಿ ಏನಾಗುತ್ತೆ, ನನಗೆ ಬೇಜಾರಾಗಿದೆ ಅದೇ ವಿಚಾರಕ್ಕೆ. ನಾನೇ ಪೊಲಿಟಿಷಿಯನ್ ಆದರೆ ಪೊಲಿಟಿಕಲ್ ವಿಲ್ ಪವರ್ ಬೇಕು, ಕಮಿಟ್ಮೆಂಟ್ ಬೇಕು. ನ್ಯಾಯ, ನೀತಿ, ಧರ್ಮ, ಸ್ವಚ್ಛ, ಪ್ರಾಮಾಣಿಕವಾಗಿರೋ ವ್ಯಕ್ತಿ ಮಾತ್ರ ಮಾತಾಡೋಕ್ಕಾಗುತ್ತೆ. ಈ ಕಿತ್ತೋಗ್ರ ಸಿಸ್ಟಮಲ್ಲಿ ತುಂಬ ನಿಜವಾಗ್ಲೂ ತುಂಬ ಡೌನ್ಗ್ರೇಡ್ ಆಗಿಬಿಟ್ಟಿದೆ. ಈಗ ಎಲ್ಲನೂ ಏನಂದರೆ ಇದ್ರ ನೋಡಿ, ಸತ್ಯದ ಬಗ್ಗೆ, ಪ್ರಾಮಾಣಿಕತೆ ಬಗ್ಗೆ, ನೀತಿ ಬಗ್ಗೆ ವಿಡಿಯೋಗಳಾಗಲಿ, ಸೋಷಿಯಲ್ ಮೀಡಿಯಾ ಆಗಲಿ ಭಾಳ ಕಷ್ಟ ಇದೆ. ಇಂಥ ವಿಚಾರಗಳ ತಲುಪಲ್ಲ ಜನಕ್ಕೆ. ಈ ಕೆಟ್ಟ ಸಂದೇಶಗಳನ್ನ, ಕೆಟ್ಟ ವಿಚಾರಗಳ ಜನಕ್ಕೆ ಒಂದು ಕೆಟ್ಟ ಕುತೂಹಲ ಆಗ್ಬಿಟ್ಟಿದೆ. ಹಾಗಾಗಿ ಜನ ಬದಲಾವಣೆ ಆಗಬೇಕಾಗಿದೆ. ನೆಗೆಟಿವ್ ವಿಲ್ ಅಟ್ರಾಕ್ಟ್ ಮೋರ್. ಹೌದು, ಅದು ದುರಾದೃಷ್ಟ. ಹಾಗಾಗಿ ನಾನು ಎಲ್ಲರೂ ಹೇಳೋಂಥದ್ದು ನೆಗೆಟಿವ್ ಅಟ್ರಾಕ್ಟ್ ಮಾಡಲಿ, ಬಟ್ ನಿಮ್ಮ ಭವಿಷ್ಯನ ಕೊಂದ್ಕೊಂಡು ಬದುಕೋದ್ರಲ್ಲಿ ಅರ್ಥ ಏನಿದೆ? ನಾಳೆಗಳ ಬಗ್ಗೆ ಯೋಚನೆ ಮಾಡಬೇಕು. ನಾಳೆ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಮಕ್ಕಳ ಭವಿಷ್ಯ ಏನು ಸರ್? ಈಗ ಪ್ರತಿಯೊಂದು ಇಲಾಖೆಗೆ ಹೋಗ್ಬಿಟ್ರೆ, ನಾನು ಬೀಯಿಂಗ್ ಅ ಡಾಕ್ಟರ್ ಆಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲ ಒಬ್ಬ DHO ಅಂತ ಇರ್ತಾನೆ, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅಂತ, ಜಿಲ್ಲಾ ಆರೋಗ್ಯಾಧಿಕಾರಿ. ಒಬ್ಬ ವ್ಯಕ್ತಿ ಆಗ್ಬೇಕಂದ್ರೆ ನನಗೆ ಫೋನ್ ಮಾಡ್ತಾನೆ. ನಾನು ಪೊಲಿಟಿಷಿಯನ್ ಆಗಿರೋದ್ರಿಂದ ಒಂದು ಜಿಲ್ಲಾ ಆರೋಗ್ಯಾಧಿಕಾರಿ ಆಗ್ಬೇಕಂದ್ರೆ 40 ಲಕ್ಷ 50 ಲಕ್ಷ ಕೊಡ್ಬೇಕು. ಹೌದಾ? ಹೌದು. 15-20 ವರ್ಷ ಸರ್ವಿಸ್ ಇರಬೇಕು. 50 ಲಕ್ಷ ಕೊಟ್ಟವ್ ನೀನೇನು ಹೆಲ್ತ್ ಕೇರ್ ಸಿಸ್ಟಮ್ನ ಸುಧಾರಣೆ ಮಾಡ್ತಾನೆ ಸರ್? ನಮ್ಮ ಬ್ರದರೇ ಗೌರ್ಮೆಂಟ್ ಫಾರ್ಮಸಿಸ್ಟು, ಅವ್ರು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬಿಜಾಪುರದಲ್ಲಿ ಇದ್ದಾರೆ. ಹಾಗಾಗಿ ಅವ್ರು ಹೇಳ್ತಾ ಇರ್ತಾರೆ ಏನೇನಾಗುತ್ತೆ, ಹೇಗಾಗುತ್ತೆ. ಇಡೀ ಕಂಪ್ಲೀಟ್ ಆಗಿ ಸರ್ ಕಮಿಷನ್ ಸರ್. ಸರ್ಕಾರ ಯಾವುದೇ ಸರ್ಕಾರ ಬರಲಿ, BJP ಬಂದರೂ ಅದೇ ಹಣೆ ಬರ, ಕಾಂಗ್ರೆಸ್ ಬಂದರೂ ಅದೇ ಹಣೆ ಬರ, JDS ಬಂದರೂ ಅದೇ ಹಣೆ ಬರ. ಈ ಬೇಸಿಕಲಿ ನೀವು ಈ ಮೊಬೈಲ್ ಕ್ಲಿನಿಕ್ ಮಾಡ್ತಾ ಇದ್ದೀರಲ್ಲ, ಜನ ಬರ್ತಾರಾ ಸರ್? ತುಂಬಾ ಜನ. ಐ ಮೀನ್
ಅಂದ್ರೆ ಯಾವ ಟ್ರಸ್ಟ್ ಮೇಲೆ ಬರ್ತಾರೆ? ಯಾಕಂತಂದ್ರೆ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಸಮಾಜದಲ್ಲಿ ಒಂದು ಕಾನ್ಸೆಪ್ಟ್ ರೆಡಿ ಆಗ್ಬಿಟ್ಟಿದೆ. ಡಾಕ್ಟರ್ ಇನ್ ಸೆನ್ಸ್ ಒಂದು ಕ್ಲಿನಿಕ್ ತಕೊಂಡಿರ್ಬೇಕು, ಹಿಂಗೆ ಇರಬೇಕು. ಈ 5 ರೂಪಾಯಿ ಡಾಕ್ಟರ್ ಅಂತ ನಾವು ಕೇಳಿದೀವಿ. 5 ರೂಪಾಯಿಗೆ ಯಾರಿಗೂ ಟ್ರೀಟ್ಮೆಂಟ್ ಮಾಡ್ತಾರೆ, ಏನೋ ಕೊಡ್ತಾರೆ ಬಿಡು, ಏನೋ ಮಾಡ್ತಾರೆ ಬಿಡು ಅನ್ನೋ ತಾತ್ಸಾರ ಮನೋಭಾವ ಕೆಲವು ವರ್ಗದ ಜನರಲ್ಲಿ ಇರ್ತಾರೆ. ಸೊ ಆ ತರದ ಅನುಮಾನದಿಂದ ಮಾತನಾಡಿದಂತವ್ರು ನಿಮ್ ಬಗ್ಗೆ ತುಂಬಾ ಜನ ಇದ್ದಾರೆ. ಹೀಗಾಗಿ ಅನುಮಾನ ಪಟ್ಟು ಹೋಗ್ಬೇಕಾ ಬೇಡವಾ ಅಂತ ವಿಚಾರ ಮಾಡಿ ಬಹಳ ಜನ ಇದಾರೆ. ಇಲ್ಲ ಇವ್ರು ಮಾಡೋದ್ರಿಂದ ಇವ್ರು ಯಾಕೆ ಸರ್ವಿಸ್ ಫ್ರೀ ಆಗಿ ಮಾಡ್ತಾರೆ, ಇವ್ರಿಗೆ ಎಲ್ಲಿಂದ ದುಡ್ಡು ಬರುತ್ತೆ, ಇವ್ರು ಫಾರಿನ್ ಫಂಡಿಂಗ್ ಏನಾದ್ರು ಆಗುತ್ತಾ, ಕ್ರೌಡ್ ಫಂಡಿಂಗ್ ಏನಾದ್ರು ಆಗುತ್ತಾ, ಇವ್ರಿಗೆ ಯಾರಾದ್ರು ಏನೋ ಉದ್ದೇಶದಿಂದ ಮಾಡಲ್ಲ ಅಂತ ಬಹಳ ಜನ ನಮ್ ಸಂಶಯ ಪಟ್ಟವ್ರು ಇದಾರೆ. ಇವ್ರು ಈ ತರ ಜನರಿಗೆ ಸೇವೆ ಮಾಡ್ತಾ ಇರೋದನ್ನ ನೋಡಿಬಿಟ್ಟು ಜನ ದುಡ್ಡು ಹಾಕ್ತಾರೆ, ಈ ತರದನ್ನ ವಿಚಾರಗಳನ್ನ ಹೇಳ್ತಾನೆ ಇರ್ತಾರೆ. ಹಾಗಾಗಿ ಜನ ಹೇಳೋದು ಸರ್, ಜನ 100 ಮಾತಾಡ್ತಾರೆ ಸರ್. ನಮ್ಮ ಆತ್ಮಸಾಕ್ಷಿಗೆ ನಮ್ಮ ಪ್ರಾಮಾಣಿಕತೆ ನಮಗೆ ಗೊತ್ತಿರುತ್ತೆ ನಾವೆಷ್ಟು ಇದೆ. ಹಾಗಾಗಿ ನಾನೇ ಹೇಳ್ತಾ ಇರೋದು, ನಮ್ಗೆ ಹೋದಾಗ ಮೊದಲೆಲ್ಲ ಸ್ಟಾರ್ಟಿಂಗ್ ಎಲ್ಲ ವಿರೋಧ ಮಾಡಿದ್ರು, ಕೆಲವ್ರು ಬರ್ತಾ ಇರಲಿಲ್ಲ. ಈಗ ಜನಕ್ಕೆ ನಾವು ನೀಡಿ ಇರೋರಿಗೆ ನಾವು ಅದಕ್ಕಾಗಿನೇ ಫಿಕ್ಸ್ ಆಗಿ ಅಡಾಪ್ಟ್ ಮಾಡ್ಕೊಂತೀವಿ. ಯಾವ ಏರಿಯಾಗೆ ಹೋಗ್ತೀವಿ ಸುಮ್ಮನೆ ರ್ಯಾಂಡಮ್ ಆಗಿ ಹೋಗಲ್ಲ. ಬಿಫೋರ್ 15 ಡೇಸ್ ನಾವು ಯಾರನ್ನ ಅಡಾಪ್ಟ್ ಮಾಡ್ಕೊಂಡಿದೀವೋ ಅಲ್ಲಿ ಹೋಗಿ ನಾವು ಹೋದಲ್ಲಿ ಕನಿಷ್ಠ ಅಂದ್ರೆ 25ರಿಂದ 50 ಜನ ಇರ್ತಾರೆ. ಹೌದು. ಈಗ ಲೇಬರರ್ಸ್ ಕಾಲನಿಗೆ ಹೋಗ್ತೀವಿ, ಲೇಬರ್ ಕಾಲನಿ ಮಿನಿಮಮ್ ನಾವು 50 ಜನ ಇದ್ರೆ ಹೋಗೋದೇ ಇಲ್ಲ. ನಾವು ಪ್ಲ್ಯಾನ್ ಮಾಡಿ ಅಲ್ಲಿ ಯಾರು ಇರ್ತಾರೆ ಅಲ್ಲಿ ಒಬ್ಬರನ್ನ ಲೀಡ್ರನ್ನ ಮಾಡಿ, ಅವ್ರು ಯಾರು ಇರ್ತಾರೆ, ಏನಾಗಿದೆ, ಏನು ಸಮಸ್ಯೆ, ಅವ್ರನ್ನೆಲ್ಲ ಬೆಸ್ಟ್ ತಿಳ್ಕೊಂಡು ಅದಕ್ಕೆ ಬೇಸಿಕ್ ಮೆಡಿಸಿನ್ಸನ್ನ, ಅದಕ್ಕೆ ಸಂಬಂಧಪಟ್ಟ ಮಕ್ಕಳ ಡಾಕ್ಟರ್ ಬೇಕಾ, ಜನರಲ್ ಫಿಸಿಷಿಯನ್ ಬೇಕಾ, ಗೈನಕಾಲಜಿಸ್ಟ್ ಬೇಕಾ ಹುಡುಕಿ ಕರ್ಕೊಂಡು ಹೋಗಿ ನಾವು ಮಾಡೋವಂಥದ್ದು. ಆಮೇಲೆ ನಮ್ಮ ಸುತ್ತಮುತ್ತ ಬೆಂಗಳೂರಲ್ಲಿ 350 ಜನ ವಾಲಂಟಿಯರ್ ಡಾಕ್ಟರ್ಸ್ ಇರೋದ್ರಿಂದ ನಾವು ಆ ಏರಿಯಾದಲ್ಲಿ ಇರೋಂಥ ಡಾಕ್ಟರ್ನೇ ಕರೆಯುವಂಥದ್ದು ನಾವು. ಹಾಗಾಗಿ ಇದು ಕಂಪ್ಲೀಟಾಗಿ ನಾಟ್ ಫಾರ್ ಪ್ರಾಫಿಟ್ ಮೋಡಲ್ಲಿ ಇರೋಂಥದ್ದು. ನಮ್ಮ ಸಂಸ್ಥೆ ಹುಟ್ಟಾಕ ಅಂದ್ರೆ ಬೆಂಗಳೂರಿನ ಎಲ್ಲ ಏರಿಯಾದಲ್ಲೂ ನಿಮಗೆ ಪರಿಚಯ ಡಾಕ್ಟರ್ಸ್ ಇದ್ದಾರೆ. ಒಬ್ರು ಇಬ್ರು ಇದ್ದಾರೆ. ಹಾಗಾಗಿ ನಮಗೇನೋ ಇದರಿಂದ ಆರ್ಥಿಕವಾಗಿ, ನಾನು ಬೈ ಬರ್ತ್ ಲ್ಯಾಂಡ್ ಲಾರ್ಡ್ ಆಗಿರೋದ್ರಿಂದ ಆರ್ಥಿಕವಾಗಿ ನಮ್ಗೇನು ಕಷ್ಟ ಇಲ್ಲ. ನನಗೂ ಆ ಸೇವೆ ಮಾಡ್ಬೇಕು ಮನೋಭಾವ ಇರೋದ್ರಿಂದ ನಾವು ಮಾಡ್ತಾ ಇದ್ದೀವಿ. ಹೊರತಾಗಿ ಇದೇನೋ ಸಮಾಜ ಸೇವೆ ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಆತ್ಮತೃಪ್ತಿಗೆ ಮಾಡುವಂಥ ಸೇವೆ. ಸಮಾಜಕ್ಕೆ ಒಳ್ಳೇದು ಮಾಡಿದ್ರು ಅಷ್ಟೇ, ಕೆಟ್ಟದ್ದು ಮಾಡಿದ್ರೆ ಸಮಾಜ ಎಲ್ಲ ರೀತಿಯಿಂದ ಮಾತಾಡ್ತಾನೆ ಇರುತ್ತೆ. ಹಾಗಾಗಿ ಸಮಾಜದ ಬಗ್ಗೆ ನನಗೆ ಕೆಟ್ಟ ಅಭಿಪ್ರಾಯ ಇಲ್ಲ. ಸಮಾಜ ನೀವು ಒಳ್ಳೆ ಕೆಲಸ ಮಾಡಿದ್ರೆ ನೀವು ಭಗವಂತನ ಲೆಕ್ಕಕ್ಕೆ ನಾವು ಲೆಕ್ಕ ಇರ್ತೀವಿ. ಇಲ್ಲಿ ಯಾರು ಏನಂತಾರೋ ಬಿಡ್ತಾರೋ ಗೊತ್ತಾ, ಲೆಕ್ಕ ಒಂದು ಮೇಲೆ ಕೌಂಟ್ ಆಗ್ತಾ ಇರುತ್ತೆ. ಆ ಲೆಕ್ಕಕ್ಕಾದ್ರೂ ನಾವು ಸೇವೆ ಮಾಡಬೇಕು ಅಂತ. ಎಲ್ರಿಗೂ ಒಂದು ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. ಈಗ ನೀವು ಎಲ್ರಿಗೂ ಒಂದೊಂದು ರೋಲ್ಸ್ ಇದೆ, ಆ ರೋಲನ್ನು ಪ್ಲೇ ಮಾಡಿ ಹೋಗ್ಬೇಕಾಗಿರೋಂಥದ್ದು. ಹಾಗಾಗಿ ನನಗೆ ಇದರಲ್ಲಿ ಖುಷಿ ಸಿಗುತ್ತೆ, ಮತ್ತು ಆತ್ಮತೃಪ್ತಿ ಸಿಗುತ್ತೆ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ನನಗೆ. ಮೇನ್ ನನಗೇನಾದ್ರ ಮೇಲೆ ಈ ದೇಶದಲ್ಲಿ ಆರೋಗ್ಯ ಹಕ್ಕು ಅನ್ನೋಂಥದ್ದು ಕಾನೂನು ಆಗ್ಬೇಕು. ರೈಟ್ ಟು ಹೆಲ್ತ್ ಬಿಲ್ ಅಂತ ಹೆಂಗೆ ಎಜುಕೇಷನ್ ಬಿಲ್ ಇದೆ, RTI ಇದೆಯೋ, ಈ ಬೇರೆ ದೇಶದಲ್ಲಿ ಕ್ಯೂಬಾ, ಕೆನಡಾ, ಜರ್ಮನಿ, ಫಿಲಿಪೀನ್ಸ್ ಅಂತ ದೇಶಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಹೆಲ್ತ್ ಕೇರ್ ಇಸ್ ಹ್ಯೂಮನ್ ಫಂಡಮೆಂಟಲ್ ರೈಟ್. ಅಲ್ಲಿ ಉಚಿತವಾಗೇ ಸಿಗುತ್ತೆ. UK ಅಲ್ಲಿ ಕಂಪ್ಲೀಟಾಗಿ ಫ್ರೀ ಆಫ್ ಕಾಸ್ಟ್ ಅಲ್ಲೇ ಇದೆ. ಇಡೀ ಸಿಸ್ಟಮ್ನೇ ಹೆಲ್ತ್ ಕೇರು ಗೌರ್ಮೆಂಟ್ ಸೆಕ್ಟರ್ ಅಲ್ಲೇ ಇದೆ. ಪ್ರೈವೇಟ್ UK ಅಲ್ಲಿ. ಇಂಡಿಯಾದಲ್ಲಿ ಆಗ್ತಾ ಇಲ್ಲ. ಅದೇ ಪೊಲಿಟಿಕಲ್ ವಿಲ್ ಪವರ್ ಇಲ್ದೇ ಇರೋದಕ್ಕೆ, ತಮ್ಮ ಹಿತಾಸಕ್ತಿಗಳೋದಕ್ಕೆ. ಅಂದ್ರೆ ಅಲ್ಲಿಯ ವೈದ್ಯಕೀಯ ವ್ಯವಸ್ಥೆಗೂ ಇಲ್ಲಿಯ ವೈದ್ಯಕೀಯ ವ್ಯವಸ್ಥೆಗೂ ನೀವು ನೋಡಿದಂಗೆ ಏನ್ ಡಿಫ್ರೆನ್ಸ್? ಇಲ್ಲ, ಅಲ್ಲಿ ಸರ್ಕಾರ ಟ್ಯಾಕ್ಸ್ ಕಟ್ತಾರಲ್ಲ, ಅಲ್ಲಿನೂ 20% 22% ಟ್ಯಾಕ್ಸ್ ಇದೆ. ಆ ಟ್ಯಾಕ್ಸ್ ಕಟ್ಟಿದ್ದನ್ನ ಜನಕ್ಕೆ ಸರ್ವಿಸ್ನ ಕೊಡ್ತಾರೆ. ನಾವು ಇಲ್ಲಿ ಕಟ್ತೀವಿ 18% ಟ್ಯಾಕ್ಸ್ ಅನ್ನ. ಇಲ್ಲಿ ಟ್ಯಾಕ್ಸ್ ಎಲ್ಲ MLAಗಳ ಮನೆಗೋ, MP ಗಳ ಮನೆಗೋ, ಮಿನಿಸ್ಟರ್ ಮನೆಗಳು, ಅವ್ರು ಮೆಡಿಕಲ್ ಕಾಲೇಜ್ಗಳನ್ನು ಮಾಡ್ಕೋತಾರೆ. ಹೊರತಾಗಿ ಅವರು ಉದ್ಧಾರಕ್ಕಾಗಿ ಇಡೀ MLA MP ಗಳ ಆಸ್ತಿಗಳು, ಯಾರೋ ಮೊನ್ನೆ ಒಂದು ಕನ್ನಡಪ್ರಭದಲ್ಲಿ ನೋಡ್ತಾರೆ, 224 ಈ MLAಗಳಲ್ಲಿ ಅವ್ರ ಆಸ್ತಿಗಳನ್ನ ನಮ್ಮ ಬಜೆಟ್ಗೆ ಸಮ ಇದೆ ದುಡ್ಡು. ಅವ್ರು ಈ ಬಜೆಟ್ ಇದನ್ನ ಕೊಳ್ಳೆ ಹೊಡೆದು ಅವ್ರನ್ನ ಆಸ್ತಿ ಮಾಡ್ಕೊಂಡಿರೋದು. ಅವ್ರು ಸಮಾಜ ಸೇವೆ ಮಾಡಕ್ ಬಂದಿರೋನು, ಅವನಿಗೆ ಈಗ MLA ನಿಂತಿರ್ತಾನೆ, 5 ಕೋಟಿ ಬಾಳ್ತಾ ಇರ್ತಾನೆ. ಅವ್ನು 5 ವರ್ಷ ಆದ್ಮೇಲೆ 50 ಕೋಟಿ 100 ಕೋಟಿ ಮಾಡ್ತಾನೆ. ಅಯೋಗ್ಯ. ಅಷ್ಟು ದುಡ್ಡು ಎಲ್ಲಿಂದ ಬರುತ್ತೆ ಸರ್? ಅವನು ಬಂದಿರೋದು ಸಮಾಜ ಸೇವೆಗೆ. ಸಮಾಜ ಸೇವೆಯಲ್ಲಿ ಇಷ್ಟು ದುಡ್ಡು ಇದೆಯಾ ಸರ್? ಸಮಾಜ ಸೇವೆಗೆ ಇನ್ನೂ ಅವನ ಆಸ್ತಿ ಕರಗ್ತಾ ಹೋಗ್ಬೇಕು. ಕರಗ್ತಾ ಇಲ್ಲ ಅದು. 5 ಕೋಟಿ ಇರೋದು 50 ಕೋಟಿ ಆಗುತ್ತೆ, 50 ಕೋಟಿ 150 ಕೋಟಿ ಆಗುತ್ತೆ. ಒಬ್ಬೊಬ್ರು 1000 ಕೋಟಿಗೆ ಬಾಳ್ತಾರೆ. ಏನಕ್ಕೆ ಹೇಳಿ? ಜನರ ದುಡ್ಡೇ ಅದು. ತಲೆ ಹೊಡೆದಿರೋ ದುಡ್ಡು, ತಲೆ ಹಿಡಿದಿರೋ ದುಡ್ಡು ಅದು, ನೀಚರದ್ದು ಅವರು. ಹಾಗಾಗಿ ಜನ ಎಂಜಾಯ್ ಮಾಡ್ತಾರೆ. ನೋಡಿ, ನಮ್ಮ ಬಾಸಂದ ಮನೆ 2 ಎಕರೆ ಇದೆ, ನಾಯಿ ಸಾಕಿದ್ದಾನೆ, ಕಾರ್ ಇದೆ. ಅವ್ನು ಹೊಸ ಕಾರ್ ಯಾವ್ದು ಬಂದ್ರು ಅವ್ನ ಮನೆ ಹತ್ರ ಬರುತ್ತೆ. ಜನ ಅವನನ್ನು ಮೆರೆಸ್ತಾರೆ. BJP ಅವ್ರ ನಾಯಕನ ಮೆರೆಸ್ತಾರೆ, ಕಾಂಗ್ರೆಸ್ ಅವ್ರ ನಾಯಕನ ಮೆರೆಸ್ತಾರೆ, JDS ಜನ ವಿಕೃತ ಆನಂದನ ಪಡ್ತಾರೆ. ಅಯೋಗ್ಯ ನಮ್ಮದೇ ತಲೆ ಹೊಡೆದಿರೋ ದುಡ್ಡು, ಮೋಸದ ದುಡ್ಡು ಹೊಡೆದಿದ್ದಾನಲ್ಲ ಅಂತ ಜನ ಇದು ಮಾಡಲ್ಲ. ಈಗ ನಮ್ಮಂತವ್ನು ಇರ್ತಾನೆ ನೋಡಿ, ಸಾತ್ವಿಕ, ಪೊಲಿಟಿಕಲ್, ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣ ಮಾಡ್ಬೇಕಂತ ನಾವು ಅಂದಾಗ, ನಾನು 1 ಓಟು 1 ನೋಟು ಅಂತ ನಾನು ಎಲೆಕ್ಷನ್ ಇದ್ದಾಗ ನಾನು ಕೇಳಿ ಜನರ ಹತ್ರ ಹೋಗ್ತಾ ಇದ್ದೆ. ಜನರಿಂದ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ವಿ. ಸಂತೆಯಲ್ಲಿ ಅಂಗಡಿಗೆಲ್ಲ ಹೋಗ್ಬಿಟ್ಟು, ಸರ್ ನಾವು ನಿಂತಿದ್ದೀವಿ, ನಿಮ್ಮ ಹೋಟೆಲ್ಲೇ ನಾವು
ನಿಮ್ ದುಡ್ಡಲ್ಲೇನೆ ನಿಮ್ದು ಒಂದು ಓಟು ಕೊಡಿ ಒಂದು ನೋಟು ಕೊಡಿ ಅಂತ ನಾವು ಕ್ಯಾಂಪೇನ್ ಮಾಡಿ ಸುಮಾರು ನಾನು 1.5 ರಿಂದ 2 ಲಕ್ಷ ರೂಪಾಯಿ ಜನರ ದುಡ್ಡೇ ತಗೊಂಡಿರೋಂಥದ್ದು. ಅದೇ ನಾನು ಯಾವ್ದು ದುಡ್ಡೇ ಖರ್ಚು ಮಾಡಿಲ್ಲ ಸರ್, ಜನರ ದುಡ್ಡಲ್ಲೇ ಎಲೆಕ್ಷನ್ ಮಾಡಿರೋದು, ಜನರ ದುಡ್ಡಲ್ಲೇ ಆಗ್ಬೇಕಾಗಂತ ರಾಜಕಾರಣ ಅಂದ್ರೆ. ನನ್ನ ದುಡ್ಡು ನಾನು ಹಾಕಿ ಮಾಡಿದಾಗ ನನ್ಗೆ ಹಿತಾಸಕ್ತಿ ಇರುತ್ತಲ್ಲ ಸರ್, ಕೊಂಡ್ಕೊಳ್ಳಂಗಾಗುತ್ತೆ. ಈ ರಾಜಕಾರಣಗಳು ಯಾರು ಇವ್ರು ಗೆಲ್ತಾ ಇಲ್ಲ ಸರ್. 500, 1000, 2000 ಕುಕ್ಕರು ನಿಕ್ಕರು ಲಿಕ್ಕರ್ ಕೊಟ್ಟು ಗೆದ್ದಿರೋದು ಹೊರತಾಗಿ ಜನಾಭಿಪ್ರಾಯ ಅಲ್ವೇ ಅಲ್ಲ ಸರ್. ಇದು ಡೆಮಾಕ್ರಸಿಯಲ್ಲಿ ಎಲ್ಲಿದೆ ಸರ್? 100 ಜನ ವೋಟರ್ಸ್ ಇದ್ರಂತ ತಿಳ್ಕೊಳ್ಳಿ, ಅದ್ರಲ್ಲಿ ಮ್ಯಾಕ್ಸಿಮಮ್ 45 ರಿಂದ 50% ಅಷ್ಟೇ ವೋಟಿಂಗ್ ಆಗುತ್ತೆ. 50% ವೋಟೇ ಹಾಕಲ್ಲ. ಆದ್ರೆ ಹೆಂಗೆ ಡೆಮಾಕ್ರಸಿ ಆಗುತ್ತೆ ಸರ್? ಕಾನೂನಲ್ಲಿ ಅವಕಾಶ ಅಥವಾ ಆ ಥರದ್ದು ಇರಬಹುದು, ಬಟ್ ವಾಸ್ತವದಲ್ಲಿ 50% ಜನ ವೋಟ್ ಹಾಕಿಲ್ಲಲ್ಲ. 50ರಲ್ಲಿ ಅದ್ರಲ್ಲಿ ನೋಡಿ, 50ರಲ್ಲಿ 25-26% ಗೆದ್ದಿರ್ತಾನೆ, 50% ವೋಟ್ ಹಾಕಿಲ್ಲ, 75% ಜನ ವಿರೋಧ ಇದ್ರಂತಾನೆ ಅರ್ಥ ಅದು ವಾಸ್ತವದಲ್ಲಿ. ಹಾಗಾಗಿ ನಾವೇನಾಗಿದೆ ಅನಿವಾರ್ಯವಾಗಿ ಬೇರೆ ಏನೇ ಇಲ್ಲಲ್ಲ, ಆಪ್ಷನ್ ಇಲ್ಲಲ್ಲ. ಈಗ ಹುಚ್ಚಿನ ಮದುವೆಲ್ಲೇ ಉಂಡವನೇ ಜನ ಅಂತ ಈಗ ನಾವೆಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದೀವಿ. ಜೈಲಿಗೆ ಹೋಗಿ ಬಂದವ್ರಿಗೆಲ್ಲ 2 ಬಾರಿ ಜೈಲಿಗೆ ಹೋಗಿದವ್ರು ಮುಖ್ಯಮಂತ್ರಿ ಆಗ್ತಾರೆ, ತಿಹಾರ್ ಜೈಲಿಗೆ ಹೋಗಿದವ್ರು ಉಪಮುಖ್ಯಮಂತ್ರಿ ಆಗ್ತಾರೆ. ಇದು ದುಸ್ಥಿತಿ, ಇದು ಸಮಾಜದ. ಹೀಗೇನೋ ಮಾತಾಡಿದ್ರೆ ಡಾಕ್ಟರ್ ಆಗಿ ಇದನ್ನೆಲ್ಲ ಯಾಕೆ ಮಾತಾಡ್ತಾನೆ? ಇದರಿಂದ ಭಯ ಆಗಲ್ವಾ, ಇದರಿಂದ ತೊಂದರೆ ಆಗಲ್ವಾ ಅಂತ ನಮ್ಮನ್ನು ಕೇಳ್ತಾರೆ. ನಮ್ಗೆ ಥ್ರೆಟ್ ಮಾಡಿದ್ದಾರೆ, ಕಾಲ್ ಮಾಡಿದ್ದಾರೆ, ಥ್ರೆಟ್ನಿಂಗ್ ಕಾಲ್ ಆಗಿದೆ. ನಾನು 2 FIR ಮಾಡಿಸಿದ್ದೀನಿ. ಯಾವ ವಿಷಯಕ್ಕೆ? ಇದೇ ವಿಚಾರವಾಗಿ. ಯಾರೋ JDS ನಮ್ಮ ಕುಮಾರಸ್ವಾಮಿ ಸರ್ಗೆ ನೀವು ಬೈದಿದ್ದೀರಾ ಅಂತ. ಅಂದ್ರೆ ಅವರು ಲೂಟಿ ಮಾಡಿದ್ದಾರೆ, ಈ ಥರದ್ದೆಲ್ಲ ಮಾಡಿದ್ದಾರೆ, ಇಂಥದ್ದು ಅಪ್ಪ ಮಕ್ಕಳ ಪಕ್ಷ ಅಂತಂದಿದ್ದಕ್ಕೆ ಯಾರೋ ಒಬ್ರು ಕೇಸ್ ಮಾಡ್ತಿದ್ರು. ಕೇಸು ಏನಕ್ಕೆ ಅಂತ ಮಾಡ್ತಾರೆ ಸರ್? ಮಾಡಿದ್ದೆ ಅಲ್ವಾ, ನಿಜ ಅಲ್ವಾ? ಸತ್ಯ ಹೇಳೋದೇ ಅಪರಾಧ ಈ ಸಮಾಜದಲ್ಲಿ. ಸುಳ್ಳು ಕಳ್ಳ ಅನ್ನೋದೇ ದೊಡ್ಡ ಅಪರಾಧ. ಹಾಗಾಗಿ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಸರ್. ಬೀಯಿಂಗ್ ಅ ಡಾಕ್ಟರ್ ಆಗಿ, ಬೀಯಿಂಗ್ ಅ ಪೊಲಿಟಿಷಿಯನ್ ಆಗಿ, ಈ ನಮ್ಮ ಸತ್ಯ ಹೇಳೋದಕ್ಕೆ ನಮ್ಮ ಮುಜುಗರನೇ ಪಡೋದಲ್ಲ. ಕೇಸ್ ಆಗುತ್ತೋ ಇನ್ನೇನಾಗುತ್ತೋ ಯಾವುದಕ್ಕೆ ಹೆದರದೇ ಇರೋದಕ್ಕೆ ಈ ಸಮಾಜದಲ್ಲಿ ನಾವು ಒಂದಿಷ್ಟು ವಯಸ್ಸು ಮಾಡೋಕ್ಕಾಗ್ದಿರೋದು. ನಮ್ಮಂಥವ್ನು ವಯಸ್ಸು ಮಾಡದೇ ಇದ್ರೆ ಎಜುಕೇಟೆಡ್ ಆಗಿರೋನು, ದುಡ್ಡಿರೋನು, ಹೆಸರಿರೋನು, ಎಲ್ಲ ಗೊತ್ತಿರೋನ ಪ್ರಶ್ನೆ ಮಾಡಿದ್ರೆ ಯಾವ್ಯಾವ ಅಯೋಗ್ಯ, ದಂಧೆಕೋರ, ದಗಲ್ಬಾಜಿ ಬಂದು ಪ್ರಶ್ನೆ ಮಾಡೋಕ್ಕಾಗುತ್ತೆ ಸರ್? ಚಾನ್ಸೇ ಇಲ್ಲ ಅದು. ಹಾಗಾಗಿ ನಾವು ಧ್ವನಿ ಎತ್ತೀವಂದ್ರೆ ನಮ್ಮ ಸಿದ್ಧಾಂತಗಳಿರುತ್ತೆ. ಪ್ರಾಮಾಣಿಕವಾಗಿರೋನಿಗೆ ವಯಸ್ಸು ಚೆನ್ನಾಗಿರುತ್ತೆ ಸರ್, ವಯಸ್ಸು ಮಾಡೋದಕ್ಕೆ ಶಕ್ತಿ ಇರುತ್ತೆ. ಇಲ್ದೇ ಇರೋವನಿಗೆ ಇದು ಇರೋದೇ. ಈ ತರ ಸಮಾಜ ಕೆಲಸ ಮಾಡ್ತೀನಿ, ಈ ತರ ರಾಜಕೀಯಕ್ಕೆ ಹೋಗ್ತೀನಿ ಅಂತಂದಾಗ ಮನೇಲಿ ಹೆಂಗಿತ್ತು? ವಿರೋಧ ಇತ್ತಾ, ಸಪೋರ್ಟ್ ಇತ್ತು? ತುಂಬಾ ವಿರೋಧ ಇತ್ತು. ಯಾರು? ನಮ್ಮ ತಂದೆ, ಶ್ರೀಮತಿನ, ಅನ್ನ ಈ ತರದ್ದು ಅಂದಾಗ ತುಂಬಾ ಅವ್ರಿಗೇನಂದ್ರೆ ಜನ ಸರಿ ಇಲ್ಲ ತಮ್ಮ, ಏನಾದ್ರು ಮಾಡ್ಬಿಟ್ಟಿದ್ದಾರೆ, ಏನಾದ್ರು ಆದ್ರೆ ಹೆಂಗೆ ಅಂತ. ಯಾವಾಗ ಪಾಲಿಟಿಕ್ಸ್ ಫಸ್ಟ್ ಟೈಮ್ ನಾನು ಕಂಟೆಸ್ಟ್ ಮಾಡಿದಾಗ ಮತ್ತೆ ಜನ ವಿರೋಧ ಮಾಡ್ತಾರೆ. ಆಮೇಲೆ ಹೋಗ್ತಾ ಅವ್ರಿಗೆ ಗೊತ್ತಾಯ್ತು, ನಮ್ಮದೇ ಆದಂತ ಒಂದು ನೆಟ್ವರ್ಕ್ ಇದೆ. ತುಂಬಾ ಜನ ನನಗೆ ಲಾಯರ್ ಫ್ರೆಂಡ್ಸ್ ಇದ್ದಾರೆ, ಡಾಕ್ಟರ್ ಫ್ರೆಂಡ್ಸ್ ಇದ್ದಾರೆ, ಪೊಲಿಟಿಷಿಯನ್ಸ್ ಇದ್ದಾರೆ, ರಿಟೈರ್ಡ್ IAS IPS ಫ್ರೆಂಡ್ಸ್ ಇದ್ದಾರೆ, ಬಿಸ್ನೆಸ್ ಮೆನ್ಸ್ ಇದ್ದಾರೆ. ತುಂಬಾ ಜನ ಒಂದು ಸರ್ಕಲ್ ಇದೆ ನಮ್ದು. ನೆಟ್ವರ್ಕ್ ಇಸ್ ದಿ ನೆಟ್ವರ್ಕ್ ಅಂತ. ನಾವೆಲ್ಲ ಫೇಸ್ ಮಾಡೋದಕ್ಕೂ ರೆಡಿ ಇರುವಾಗ ಮಾತ್ರ ಪಾಲಿಟಿಕ್ಸ್ ಮಾಡಬೇಕು. ನಾವೇನು ಮಾಡೋಕ್ಕಾಗಲ್ಲ ಅಂದ್ರೆ ಶಾಂತಂ ಪಾಪಂ ಅಂತ ನಮ್ಮ ಮನೇಲಿ ಇರ್ಬೇಕಾಗಿದೆ ಅಲ್ವಾ? ಈಗ ಧ್ವನಿ ಎತ್ತಿವಂದ್ಮೇಲೆ ನಮ್ಗೆ ವಿರೋಧಿಸೋರು ಇರ್ತಾರೆ, ಪರನೂ ಇದ್ದಾರೆ. ಹಾಗಾಗಿ ಸಮಾಜದಲ್ಲಿ ನಮ್ಗೆ ಯಾವುದು ಆ ರೀತಿಯಿಂದ ಏನು ಭಯನೇ ಇಲ್ವಾ? ನಾನು ಬದುಕಿದ್ರೆ 3 ದಿನ ಹುಲಿ ಥರ ಬದುಕಬೇಕು, ಇಲಿ ಥರ ಬದುಕೋದಕ್ಕೆ ನಂಗೆ ಆಸೆನೇ ಇಲ್ಲ. ಇವತ್ತೇ ಸತ್ರು ಸಾಕು ಸ್ವರ್ಗ ಅಂತ. ಯಾಕಂದ್ರೆ ನನ್ನ ಜೀವನ ಏನಿದೆಯೋ, ನನಗೆ ಏನು ಅನ್ಸುತ್ತೋ ಅದನ್ನೇ ಮಾಡ್ತಾರಂಥದ್ದು. ಬಿಕಾಸ್ ನಾವು ಸ್ವಚ್ಛವಾಗಿ, ಪ್ರಾಮಾಣಿಕವಾಗಿ, ನ್ಯಾಯಯುತವಾಗಿ ಬದುಕೋತಾರವನಿಗೆ ಯಾಕೆ ಹೆದರಿಕೆ ಸರ್? ಅಲ್ವಲ್ಲ? ಏನೋ ಕಿತ್ತೋಗಿರೋ ಕೇಸ್ಗೆಲ್ಲ ಹಾಕ್ಬೋದು. ಪೊಲೀಸ್ ಇಲಾಖೆ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ಸುಳ್ಳು ಕೇಸ್ ಹಾಕ್ತಾರೆ. ಯಾವುದೋ ಮೈಸೂರಲ್ಲಿ ಒಬ್ಬ ವ್ಯಕ್ತಿ ಮೈಸೂರಲ್ಲಿ ಅವನ ಹೆಂಡ್ತಿನ ಸಾಯಿಸಿದಾನಂತ ಒಂದು ಕೇಸ್ ಹಾಕಿದ್ರು ಅವನ ಮೇಲೆ. ಅವ್ನ ಹೆಂಡ್ತಿ ಇನ್ನೊಬ್ಬನ ಜೊತೆ ಓಡ್ ಹೋಗಿದ್ಲು. 1.5 ವರ್ಷ ಜೈಲಲ್ಲಿ ಇದ್ದೆ ಸರ್. ಇಂಥ ಕಿತ್ತೋಗಿರೋ ಪೊಲೀಸ್ ಇಲಾಖೆ ಅಂದ್ರೆ ನಾನು ಹೇಳ್ತಾ ಇರೋದಂದ್ರೆ, ಪೊಲೀಸ್ ಇಲಾಖೆಯಲ್ಲಿ 1000 ಜನ ಕ್ರಿಮಿನಲ್ಸ್ನ FIR ಮಾಡಿದ್ರಲ್ಲಿ 11 ಜನಕ್ಕೆ ಮಾತ್ರ ಶಿಕ್ಷೆ ಕೊಡಿಸ್ತಾರೆ ಸರ್. 11 ಪೀಪಲ್ಗೆ ಮಾತ್ರ. ಹಾಗಾಗಿ ಪೊಲೀಸ್ ಇಲಾಖೆ ದಕ್ಷವಾಗಿದೆ ಅಂತ ಹೆಂಗೆ ಹೇಳಕ್ಕಾಗುತ್ತೆ ಸರ್? ಎಲ್ಲರೂ ಹಂಗೆ ಇದಾರೆ ಅಂತ ಹೇಳ್ತೀರಾ? ಆಲ್ಮೋಸ್ಟ್ ಸರ್ 90% ಇರೋದೇ ಹಾಗೆ. ಸುಳ್ಳು ಕೇಸ್ ಹಾಕ್ತಾರೆ ಸರ್. ಜೈಲಲ್ಲೆಲ್ಲ ಕೊಳಿತಾ ಇರೋವಾಗ, ನಾನು ಜೈಲಲ್ಲೆಲ್ಲ ಕ್ಯಾಂಪ್ ಮಾಡಕ್ಕೆ ಹೋದಾಗ ಅಥವಾ ಹೆಲ್ತ್ ಟಾಕ್ ಕೊಡಕ್ಕೆ ಹೋದಾಗ ನೋಡ್ತೀನಿ, ಎಲ್ಲ ಪೆಟ್ಟಿ ಕೇಸು, 100 ರೂಪಾಯಿನೋ 500 ರೂಪಾಯಿನೋ ಅಥವಾ ಹೊಟ್ಟೆ ಹಸುವ ಕದ್ದಿರೋನು ಜೈಲಲ್ಲಿದ್ದಾರೆ. ಇನ್ನು ಕೆಲವರು ಅಂದ್ರೆ ಸೀರಿಯಲ್ ಹಂತಕರು, ಕೊಲೆ ಸುಪಾರಿ ತಗೊಳ್ಳೋಂಥವ್ರು, ಸೀರಿಯಲ್ ಕಿಲ್ಲರ್ಸು, ಈ ಭೀಮಾ ತೀರದ ಹಂತಕರು ಅಂತ ಬಿಜಾಪುರದಲ್ಲಿ, ಈ ಥರದ್ದು ಅದೊಂದಿದೆ. ಹಾಗಾಗಿ ಭಾಳಷ್ಟು ಜನ ಜೈಲಲ್ಲಿರೋಂಥವ್ರು ಅಮಾಯಕರು, ಅಸಹಾಯಕರು, ಬಡವರು, ಈ ಥರದ್ದೇ ಇರುವಂಥದ್ದು. ಇನ್ನು ಸೀರಿಯಲ್ ಕಿಲ್ಲರ್ಸು ಅವರು ಪ್ರೊಫೆಷನಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಯಾವುದಾದ್ರೂ MLA MP ಇದ್ದಾರೆ ಸರ್, ಒಬ್ಬ MLA ಮೇಲೆ 10, 15, 20, 25 ಕೇಸ್ ಇದಾವೆ. ಅವ್ನು ಜೈಲಲ್ಲಿ ಇರೋದೇ ಇಲ್ಲ. ಒಂದು ಆಶ್ಚರ್ಯ ಮತ್ತು ಒಂದು ಗುಡ್ ನ್ಯೂಸ್ ಏನಂದ್ರೆ, ಈ ಪ್ರಜ್ವಲ್ ರೇವಣ್ಣ ಅಂತ ವ್ಯಕ್ತಿಗೆ ಅವನು ಆರೋಪಿ ಅಂತ ಮಾಡಿದ್ರು, ರೇಪಿಸ್ಟ್ ಅಂತ. ಈಗ ಅವನು ಈಗ ಅಪರಾಧಿ ಅಂತಾನೆ ಘೋಷಣೆ ಮಾಡ್ತು. ಅದು ಶಾರ್ಟ್ ಟರ್ಮ್ ಅಲ್ಲಿ 1.5 ವರ್ಷದಲ್ಲೇನೆ ಇವನು ಇದು ಅಪರಾಧಿ ಅಂತ ಈ ಘೋಷಣೆ ಮಾಡುತ್ತಲ್ಲ ಏನು ಕೋರ್ಟ್. ನಿಜವಾಗ್ಲೂ ವಂಡರು. ಮತ್ತೆ ಇದು ಒಳ್ಳೆ ಡಿಸಿಷನ್.
ಹಾಗಾಗಿ ಜನಕ್ಕೆ ಒಂದು ಜುಡಿಷರಿ ಮೇಲೆ ನಂಬಿಕೆ ಬರಕ್ಕೆ ಶುರು ಆಯಿತು. ಜುಡಿಷರಿ, ನ್ಯಾಯಾಲಯ, ಕಾರ್ಯಾಂಗ, ಶಾಸಕಾಂಗ ಎಲ್ಲನೂ ಹಾಳಾಗಿ ಹೋಗಿದ್ದಾವೆ ಅನ್ನೋದ್ರಲ್ಲೇ ಇಂಥದ್ದೊಂದು ಹೋಪ್ಸನ್ನು ಕ್ರಿಯೇಟ್ ಮಾಡ್ತು. ಹಾಗಾಗಿ ಖುಷಿ ಆಗುತ್ತೆ ಇಂಥ ವಿಚಾರಗಳನ್ನ ಕೇಳಿದಾಗ. ಸರ್, ಮೆಜಾರಿಟಿ ನಿಮ್ಮ ಮೊಬೈಲ್ ಕ್ಲಿನಿಕ್ಕಿಗೆ ಯಾವ ಥರದ ಪೇಷಂಟ್ಸ್ಗಳು ಬರ್ತಾರೆ? ಅಂದರೆ ಮೆಜಾರಿಟಿ ಈ ಥರದ ಡಿಸೀಸ್ ಇದೆ ಸರ್ ನಂಗೆ ಅಂತ ಬರೋರು ಯಾರು ಜಾಸ್ತಿ? ತುಂಬ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ, ತುಂಬ ಕಡುಬಡವರು ಸರ್. ದಿನಕ್ಕೆ 200-300 ರೂಪಾಯಿ ದುಡಿತಾರೆ ಅಂತವ್ರೆ ನಮ್ಮ ಹತ್ರ ಬರೋದು. 300-500 ರೂಪಾಯಿ. ಮತ್ತು ನಮಗೆ ಕೆಮ್ಮು, ನೆಗಡಿ, ಜ್ವರ, ಶೀತ ಈ ಥರ ಬೇಸಿಕ್ ಕಾಮನ್ಗೆ. ನಾನು ಈಗ ಮೊನ್ನೆ ನಾನು ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಗೆ ಹೋಗಿದ್ದೆ. ಕ್ಯಾನ್ಸರ್ ಒಬ್ಬರು ಪೇಷಂಟ್ಗೆ, ಅವ್ರಿಗೆ CL ಹಂಗಿತ್ತು, ಕ್ಯಾನ್ಸರ್ ಹಂಗಿತ್ತು. ಅದು ಹೋದಾಗ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಒಂದು ಥರ ಅಧ್ವಾನಲ್ಲಿ ಅದು ಬೆಸ್ಟ್ ಹಾಸ್ಪಿಟಲ್ ಅಂತಲೂ ಹೆಸರು ಪಡೆದಿದೆ ಮತ್ತು ಕುಖ್ಯಾತನೂ ಪಡ್ಕೊಂಡಿದೆ. ಬಿಕಾಸ್ ಏನಂದರೆ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥಿತಿ ಹಾಗೇ ಇದೆ. ಜಯದೇವ, ಈಗ ನಮಗೆ ಎಲ್ಲರಿಗೂ ಗೊತ್ತಿದೆ, ಜಯದೇವ ಒಳ್ಳೆ ಹಾಸ್ಪಿಟ್ಲು, ಕಿದ್ವಾಯಿ ಇದ್ದಿದ್ರಲ್ಲೇ ಬೆಟ್ರು. ಈಗ ನಂದಿನಿ ಹಾಲು ಸೂಪರ್ ಆಗಿದೆ, ಮೈಸೂರು ಸ್ಯಾಂಡಲ್ ಸೋಪು ಸೂಪರ್ ಆಗಿದೆ. ಆದರೆ ಅದೇ ರೀತಿ ಬೇರೆ ಬೇರೆ ಗೌರ್ಮೆಂಟ್ ಹಾಸ್ಪಿಟಲ್ ಆ ಸ್ಥಿತಿಯಲ್ಲಿ ಇಲ್ಲ. ಅಂದರೆ ಅದನ್ನು ಲೀಡ್ ಮಾಡೋರು. ಈಗ ಜಯದೇವ CN ಮಂಜುನಾಥ್ ಅವರು ಇದ್ದಾಗ ತುಂಬ ಚೆನ್ನಾಗಿ ಒಂದು ಸ್ಟ್ಯಾಂಡರ್ಡಲ್ಲಿ ಮಾಡೋರು. ಈಗ ನಂದಿನಿ ಹಾಲು ನೋಡಿ, ನಾವು ಸರ್ಕಾರಿ ಸ್ಕೂಲ್ಗೆ ನಮ್ಮ ಮಕ್ಕಳನ್ನ ಕಳಿಸಲ್ಲ, ಆದರೆ ಹಾಲಲ್ಲಿ ಅಂತ ಬಂದಾಗ ಸರ್ಕಾರಿ ನಂದಿನಿ ಹಾಲೇ ಬೇಕು ನಮಗೆ. ಯಾಕಂದರೆ ಅದು ಪರಿಶುದ್ಧತೆ, ಅದು ಕ್ವಾಲಿಟಿ ವೈಸ್ ಅಂತೂ ಚೆನ್ನಾಗಿದೆ. ಹೀಗಾಗಿ ಈ ಆರೋಗ್ಯ ಕ್ಷೇತ್ರನೂ ಈ ಥರನೇ ಒಂದು ಸ್ಟ್ಯಾಂಡರ್ಡ್ ಇರಬೇಕು, ರೆಸ್ಪಾನ್ಸಿಬಿಲಿಟಿ ಮಾಡಬೇಕು. ಈಗ ಇಲ್ವೇ ಇಲ್ಲ. ಈಗ ಪಕ್ಕದಲ್ಲೇ ಕ್ಲಿನಿಕ್ಕಿಗೆ ಒಂದು PH ಅಂತ ಇರುತ್ತೆ, ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ. ಅಲ್ಲಿ ಒಂದು ಕನಿಷ್ಠ ಅಂದರೂ PH ಒಬ್ಬ ಡಾಕ್ಟ್ರು, ನರ್ಸು, ಟೆಕ್ನಿಷಿಯನ್ನು, ಫಾರ್ಮಸಿಸ್ಟು, ಅಟೆಂಡರು, ವಾರ್ಡ್ ಬಾಯ್ ಇದೆಲ್ಲ ಇರುತ್ತೆ. ಇವ್ರಿಗೆ ಕನಿಷ್ಠ ಅಂದ್ರೂ ಪ್ರತಿ ತಿಂಗಳು 25 ಲಕ್ಷ ಖರ್ಚಾಗುತ್ತೆ. ಅದೇ ಪಕ್ಕದಲ್ಲೇ ಒಂದು ಕ್ಲಿನಿಕ್ ಇರುತ್ತೆ, ಆಸ್ಪತ್ರೆ ಪಕ್ಕದಲ್ಲೇ ಒಬ್ಬ ಡಾಕ್ಟ್ರು, ಒಂದು ನರ್ಸು ಅಥವಾ ಒಬ್ರು ಕಸ ಗುಡಿಸೋರು ಇರ್ತಾರೆ. ಸುಮಾರು ಅಂದರೆ 1 ಲಕ್ಷ, ಡಾಕ್ಟ್ರಿಗೆ 1 ಲಕ್ಷ, ನರ್ಸ್ಗೆ ಒಂದು 25,000, ಅವ್ರು ಗುಡಿಸೋರ್ಗೆ ಒಂದು 5,000, ಅಂದರೆ ಎಷ್ಟಾಗುತ್ತೆ? 1.5 ಲಕ್ಷ. ಇವರು 25-30 ಲಕ್ಷ ಖರ್ಚು ಮಾಡಿದರೆ ಒಂದು 10-15 ಪೇಷಂಟ್ ಬರೋಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ. ಪಕ್ಕದ ಕ್ಲಿನಿಕ್ದವ್ 100-150 ಪೇಷಂಟ್ ನೋಡ್ತಾನೆ. ಬಿಕಾಸ್ ನೋಡೋ ರೀತಿ ಇದೆಯಲ್ಲ, ಜನರಿಗೆ ಟಚ್ ಮಾಡಿ, ಫೀಲ್ ಮಾಡಿ, ಅವ್ರಿಗೇನು ಬೇಕು. ಕೆಲವರು ಮುಟ್ಟೋದೇ ಇಲ್ಲ, ಡಾಕ್ಟ್ರು ಮುಟ್ಟೋದೇ ಇಲ್ಲ. ಯಾಕೆ? ಇದೇ ದುಸ್ಥಿತಿ. ಈಗ ಪ್ರೈವೇಟ್ ಹಾಸ್ಪಿಟಲಲ್ಲಿ ಹಾಗಿರಲ್ಲ, ಮುಟ್ತಾರೆ, ನೋಡ್ತಾರೆ, ಹೇಳ್ತಾರೆ. ಈಗ ಅವ್ರಿಗೆ ಏನಿಲ್ಲ, ಅವ್ರಿಗೆ ಕೆಲಸ ಮಾಡಿದ್ರು ಸಂಬಳ, ಕೆಲಸ ಮಾಡಿದ್ರು ಸಂಬಳ. ಬಹಳಷ್ಟು ಸರ್ಕಾರಿ ಅಧಿಕಾರಿಗಳು ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು ಅಂತ ಆ ಥರ ಮೆರಿತಾ ಇದ್ದಾರೆ. ಬಹಳ ಜನ ಹಾಗಾಗಿದೆ. ಸರ್ಕಾರಿ ಆಸ್ಪತ್ರೆ ಫಿಸಿಕಲ್ ಫಿಟ್ನೆಸ್ಗೋಸ್ಕರ ಅಥವಾ ಇನ್ಯಾವುದೋ ಸರ್ಟಿಫಿಕೇಟ್ಗೋಸ್ಕರ ಹೋದರೆ 100-50 ರೂಪಾಯಿ ಎಲ್ಲ ಕೇಳ್ತಾರೆ ಸರ್ ಡಾಕ್ಟರ್ಸ್ಗಳು. ಸಾಕಷ್ಟು ಜನ, ನಾನೇ ಹೋದಾಗ ನಾನು ಹೇಳಿದ್ದೀನಿ, ಡಾಕ್ಟ್ರೆ ನಿಮ್ಗೆ 1.5 ಲಕ್ಷ 2 ಲಕ್ಷ ಸಂಬಳ ಬರುತ್ತೆ, ಚೆನ್ನಾಗಿದ್ದೀರಾ, ಯಾಕ್ರಿ ಇದು ಅಂತ. ಅದೊಂಥರ ಮನೋರೋಗ ಸರ್. ಕೆಲವ್ರು ಕದಿಯೋದು ಚಾಳ ಇರುತ್ತೆ, ಇವ್ರು ಏನೋ ಕದಿಬೇಕು ಅನ್ನೋದು. ಇವ್ರಿಗೆ ಏನಂದ್ರೆ ಇದು ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಅವ್ನು ಮೊದ್ಲಿರೋನ್ ತೊಗೋತಾ ಇದ್ನಲ್ಲ 100-200, ನಾನು ತೊಗೊಳ್ಳೋಣ ಅಂತ ಶುರು ಮಾಡ್ತಾರೆ. ನಾನು ಮೊನ್ನೆ ಒಬ್ಬ ಆಫೀಸರ್ನ 15,000 ಕೇಳಿದ್ದೆ, ಒಂದು ಕ್ಲಿನಿಕ್ ಲೈಸೆನ್ಸ್ ಕೊಟ್ಟು, ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ. ನೀವು ಕೇಳಿದ್ರೆ? ನಾನು ಒಬ್ಬರಿಗೆ ಬೇರೆದವ್ರು ಕೇಳಿದ್ರು. ನಾನೇ ಅದನ್ನ ಸ್ಟಿಂಗ್ ಮಾಡಿಸಿ ಲೋಕಾಯುಕ್ತ FIR ಮಾಡಿಸಿದೆ. ಅವ್ರನ್ನ FIR ಮಾಡಿಸಿ ಅವ್ರಿಗೆಲ್ಲ ಕೇಸು ಹಾಕ್ಸಿದೆ, ಎಲ್ಲ ಮಾಡಿಸಿದೆ. ಅಂದರೆ ಜನ ಏನಂದರೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಯಾಕೆ ಮಾಡ್ತೀನಿ ಅಂದರೆ, ಬದಲಾವಣೆ ಅನ್ನೋಂಥದ್ದು ಸಮಾಜ ಬದಲಾಗಿಲ್ಲ ಅಂತ ನಾನು ಕೇಳಲ್ಲ ಸರ್. ನಿಮ್ಮ ಇಂಡಿವಿಜುವಲ್ ಆಗಿ ನೀವು ಬದಲಾವಣೆ ಮಾಡಿ, ನಿಮ್ಮ ಕಷ್ಟಕ್ಕಾದ್ರೂ, ನಿಮ್ಮ ಕೆಲಸಕ್ಕಾದ್ರೂ ನೀವು ಧ್ವನಿ ಎತ್ತಿ. ನಮ್ಮ ಸರ್ಕಲಲ್ಲಿ ಆದ್ರೂ ನಾವು ಧ್ವನಿ ನಿಮ್ಗೋಸ್ಕರ ನೀವು ಧ್ವನಿ ಎತ್ತಿ ಸಾಕು, ಸಮಾಜ ಬದಲಾಗುತ್ತೆ. ನಾವೆಲ್ಲರೂ ಹೇಳುತ್ತದೆ ನೀನು ಬದಲಾಗೋ, ಅವ್ನು ಬದಲಾಗೋ ಅಂತ ಹೇಳ್ತಿದ್ವಿ ಹೊರತಾಗಿ ನಾನು ಬದಲಾಗ್ತೀನಿ, ನಾನು ಬದಲಾಗಬೇಕು ಅನ್ನೋಂಥ ಮನಸ್ಥಿತಿ ಇಲ್ಲ. ನೀವು ಯಾರಾದ್ರೂ ನಾವು ಹೇಳಿದಾಗ, ನಾನು ಭಾಳ ಜನ ಯಾರಾದರೂ ಈ ಥರ ಮಾಡಿ ಲೋಕಾಯುಕ್ತ FIR ಹಾಕಿಸಿಲ್ಲ, ನೀವು ನಾನೇ ಸಿಗ್ಬೇಕಾಗಿತ್ತ ನಿಮಗೆ? ಬೇರೆ ಯಾರು ಮಾಡಲ್ವಾ? ಸಿದ್ದರಾಮಯ್ಯ ಅವ್ರು ಮೂಢ ಹಗರಣದಲ್ಲಿ ಇಲ್ವಾ? ಅವ್ರನ್ನ ಹಾಕಿ ನೋಡೋಣ. DK ಶಿವಕುಮಾರ್ ತಿಹಾರ್ ಜೈಲ್ಗೆ ಹೋಗ್ಲಿಲ್ವಾ? ಅವ್ರ ಬಗ್ಗೆ ಫೈಟ್ ಮಾಡಿ. ಚಿಕ್ಕ ಪುಟ್ಟವ್ರಿಗೆಲ್ಲ ಹಾಕ್ತಿರಲ್ರಿ ನೀವು ಅಂತ ಜನ ಪ್ರಶ್ನೆ ಮಾಡ್ತಂದ್ರೆ, ಕಳ್ಳ ಏನು ಮಾಡ್ತಾನೆ, ನನ್ನನ್ನು ಯಾಕೆ ಹಿಡಿದೆ ನೀನು ಅಂತ. ಊರು ತುಂಬ ಎಲ್ಲ ಕಳ್ಳರಿದ್ದಾರೆ ಅಂದರೆ ಜನ ಎಲ್ಲರೂ ಕಳ್ಳರೇ ಇದ್ದಾರೆ, ನಾವೇನು ಇದನ್ನ ಡಿಫ್ರೆಂಟ್ ಅಂತ. ಸಮಾಜದಲ್ಲಿ ಬಟ್ಟೆ ಹಾಕೊಂಡವನ ಬೆತ್ತಲೆ ಸಮಾಜದಲ್ಲಿ ಇದು ಸ್ಥಿರತ್ತಂಥದ್ದು. ಹಾಗಾಗಿ ನನಗೆ ಬೇಜಾರಾಗೋದೇನೆಂದರೆ, ಜನ ಪ್ರಶ್ನೆ ಮಾಡಬೇಕು, ಸರಿನಾ ಸರಿ, ತಪ್ಪನ ತಪ್ಪು ಅಂತೇಳಿ. ನಾನೇ ಆಗಿದ್ರು ಅಷ್ಟೇ, ಇನ್ಯಾವನಾಗಿದ್ರು ಅಷ್ಟೇ, ಅದನ್ನು ಹೇಳೋ ಧೈರ್ಯನ ಪಡ್ಕೋಬೇಕಾಗಿದೆ. ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಅಂತ KRS ಪಾರ್ಟಿಯಿಂದ ನಾನು ಅಲ್ಲಿ ಪಾರ್ಟಿ ಸದಸ್ಯ, ಮತ್ತು ಆ ಪಾರ್ಟಿಯಿಂದನೂ ಎಲೆಕ್ಷನ್ ನಿಂತ್ಕೊಂಡಿದ್ದೆ, ನೋಡಿದ್ದೀನಿ. ಈಗ ನಮ್ದು ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀರಲ್ಲ, ರವಿಕೃಷ್ಣ ರೆಡ್ಡಿ. ಹಾಗಾಗಿ ನನಗೇನಂದ್ರೆ, ಪ್ರಾಮಾಣಿಕವಾಗಿ ಸ್ವಚ್ಛವಾಗಿ ಜನಪರವಾಗಿರೋವಂಥವ್ರಿಗೆ ಧ್ವನಿ ಬರುತ್ತೆ ಸರ್. ಇಲ್ದೇ ಇರೋರಿಗೆ ಧ್ವನಿ ಬರಲ್ಲ ಸರ್. ಈ ಪ್ರಶ್ನೆ ಮಾಡೋದು ದೊಡ್ಡ ಕೆಲಸ ಸರ್, ಅದು ಈಜಿ ಅಲ್ಲ. ಕೇಸ್ ಹಾಕ್ತಾರೆ, ಬೈತಾರೆ, ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ, ಗಾಡಿಗೆ ಗುದ್ದಿಸ್ತಾರೆ. ಇನ್ನು ಯಾವತ್ತಾದ್ರೂ ಆಗುತ್ತೆ ಸರ್. ಆಗಿದೆ ಸರ್. ನಾನು ನಕಲಿ ಡಾಕ್ಟರ್ ಬಗ್ಗೆ ಹೋರಾಟ ಮಾಡ್ತಿರೋ ಅವನಿಗೆ ಒಬ್ಬನ ಕೊಪ್ಪಳದಲ್ಲಿ ನಕಲಿ ಡಾಕ್ಟರ್ ಬಗ್ಗೆ ಕ್ಲಿನಿಕ್ ಕ್ಲೋಸ್ ಮಾಡಿಸಿದ್ದೀನಿ. ನಕಲಿ ಡಾಕ್ಟರ್ ಬಗ್ಗೆ ಸುಮಾರು ಒಂದು 70-76 ಕ್ಲಿನಿಕ್ ಇಡೀ ರಾಜ್ಯಾದ್ಯಂತ ಬಂದ್ ಮಾಡಿಸಿದ್ದೀನಿ. ನಕಲಿ ಫೇಕ್ ಕ್ಲಿನಿಕ್ ನೀವೇ? ಹೌದು, ನಾನೇ ಮಾಡಿ ಇಂಡಿವಿಜುವಲ್ ಆಗಿ ಮಾಡಿಸಿರೋಂಥದ್ದು. ಫೋನ್ ಮಾಡಿ ಅದನ್ನ ಏನಾಗಿದೆ ಅಂತ. ಅಲ್ಲಿ ಒಬ್ಬ ನಕಲಿ ಡಾಕ್ಟರ್ ಫೋನ್ ಮಾಡ್ಬಿಟ್ಟು, ಹೆಂಗ್ ಪತ್ತೆ ಹಿಡಿತೀರಿ? ಗೊತ್ತಾಗ್ಬಿಡುತ್ತೆ ಸರ್. ನಕಲಿ ಡಾಕ್ಟರ್ ಕಂಡು ಹಿಡಿಯೋದು ಏನಂದ್ರೆ ಸರ್,
ಸಿಂಪಲ್ ಸರ್, ಅವ್ರು MBBS ಮಾಡಿರ್ಬೇಕು ಅಥವಾ BAMS BHMS BAMS ಮಾಡಿರ್ಬೇಕು. ಅವ್ರ ಡಿಗ್ರಿ ಮುಗಿತು ಯಾವುದಾದ್ರು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಅವರು ಅದನ್ನ ಡಿಗ್ರಿ ಪಡೆದುಕೊಂಡಿರ್ಬೇಕು. ಓಕೆ, ಅವ್ರದ್ದು ಸರ್ಟಿಫಿಕೇಟ್ ಅಲ್ಲಿ ಒಂದು QR ಕೋಡ್ ಇರುತ್ತೆ, ಅದು ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ. ಹೌದಾ? ಬೀಯಿಂಗ್ ಅ ಡಾಕ್ಟರ್ ಆಗಿ ನನ್ಗೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಡಾಕ್ಟರು ಅವ್ರ ಕ್ಲಿನಿಕ್ ಅಲ್ಲಿ ಅವ್ರ ಸರ್ಟಿಫಿಕೇಟ್ಸ್ ಅನ್ನ ಡಿಸ್ಪ್ಲೇ ಮಾಡಬೇಕು, ಅದು ಮ್ಯಾಂಡೇಟ್ರಿ. ಮತ್ತೆ KPMA ರಿಜಿಸ್ಟ್ರೇಷನ್, ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಇಂದ KPMA ಲೈಸೆನ್ಸ್ ನ ತಗೋಬೇಕು. ಇವನ್ ಇಫ್ ಈಸ್ ಅ ಡಿಗ್ರಿ ಕ್ವಾಲಿಫೈಡ್ ಡಾಕ್ಟರ್ ಆಗಿದ್ರು KPMA ಲೈಸೆನ್ಸ್ ಇಲ್ಲ ಅಂದ್ರೆ ಅವ್ರ ಕ್ಲಿನಿಕ್ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಇದು ದುರಾದೃಷ್ಟ. ಹಾಗಾಗಿ ನಮ್ಗೆ ಬೀಯಿಂಗ್ ಅ ಡಾಕ್ಟರ್ ಆಗಿ ನಮ್ಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣ. ಈಗ ಪೊಲೀಸರಿಗೆ ಕಳ್ಳ ಯಾರಂತ ಚೆನ್ನಾಗಿ ಗೊತ್ತಾಗುತ್ತೆ, ಹಾಗೆ ಡಾಕ್ಟರ್ಗೆ ನಕಲಿ ಡಾಕ್ಟರ್ ಅಂತ ಗೊತ್ತಾಗುತ್ತೆ ಮುಖ ನೋಡಿದ್ರೆ. ಅವ್ರು ಏನ್ ಮಾಡ್ತಾರೆ, ನಕಲಿ ಡಾಕ್ಟರ್ಸ್ 50 ರೂಪಾಯಿನೋ 20 ರೂಪಾಯಿನೋ 10 ರೂಪಾಯಿನ ತಗೊಂಡು ಜನರಿಗೆ ಚೆನ್ನಾಗಿ ಒಳ್ಳೆ ಸ್ವೀಟ್ ಮಾತಾಡಿ, ಕಾಕ ಆರಾಮದಿ, ಚಿಗವ ಆರಾಮದಿ, ಈ ತರದ್ ಮಾಡ್ಕೊಂಡು ನೀ ಗೋಧಿ ಕೊಡು, ಜೋಳ ಕೊಡು, ಇಲ್ಲಿ ಬಿಡು, ನಾಳೆ ಬಂದು ಕೊಡು, ಈ ತರದ್ದು ಉತ್ತರ ಕರ್ನಾಟಕದಲ್ಲಿ ಇರುತ್ತೆ ಸರ್. ಫೇಕ್ ಡಾಕ್ಟರ್ಸ್ ಹಿಂಗಿದ್ದಾರೆ. ಅವಾಗ ಏನಾಗುತ್ತೆ, ಅಲ್ಲಿ ಯಾರು ಇರೋದಲ್ಲ ಬೇರೆ ಡಾಕ್ಟರ್ಸ್, ಅನಿವಾರ್ಯವಾಗಿ ಜನ ಏನ್ ಮಾಡ್ಬಿಡ್ತಾರೆ, ಅಲ್ಲಿ ಹೋಗ್ತಾ ಇರ್ತಾರೆ. ಹಾಗಾಗಿ ಏನಾಗುತ್ತೆ, ಅದರಿಂದ ತುಂಬಾ ತೊಂದರೆ ಆಗುತ್ತೆ ಸರ್. ಈಗ IV ಇಂಜೆಕ್ಷನ್ಸ್ ಕೊಡ್ತಾ ಇರ್ತಾರೆ, ಒಂದು ಇಂಜೆಕ್ಷನ್ ಕೊಟ್ಟು ತುಂಬಾ ಜನ ಸತ್ತೋಗಿರ್ತಾರೆ. ಆ ಜನಕ್ಕೆ ಗೊತ್ತೇ ಇರಲ್ಲ, ಬೇಸಿಕ್ಸ್ ನ ಗೊತ್ತಾಗಲ್ಲ ಅವ್ರಿಗೆ, ಅದನ್ನ ತಿಳ್ಕೊಳ್ಳೋದಿಲ್ಲ. ಹೀಗಾಗಿ ಏನಾಗುತ್ತಂದ್ರೆ, ನಾನು ಹೇಳೋವಂಥದ್ದು ಜನ ಕ್ವಾಲಿಫೈಡ್ ಆಗಿರೋಂಥ ಡಾಕ್ಟರ್ ಹತ್ರ ಹೋಗ್ಬೇಕು, ಅವಾಗ್ಲೇನೆ ಮಾತ್ರ ಆಗುತ್ತೆ. ಈ ರಾಮನಗರದಲ್ಲಿ ಒಂದು ಮಗುಗೆ ಒಬ್ರು ಇಂಜೆಕ್ಷನ್ ಕೊಟ್ಕಲ್ಲ ಸ್ಪಾಟಲ್ಲೇ ಡೆತ್ ಆಗಿರೋಂಥದ್ದು, ಅದ್ರ ಮೇಲೆ FIR ಆಯಿತು. ಅಂದ್ರೆ ಆರೋಗ್ಯ ಇಲಾಖೆ ಅವಾಗ ಏನು ಮಾಡುತ್ತೆ, ಆ ಸಾವಿಗೆ ಕಾರಣ ಆ ಸಾಯಿಸಿದವನು ಒಂದೇ ಅಪರಾಧ A1, ಅದನ್ನ ಸಾಯೋದಕ್ಕೆ ಬಿಟ್ರಲ್ಲ ಈ ಆರೋಗ್ಯ ಇಲಾಖೆಯವರು, ಅವ್ನು A2 ಮಾಡ್ಬೇಕು, ಅವನು ನಿರ್ಲಕ್ಷ್ಯ ಮಾಡೋದಕ್ಕೆ ಡಿರ್ಲಿಕ್ಷನ್ ಆಫ್ ಡ್ಯೂಟಿ ಅಂತಾರೆ. ಈ ಲೋಕಾಯುಕ್ತದಲ್ಲಿ ಕೇಸಸ್ ಅನ್ನ ಫೈಲ್ ಮಾಡಿದ್ದೀನಿ, ಅದನ್ನ ಕರ್ತವ್ಯ ಲೋಪ ಆದಾಗ ಮಾಡ್ಬೇಕಲ್ಲ, ಇವಾಗ ಇಲ್ವೇ ಇಲ್ಲ ನಾವು. ಸೊ ಅದರಿಂದ ಥ್ರೆಟ್ಸ್ಗಳು ಬಂದಿತ್ತು, ನನಗೆ ಥ್ರೆಟ್ಸ್ ಬಂದಿತ್ತು. ನಾನು ನಿನ್ಗೆ ಊರಿಗೆ ಬಂದ್ರೆ, ನಿನ್ಗೆ ಕೊಪ್ಪಳಕ್ಕೆ ಬಂದ್ರೆ ನೀನು ಮಟನ್ ಕಡ್ದಂಗೆ ಕಡಿತೀನಿ ಅಂತ ಹೇಳಿದ್ದೆ ನಾನು ಹೋಗಿ ಸಂಜಯ್ ನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಬಂದ ಅವನ ಮೇಲೆ FIR ಮಾಡ್ತೀವಿ ಅಂದಾಗ ಅವನಿಗೆ 65-70 ವರ್ಷ, ಕಾಲ್ ಬಿದ್ದು, ಸರ್ ತಪ್ಪಾಯ್ತು ಸರ್, BP ಶುಗರ್ ಎಲ್ಲ ಇದೆ, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಇದೆ. ಯಾರು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋದು? ಬಂದು 75 ವಯಸ್ಸು, ತಪ್ಪಾಯ್ತು, ಕಾಲ್ ಬಿದ್ದಿದ್ದಕ್ಕೆ ಕ್ಷಮೆ ಮಾಡೋದಕ್ಕೆ ಬಿಟ್ಟೆ. ಈ ಥರದ್ದನ್ನು ಮಾಡ್ತಾರೆ ಭಾಳ ಜನ. ಏನಂದ್ರೆ, ನಾವು ಏನೇ ವಯಸ್ಸು ಮಾಡಿದ್ರು ಯಾಕೆ ಇವನೊಬ್ಬನೇ ಸತ್ತರ್ಚನ್ ತುಂಡ, ಯಾರು ಮಾಡೋದೇ ಇಲ್ವಾ, ಇವನೇನು ತಪ್ಪೇ ಮಾಡಿಲ್ವಾ ಅಂತಾರೆ. ಪ್ರಾಮಾಣಿಕವಾಗಿ ಇದೀವ ಅಂತ ನಮ್ಗೆ ಗೊತ್ತಿದೆ, ನಮ್ಮ ಆತ್ಮ ಹೇಳುತ್ತೆ. ಯಾವನು ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ ಸರ್. ನಾನು ಸತ್ಯಾರ್ಜುನ್ ತುಂಡು ಅದು ಇದು ಅನ್ನೋದಕ್ಕೆ ನಮ್ಗೆ ಆತ್ಮ ಸಾಕ್ಷಿ ಇದೆಯಲ್ಲ, ನಮ್ಗೆ ಇನ್ಬಿಲ್ಟ್ ಶಕ್ತಿ ಇದೆಯಲ್ಲ. ಯಾರು ಹೀರೋನು ಮಾಡೋಕ್ಕಾಗಲ್ಲ, ಯಾರು ಜೀರೋನು ಮಾಡೋಕ್ಕಾಗಲ್ಲ ಸರ್. ನಮ್ಮ ವೈಯಕ್ತಿಕ ಅನುಭವ, ನಮ್ಮ ನ್ಯಾಯ ನೀತಿ ಧರ್ಮ, ನಮ್ಮ ಹಿಸ್ಟ್ರಿ ಹೇಳುತ್ತೆ. ಇಷ್ಟು ವರ್ಷದ ಈ ನಿಸ್ವಾರ್ಥ ಸೇವೆಯನ್ನ ಯಾವ್ದಾದ್ರು ಸಂಸ್ಥೆಗಳಾಗ್ಲಿ ಅಥವಾ ಸರ್ಕಾರಗಳಾಗ್ಲಿ ಗುರುತಿಸಿದ್ದೇನಾ? ಏನಾದ್ರು ಅವಾರ್ಡ್ಸ್? ನನಗೆ ಒಂದು 180 ಅವಾರ್ಡ್ಸ್ ಬಂದಿದೆ ಸರ್, ಇಡೀ ದೇಶಾದ್ಯಂತ. ನ್ಯಾಷನಲ್ ಹ್ಯೂಮನ್ ಎಕ್ಸಲೆನ್ಸ್ ಅವಾರ್ಡ್ ಅಂತ ನಮ್ಮ ದೇಶದ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರಿಂದ ಸಿಕ್ಕಿದೆ. ಮತ್ತೆ ನಮ್ಮ ರಾಜ್ಯ ಸರ್ಕಾರದಿಂದ BBMP ಇಂದ ಕೊಡಮಾಡುವ ನಾಡಪ್ರಭು ಕೆಂಪೇಗೌಡ ಅವಾರ್ಡ್, ಪ್ಲಸ್ ಹಾನರರಿ ಮನಿ ಸಿಕ್ಕಿದೆ. ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ಸ್, ಅಕಾರ್ ಅನ್ಸಂಗ್ ಹೀರೋ ಅಂತ ಸ್ಟಾರ್ ಹೋಟೆಲ್ಸ್ ಇದೆ. ಅಕಾರ್ ಅಂದ್ರೆ ಅಕಾರ್ ಹೋಟೆಲ್ಸ್ ಅನ್ನೋದೇ ಒಂದು 5,000 ಹೋಟೆಲ್ ಇದೆ ಅಕ್ರಾಸ್ ಗ್ಲೋಬ್. ಅವ್ರು ಸ್ಟಾರ್ ಹೋಟೆಲ್ಸ್, ಅವ್ರ 50th ಆನಿವರ್ಸರಿಗೆ ಅಕಾರ್ ಅನ್ಸಂಗ್ ಹೀರೋ ಅಂತ ಮಾಡಿರೋದು. ಮತ್ತೆ ಬೆಂಗಳೂರು ಹೀರೋ ಅಂತ ಒಂದು ಅವಾರ್ಡ್ ಸಿಕ್ಕಿದೆ. ಈ ತರದ್ದು ಸುಮಾರು ಅವಾರ್ಡ್ ಬಂದಿದೆ. ಡೆಟಾಲ್ಗೆ ಏನೋ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರೆ ಅಂತ ಕೇಳ್ಬಿಟ್ಟೆ. ಹೌದು, ಡೆಟಾಲ್ ಕಂಪನಿ ಅವ್ರು ಡೆಟಾಲ್ದು ಶಾಂಪುಗೆ ನನ್ನನ್ನು, ಅಥವಾ ಹ್ಯಾಂಡ್ ವಾಶ್ಗೆ ಅವ್ರು 3 ಲಕ್ಷ ಬಾಟಲ್ ಮೇಲೆ ನನ್ನ ಡೆಟಾಲ್ದನ್ನ ಫೋಟೋ ಪ್ರಿಂಟ್ ಮಾಡಿ ಸರ್ಕ್ಯುಲೇಟ್ ಮಾಡಿರೋಂಥದ್ದು, ಮತ್ತೆ ಹಾನರರಿ ಮನಿ ಕೊಟ್ಟಿರೋಂಥದ್ದು. ಗ್ರೇಟ್. ಅವು ಡೆಟಾಲ್ ಅವರು ಗುಡ್ಸಿರೋದು ಮಾತ್ರ ವೆರಿ. ಕೋವಿಡ್ ಅಲ್ಲಿ ಕೆಲಸ ಮಾಡುವಾಗ ಆಲ್ಮೋಸ್ಟ್ ದೇಶದ ಅರೌಂಡ್ 183 ಮೀಡಿಯಾಸ್ ಕವರ್ಡ್ ಮೈ ಸ್ಟೋರಿ. ಡಿಜಿಟಲ್ ಮೀಡಿಯಾಸು, NDTV, ಇಂಡಿಯಾ ಟುಡೇ, ರಿಪಬ್ಲಿಕ್ TV, ಆಜ್ ತಕ್, ಕನ್ನಡ ಎಲ್ಲ ಚಾನಲ್ಸು, ದೇಶದ ಎಲ್ಲ ಆಲ್ಮೋಸ್ಟ್ TV ಚಾನಲ್ಸ್ ನಾನು ಸ್ಟೋರಿ ಮಾಡಿದೆ. ತೆಲುಗು ಆಗಲಿ, ತಮಿಳ್ ಆಗಲಿ, ನ್ಯೂಸ್ 18 ಆಗಲಿ, ಪ್ರತಿಯೊಂದು ಸ್ಟೋರಿ ಮಾಡಿದೆ. ಆಲ್ಮೋಸ್ಟ್ 193 ಅರೌಂಡ್ 140 ಅವಾರ್ಡ್ಸ್ ಬಂದಿದೆ. ಇದೆಲ್ಲದಕ್ಕೂ ಕಾರಣ ನಾವು ಮಾಡೋವಂಥ ಕಮಿಟ್ಮೆಂಟು. ನಮಗೆ ಒಂದು ಕನ್ಸು ಇರಬೇಕು, ಪ್ಯಾಷನ್ ಇರಬೇಕು, ಪರ್ಪಸ್ ಇರಬೇಕು. ಇದು ಎಲ್ಲದಕ್ಕೂ ಪರ್ಪಸ್ಗೆ ಜನನೂ ಸಾಥ್ ಕೊಡ್ಬೇಕು. ಇದೆಲ್ಲ ನಾವು ಮಾಡ್ತಾ ಇರೋದು ಸಮಾಜಕ್ಕೆ. ಇಂಡಿವಿಜುವಲೈಸ್ ಅನ್ನೋದಕ್ಕಿಂತ ಸಮಾಜನ ಜೊತೆಲೆ ಸೇರ್ಸ್ಕೊಂಡು ಮಾಡೋದು ಇದೆಲ್ಲ ತುಂಬಾ ಲಾಂಗರ್ ವಿಷನ್ ಬರುತ್ತೆ, ಪವರ್ಫುಲ್ ಆಗಿರುತ್ತೆ. ಒಬ್ಬ ವ್ಯಕ್ತಿ ಮಾಡೋಕ್ಕಾಗಲ್ಲ ಸರ್. ದಿನ ನಾವು ಜನಕ್ಕೆ ಸರ್ವಿಸ್ ಮಾಡ್ಬೇಕಂದ್ರೆ ಕನಿಷ್ಠ ದಿನಕ್ಕೆ 80ರಿಂದ 100 ಪೇಷಂಟ್ ನೋಡ್ಬೇಕು, ಕನಿಷ್ಠ ಒಂದು 8. ಸರ್, ಯಾರಾದರೂ ಪೊಲಿಟಿಷಿಯನ್ಸ್ ಬಂದಿದ್ದಾರೆ? ಹೌದು ಸುನಿಲ್ ಅವರೇ, ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ಇನ್ಫ್ಯಾಕ್ಟ್ ಬೆಂಗಳೂರಲ್ಲ ಆಗಿರ್ಬೋದು, ಅಥವಾ ನಿಮ್ಮದೇ ಊರಿನ ಭಾಗದವರು ಅಥವಾ ನಮ್ಮೂರವರು ಅಂತ ಅಭಿಮಾನಿಯಿಂದ ಮಾಡಿ ಸರ್ ನೀವು ಸಪೋರ್ಟ್ ಮಾಡ್ತೀನಿ, ಫೈನಾನ್ಷಿಯಲಿ ನಾನು ಕೊಡ್ತೀನಿ ಅಂತ ಯಾರಾದ್ರೂ ಮುಂದೆ ಬಂದಿಲ್ಲ? ಸರ್, ಒಬ್ಬ MLA, ಒಬ್ಬ MP, ex-MLA. ನೀವು ಹೋಗಿಲ್ವಾ? ನಾನು ಹೋಗಿಲ್ಲ ಅಲ್ಲ. ಇನ್ಫ್ಯಾಕ್ಟ್ ಇವರ ನಿಮ್ಗೆ ಎಲ್ಲ ಇದೆ, ಸಮೃದ್ಧವಾಗಿದ್ದೀರಿ, ಫೈನಾನ್ಷಿಯಲ್ ಸ್ಟೇಬಲ್ ಆಗಿದ್ದೀರಿ, ಯಾವುದೇ ತರದ ತೊಂದರೆ ಇಲ್ಲ. ಆದರೂ
ಒಂದು ಸಂಸ್ಥೆ ಅಡಿಯಲ್ಲಿ ಅಥವಾ ಒಬ್ಬರೇ ಜನನಾಯಕರು ಅನ್ನೋರು ಯಾರಾದ್ರೂ ಸಪೋರ್ಟ್ ಮಾಡಿದ್ರೆ ಫೈನಾನ್ಷಿಯಲಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಅನ್ಸಿ ಯಾರನ್ನ ಹತ್ರ ಆದ್ರೂ ಹೋಗಿ ಕೇಳಿದ್ದೇನಾದ್ರು? ಇಲ್ಲ ಸರ್, ನಾನು ಯಾವ್ದು ಕೇಳೋ ಉದ್ದೇಶ ಬರ್ಲಿಲ್ವಾ? ನನಗೆ ಪೊಲಿಟಿಷಿಯನ್ ಕೇಳೋ ಉದ್ದೇಶ ಇಲ್ಲ ಸರ್. ಬಿಕಾಸ್ ಯಾಕಂದ್ರೆ ಪೊಲಿಟಿಷಿಯನ್ಸ್ ಅಂದ್ರೆ ನಿಜವಾದ ಸ್ವಚ್ಛ ಪ್ರಾಮಾಣಿಕ ಅವನು ಇರೋದನ್ನ ನಾನು ಅವ್ರ ದುಡ್ಡು ಮುಟ್ಟೋದೇ ಒಂಥರ ಎಂಜಿಲ್ ದುಡ್ಡು ಅಥವಾ ನೀಚ ದುಡ್ಡು, ಪಾಪದ ದುಡ್ಡು ಅಂತ. ಜನ ಅವ್ರದೇ ದುಡ್ಡನ್ನ ₹1 ಆದ್ರೆ ಡೊನೇಟ್ ಮಾಡ್ಲಿ, ₹10 ಆದ್ರೆ ಡೊನೇಟ್ ಮಾಡ್ಲಿ, ಅಥವಾ ಕಾರ್ಪೊರೇಟ್ ಸಂಸ್ಥೆಗಳು ಅಥವಾ ಜನ ಇಂಡಿವಿಜುವಲ್ಸು, NGOsಗಳು, ರೋಟರಿ ಕ್ಲಬ್ಸು, ಲಯನ್ಸ್ ಕ್ಲಬ್ಸ್ದವ್ರು ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಮಾಡೋಕ್ಕಾಗ್ತಾರಂಥದ್ದು. ಹೊರತಾಗಿ ರಾಜಕಾರಣಿಗಳ ಹತ್ರ ಹೋಗಿ ಜನಕ್ಕೆ ಒಂಥರ ಅವ್ರು ನೋಡೋ ರೀತಿನೇ ಬೇರೆ. ಜನ ಹೋಗ್ತಾರಲ್ಲ, ನಾನು ಯೂಶ್ವಲಿ ನಾನೊಬ್ಬ ಪೊಲಿಟಿಷಿಯನಾಗಿ ಹತ್ತಿರದಿಂದ ನೋಡಿದ್ದೀನಿ ಹೇಗಿರುತ್ತೆ ಅಂತ. ಅವ್ರಿಗೆ ಅಕಸ್ಮಾತ್ ನಾನು ಏನೋ ಹೋಗಿ ಕೇಳಿದ್ರೂ ದುಡ್ಡು ಕೊಡ್ಬೋದು. ನನಗೆ ಪರಿಚಯ ಇರೋರು ಇದ್ದಾರೆ, ನನ್ನ ಫ್ರೆಂಡ್ಸ್ ಇದ್ದಾರೆ. 5 ಲಕ್ಷ 10 ಲಕ್ಷ ಕೊಟ್ಟರೆ ಅದೊಂದು ಅಜೆಂಡಾ ಇರುತ್ತೆ. ಅಜೆಂಡಾ ದುಡ್ಡು ಬೇಕಾಗಿಲ್ಲ ಸರ್. ಪ್ರಾಮಾಣಿಕ ದುಡ್ಡು ಮತ್ತು ಅಜೆಂಡಾ ದುಡ್ಡು ಇರಬಾರ್ದು. ಅವ್ರಿಗೆ ಏನೋ ಕೊಟ್ಟಿದ್ದಾರೆ ಅಂದರೆ ಅದಕ್ಕೊಂದು ಏನೋ ಅವರು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನಮ್ಮ ಏರಿಯಾದಲ್ಲಿ ಕ್ಯಾಂಪ್ ಮಾಡಿ, ಅಣ್ಣನ ಬರ್ತ್ಡೇಗೆ ಶುಭಾಶಯಗಳು ಅಂತ ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾನೆ ಸರ್. ನಾವು ಕ್ಯಾಂಪ್ಗೆಲ್ಲ ಕರೆದಿದ್ದಾರೆ. ಸುನೀಲ್ ಕುಮಾರ್ ಬಿ ಫ್ರೀ ಮಾಡ್ತಾನಂದ್ರೆ ಅವ್ರ ಅಣ್ಣನ ದೊಡ್ಡ ಫೋಟೋ ಹಾಕೋದು, ಕಟೌಟು 10 ಫುಟಿಂದ ಫೋಟೋ ಹಾಕ್ಬಿಟ್ಟು ಹುಟ್ಟುಹಬ್ಬದಕ್ಕೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಡಾಕ್ಟರ್ ಸುನೀಲ್ ಕುಮಾರ್ ಬಿ ಬರಲಿದ್ದಾರೆ ಹಾಕಿದ್ದು. ಅಲ್ಲಿ ಏನು ಇಲ್ವೇ ಇಲ್ಲ ಸರ್. ನೀವು ನಾರ್ಮಲ್ ಆಗಿ ಹೋಗಿರ್ತೀರಿ. ಹೋಗಿದ್ದೆ ನಾನು. ಯಾರೋ ಹೇಳಿದೆ ಸರ್, ನಿಜವಾಗ್ಲೂ ಬಡವರು ಇದ್ದಾರೆ, ಅಸಹಾಯಕರಿದ್ದಾರೆ, ಅಮಾಯಕರಿದ್ದಾರೆ, ಅಂದ್ರೆ ಕಡು ಬಡವರು ಇದ್ದಾರೆ, ಅವ್ರಿಗೆ ಸೇವೆ ಮಾಡಿದ್ರೆ ನಮಗೂ ಸುಖ ಸಿಗುತ್ತೆ. ಅಣ್ಣನ ಫೋಟೋ ಹಾಕೊಂಡ್ಬಿಟ್ಟು ಅಣ್ಣನ ಬರ್ತಡೆಗೆ ಅಂತ ನಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದು. ಹಾಗಾಗಿ ನಾನು ಯಾವ್ದು ಪೊಲಿಟಿಷಿಯನ್ಸ್ ಇದಕ್ಕೆ ನಾನು ಹೋಗೋದಿಲ್ಲ ಸರ್, ಕ್ಯಾಂಪ್ಗೆಲ್ಲ ಹೋಗಲ್ಲ. ನಿಜವಾಗ್ಲೂ ಅಸಹಾಯಕರಿದ್ದಾರೆ, ಕಷ್ಟದಲ್ಲಿ ಇದ್ದಾರೆ ಅಂದ್ರೆ ಅವ್ರಿಗೆ ಮಾತ್ರ ಸರ್ವಿಸ್ ಕೊಡ್ತೀವಿ. ಇಡೀ ಸಮಾಜಕ್ಕೆ ಸರ್ವಿಸ್ ಕೊಡ್ತೀವಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ, ಕೊಡೋದು ಇಲ್ಲ. ನಾವು ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ, ನಿಜವಾಗ್ಲೂ ಕಡು ಬಡವರು ಇದ್ದಾರೆ, ಅಸಹಾಯಕರಿದ್ದಾರೆ ಅಂಥವ್ರಿಗೆ ಯಾರಾದರೂ ಕ್ಯಾಂಪ್ ಮಾಡಿಕೊಡಿ ಅಂದರೆ ನಾವು ಖಂಡಿತವಾಗ್ಲೂ ಎನಿ ಟೈಮ್ ರೆಡಿ ಇರ್ತೀವಿ. ಮಿನಿಮಮ್ 50 to 100 ಪೀಪಲ್ಸನ್ನು ಅವರು ಜನರ ಸೇರಿಸಿದ್ರೆ ಅವ್ರ BP ಚೆಕಪ್ ಆಗಲಿ, ಶುಗರ್ ಚೆಕಪ್ ಆಗಲಿ, ECG ಚೆಕಪ್ ಆಗಲಿ, ಬೇಸಿಕ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಆಗಲಿ, ಇದೆಲ್ಲನೂ ಮಾಡ್ತೀವಿ. ಹಾಗಾಗಿ ಅಂಥವ್ರು ಯಾರಾದ್ರು ನಮ್ಮನ್ನು ಅಪ್ರೋಚ್ ಮಾಡಿದರೆ ನಮಗೂ ಖುಷಿ ಆಗುತ್ತೆ. ನಿಜವಾಗ್ಲೂ ಹಸಿದವನಿಗೆ ಊಟ ಹಾಕ್ಬೇಕು ಹೊರತಾಗಿ ಹಸಿದೇ ಇರೋನಿಗೆ ಊಟ ಕೊಡಬಾರ್ದು. ಹಾಗಾಗಿ ನಾವು ಹೇಳ್ತಾರಂತೂ ಭಾಳಷ್ಟು ಜನ ಇದ್ದಾರೆ, ಅಂಥವ್ರಿಗೆ ಬೇಕಾಗಿದೆ. ನೀಡಿ ಇರೋರಿಗೆ ನಾವು ಸರ್ವಿಸ್ ಮಾಡ್ತೇವೆ, ಜೆನ್ಯೂನ್ ನೀಡಿ ಆಗಿರೋರು. ಮತ್ತು ನಾವು ಹುಡುಕ್ತೀವಿ ಅವ್ರನ್ನ ಯಾರಿದ್ದಾರೆ ಅಂತ. ನಮ್ಮದು ವಾಲಂಟಿಯರ್ಸ್ ಇದ್ದಾರಲ್ಲ, ಅವರು ಮೊದಲು ಸ್ಕ್ರೂಟ್ನಿ ಮಾಡ್ತಾರೆ. ಮೊದಲೆಲ್ಲ ನಮ್ಮನ್ನು ಯಾಮಾರಿಸಿದ್ದಿದೆ ಭಾಳ. ಅವ್ರವ್ರು ಇವ್ರವ್ರು ಬರ್ತಡೇ ಕರ್ಕೊಂಡು ಹೋಗಿ ಅವ್ನು ಮಿಸ್ಯೂಸ್ ಮಾಡ್ಕೊಂಡು, ನನ್ನ ಜೊತೆ ಬರೋ ಡಾಕ್ಟರ್ಸ್ ಎಲ್ಲ ಫ್ರೀ ಕ್ಯಾಂಪ್ ಅಂತ ಅಂದಾಗ, ಈಗ ಯಾರ್ದೋ ಬರ್ತಡೆಗೆ ಅವ್ರ ಮೈಲೇಜ್ ತೊಗೊಳೋದಕ್ಕೆ ನಮ್ಮನ್ನು ಕರೆಸಿ ಮಿಸ್ಯೂಸ್ ಮಾಡಿದಾಗ ತುಂಬ ಬೇಜಾರಾಗುತ್ತೆ. ನನಗೂ ಬೇಜಾರಾಗುತ್ತೆ. ನನ್ನ ಜೊತೆಯಲ್ಲಿ ಸೀನಿಯರ್ ಡಾಕ್ಟರ್ಸು, ಕಿಮ್ಸಲ್ಲಿ ಇದ್ದಂಥವ್ರು, ಕಿದ್ವಾ ಇದ್ದಂಥವ್ರು ಬಂದಾಗ, ಏನ್ರಿ ಸುನೀಲ್ ಇದು ನೀವೇನೋ ಯಾರೋ ಬಡ್ರಿಗೆ ಕರ್ಕೊಂಡ್ಬಿಟ್ರೆ, ಅಲ್ಲಿ ಯಾವುದೋ ಅಣ್ಣ ಇದ್ದಾನೆ, ಅಣ್ಣನ ಬರ್ತಡೇಗೆ ಅಂತ, ಹಿಂಗೆ ಈ ಥರದ್ದೆಲ್ಲ ಆಗಿದೆ. ಹಾಗಾಗಿ ತುಂಬಾ ಜನ ಡಾಕ್ಟರ್ಸು ನಮ್ಮ ಜೊತೆ ಬರೋದೇ ಬಿಟ್ಬಿಟ್ರು. ನಮಗೂ ಗೊತ್ತಿಲ್ಲ ಅದು ಏನಕ್ಕೆ ಕರೆದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲೋ ಯಾರಿಗೋ ಆಗಿದೆ ಅಂತ ಹೋದಾಗ ನಾವು ಈಗ ಮೊದಲು ಬಿಫೋರ್ ಚೆಕ್ ಮಾಡ್ತೀವಿ, ನಿಜವಾಗ್ಲೂ ಯಾರಿಗೆ ಅವಶ್ಯಕತೆ ಇದೆ, ಯಾರನ್ನ ಎಷ್ಟು ಜನ ಸೇರಿಸ್ತಾರೆ ಏನು ಅಂತ ನಾವು ರೂಲ್ ಔಟ್ ಮಾಡಿ ಸ್ಕ್ರೀನಿಂಗ್ ಮಾಡಿ ಫೈನಲ್ ಮಾಡೋಂಥದ್ದು. ಹಾಗಾಗಿ ನಮ್ಮದು ಟಾರ್ಗೆಟ್ಸ್ ಏನಂದರೆ ಎಷ್ಟು ಲಿಮಿಟೆಡ್ ಆಗಿ ಮಾಡ್ತಾರಂಥದ್ದು, ನಮ್ದು ಎಷ್ಟು ರಿಸೋರ್ಸಸ್ ಇದೆ ಹಾಗಾಗಿ ಮಾಡ್ತಾರೆ. ತುಂಬ ಜನ ನಮ್ಮ ಜೊತೆ ಬೇರೆ ಬೇರೆ ರೋಟರಿ ಕ್ಲಬ್ಸು, ಲಯನ್ಸ್ ಕ್ಲಬ್ದು, NGOದವ್ರು ಬಂದರೆ ಇನ್ನೂ ಹೆಲ್ಪ್ ಆಗುತ್ತೆ ನಮಗೆ. ನಾವು ಯಾರ ಕಡೆಯಿಂದನೂ ಡೊನೇಷನ್ಸನ್ನ ಪಡ್ಕೋತಾ ಇಲ್ಲ. ನಮಗೆ ಮೆಡಿಸಿನ್ಸು, ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಅವರೇ ವಾಲಂಟ್ರಿಯಾಗಿ ಡೊನೇಟ್ ಮಾಡಿದರೆ, ಮತ್ತು ನಾವು ಏನು ಮೆಡಿಸಿನ್ಸ್ ಡೊನೇಟ್ ಮಾಡ್ತಾರೆ ನಾವು ಅದನ್ನು ಹಂಚುವಾಗ ಅವರೇ ಬಂದರೆ ಚೆನ್ನಾಗಿರುತ್ತೆ. ಬಿಕಾಸ್ ಅವ್ರು ಹ್ಯೂಮನ್ ರಿಸೋರ್ಸ್ ಇರ್ತಲ್ಲ, ಅವ್ರ ಕೈಯಿಂದ ಅವ್ರು ಕೊಟ್ಟಾಗ ದಾನನ ಇನ್ನೂ ಚೆನ್ನಾಗಿ ಖುಷಿ ಆಗುತ್ತೆ, ಇನ್ನೂ ಉತ್ಸಾಹ ಬರುತ್ತೆ. ಅದೇ ಭಾಳ ಇಂಪಾರ್ಟೆಂಟ್ ಆಗಿರೋದು. ಜನರ ಸಹಭಾಗಿತ್ವದಲ್ಲೇ ನಡಿಬೇಕಾಗಿರೋಂಥದ್ದು ಸಮಾಜ ಸೇವೆ ಆಗಲಿ, ರಾಜಕಾರಣ ಆಗಲಿ. ನಮ್ಮದೇ ದುಡ್ಡು ಹಾಕಿ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿದೆ, ಬಟ್ ಅದಕ್ಕಿಂತ ಹೆಚ್ಚಾಗಿ ಜನ ಪಾರ್ಟಿಸಿಪೇಟ್ ಮಾಡಬೇಕಾಗಿದೆ. ಸಮಾಜದ ದುಡ್ಡನ್ನು, ಸಮಾಜ ಸೇವೆಯನ್ನು ಸಮಾಜದಿಂದನೇ ಮಾಡಬೇಕಾಗಿರೋಂಥದ್ದು. ವೈಯಕ್ತಿಕವಾಗಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು, ಅದನ್ನು ಮೀರಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಈ ಯೋಜನೆಗಳನ್ನು ಯಾವತ್ತಾದರೂ ಹೆಲ್ತ್ ಮಿನಿಸ್ಟರ್, ಅಂದರೆ ಪ್ರೆಸೆಂಟ್ ಈಗಿನ ಹೆಲ್ತ್ ಮಿನಿಸ್ಟರ್ ಆಗಿರ್ಬೋದು, ಹಿಂದಿನ ಸರ್ಕಾರದ ಹೆಲ್ತ್ ಮಿನಿಸ್ಟರ್ ಆಗಿರ್ಬೋದು, ಅವ್ರ ಮುಂದೆ ಹೋಗಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಗೌರ್ಮೆಂಟಿಂದ ಅಫಿಷಿಯಲ್ ಆಗಿ ಏನಾದರೂ ಹೆಲ್ಪ್ ಮಾಡಬಹುದು ಅಂತ ಕೇಳುವಂತಹ ಪ್ರಯತ್ನ? ನಾನು ಕೇಳಿದ್ದೀನಿ, ಬಟ್ ಅವರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವು ಕ್ಯಾಂಪ್ಸ್ಗಳಿಗೆ ಈ ಥರದ್ದು ಮಾಡ್ತಿದ್ದಾರೆ. ಬಟ್ ನಾನು ಹೇಳ್ತಾರೆ ರೈಟ್ ಟು ಹೆಲ್ತ್ ಬಿಲ್ ಅನ್ನೋಂಥದ್ದು ಆಗ್ಬೇಕನ್ನೋಂಥದ್ದು ಲಾಸ್ಟ್ ಟೈಮ್ ಆರೋಗ್ಯ ಮಂತ್ರಿ ಆಗಿರೋಂಥ ಡಾಕ್ಟರ್ K. ಸುಧಾಕರ್ ಅವ್ರಿಗೆ ಕೊಟ್ಟಿದ್ದೆ. ಅವರು ಎಲ್ಲ ನೋಡೋದೇ ಇಲ್ಲ ಸರ್. ಅದನ್ನು ಯಾವುದಾದ್ರೂ ಆ ಥರ ಆಲೋಚನೆಗಳೇ ಇರೋದಿಲ್ಲ, ಅಪರೂಪ. ಅವ್ರಿಗೆ ಆ ಥಾಟೇ ಬರಲ್ಲ, ಅವ್ರಿಗೆ ಆ ಮೋಟಿವೇ ಇರಲ್ಲ ಸರ್. ಯಾಕೆ ಹಂಗೆ ಹೇಳ್ತಾ ಇದ್ರೆ, ಇಷ್ಟು ನೇರವಾಗಿ ಹೇಳ್ತಾರೆ, ನಿಜವಾಗ್ಲೂ ಇರೋದೇ ಇಲ್ಲ ಸರ್ ಅವ್ರಿಗೆ. ಆ ಮೋಟೋ ಇದ್ರೆ ಈ ಥರ ಯಾಕೆ ಆಗ್ತಾ ಇತ್ತು ಅಂತ. ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟಲ್ಲಿ ಆಗೋವಂಥ ಕರಪ್ಷನ್ ಇನ್ನೆಲ್ಲೂ ಇಲ್ವೇ ಇಲ್ಲ. ಹೌದು, ತುಂಬ ಕರಪ್ಷನ್ ಆಗುತ್ತೆ, ಯಾರಿಗೂ ಗೊತ್ತೇ ಇರೋದಿಲ್ಲ ಅದನ್ನು. ಹೆಂಗೆ ಈಗ ನೋಡಿ, ₹10 ಒಂದು ಸಿಟಿಸನ್ ಮಾತ್ರ ಇರುತ್ತೆ, ₹3 ಬರುತ್ತೆ. ಅದನ್ನು ಅದು ₹15 ₹20 ಮಾರಾಟ ಮಾಡ್ತಾರೆ ಒಂದು. ಅದು ಜನಕ್ಕೆ ಗೊತ್ತೇ ಆಗಲ್ಲ. ಮೆಡಿಕಲ್ ಡಾಕ್ಟರ್ ಆಗಿರೋನಿಗೆ 15-20 ವರ್ಷ ಓದಿರೋನು, ಇದು ಸರ್ವಿಸ್ ಮಾಡೋ ಪ್ರಾಕ್ಟೀಸ್ ಮಾಡೋನಿಗೆ ಕಂಡು ಹಿಡಿಯೋದು ಕಷ್ಟ, ಅನುಭವ ಇರೋನಿಗೆ. ಜನಸಾಮಾನ್ಯರಿಗೆ ಗೊತ್ತಾಗಲ್ಲ ಸರ್ ಅದು ದುರಾದೃಷ್ಟ. ಹಾಗಾಗಿ ಪ್ರತಿಯೊಂದೂ ಹೀಗೆ ಆಗ್ತದೆ. ಹೆಲ್ತ್ ಕೇರ್ ಸೆಕ್ಟರ್ ಹಾಳಾಗಿ ಹೋಗ್ಬಿಟ್ಟಿದೆ, ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಹೆಲ್ತ್ ಕೇರ್ ಎಮರ್ಜೆನ್ಸಿಯಲ್ಲಿದೆ.
ಈಗ ಕೇರಳ ಕಂಪೇರ್ ಮಾಡಿದ್ರೆ ಕೇರಳ ಮತ್ತು ತಮಿಳ್ನಾಡು ಅಲ್ಲಿ ಡಾಕ್ಟರ್ ಕನ್ಸಲ್ಟೇಷನು ಫ್ರೀ, ಮೆಡಿಸಿನ್ಸು ಫುಲ್ ಫ್ರೀ ಆಗಿದೆ. ಇಲ್ಲಿ ಮೆಡಿಸಿನ್ಸೇ ಸಿಗಲ್ಲ ಸರ್. 2 ಮೆಡಿಸಿನ್ ಬರೆದ್ರೆ 4 ಮೆಡಿಸಿನ್ ಹೊರಗಡೆ ಬರೀತಾರೆ, ಹೊರಗಡೆ ಫಾರ್ಮಸಿಯಿಂದ ತಗೋಂತಾರೆ, ಅಥವಾ ಹೊರಗಡೆ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತಾರೆ. ಇದು ಗೌರ್ಮೆಂಟ್ ಹಾಸ್ಪಿಟಲ್, ಇದು ಗೌರ್ಮೆಂಟ್ ಹಾಸ್ಪಿಟಲ್ ಸ್ಥಿತಿ. ಇದನ್ನ ನಾನು ಅದಕ್ಕೆ ಆವಾಗ ಹೇಳಿದ್ದು, ಸರ್ಕಾರಿ ಸೇವೆ ಉಚಿತ, ಸಾವು ಖಚಿತ ಅಂತ. ಇದು ಸ್ಥಿತಿ ನಾನು ಯಾಕೆ ಹೇಳಿದೆ ಅಂದ್ರೆ, ಇದು ಪರಿಸ್ಥಿತಿ ಹಿಂಗಿದೆ ಸರ್. 100 ಹಾಸ್ಪಿಟಲ್ಗಳಿಗೆ ಹೋಗಿದ್ದೀನಿ, ಡಾಕ್ಟರ್ ಆಗಿ ಹೋಗಿದ್ದೀನಿ, ಅಂದ್ರೆ ಒಬ್ಬರು ಪೇಷಂಟ್ ಆಗಿ ಹೋಗಿ ನೋಡಿದಾಗ ವಾಸ್ತವದಲ್ಲಿ ವರ್ಕೇ ಆಗಲ್ಲ ಸರ್. ಅವ್ರ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವ್ರನ್ನ ಯಾರು ಹೇಳೋರು ಕೇಳೋರು ಇಲ್ಲ. ಜನ ಅಲ್ಲಿ ಇರೋರು ಲೋಕಲ್ ಐಡ್ಸ್ ಇರ್ತಾರಲ್ಲ, ಜನ ಅಲ್ಲಿರೋ ಗ್ರಾಮ ಪಂಚಾಯತಿ ಅಧ್ಯಕ್ಷನೋ, TP ಅಧ್ಯಕ್ಷನೋ, ಜಿಲ್ಲಾ ಪಂಚಾಯತ್ ಪ್ರಶ್ನೆ ಮಾಡ್ಬೇಕಲ್ಲ. ಜನ ಪ್ರಶ್ನೆ ಮಾಡೋದು, ಜನ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಬೇರೆ ದಾರಿ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಇದ್ದಾರೆ. ಹಾಗಾಗಿ ಸರ್ಕಾರಿ ಸೌಲಭ್ಯಗಳನ್ನ ನಾವು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಅವ್ರು ಯಾರು ಕೇಳೋರಿಲ್ಲ ಅಲ್ಲ ಸರ್. ಈಗ ಯಾರಾದ್ರು ಸರ್ಕಾರಿ ಶಾಲೆಗಳು ಎಷ್ಟಿದೆ ನೋಡಿ ಸರ್, ರೆಗ್ಯುಲರ್ ಆಗಿ ಹೋಗ್ತಾ ಇದ್ರೆ ವರ್ಕಿಂಗ್ ಪ್ರೋಸೆಸ್ ಅಲ್ಲಿ ಇರುತ್ತೆ, ಯಾರು ಬರೋದೇ ಇಲ್ಲ, ನಮ್ನ ಯಾರು ಕೇಳೋದಿಲ್ಲ. ಹಾಗಾಗಿ ರನ್ನೇ ಆಗೋದಲ್ಲ. ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಶಾಲೆಗಳನ್ನು ಅದೇ ಸ್ಥಿತಿ ಇರೋಂಥದ್ದು. ಹಾಗಾಗಿ ಇನ್ನು ಪ್ರೈವೇಟೇ ಜಾಸ್ತಿ ಆಗ್ತದೆ. ಪ್ರೈವೇಟ್ ಸ್ಕೂಲ್ಸು, ಪ್ರೈವೇಟ್ ಕಾಲೇಜಸ್ಗಳು, ಪ್ರೈವೇಟ್ ಹಾಸ್ಪಿಟಲ್ಗಳು, ಪ್ರೈವೇಟ್ ಕ್ಲಿನಿಕ್ಸ್ಗಳೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇವೆರಡು ನಮ್ಮ ದೇಶದಲ್ಲಿ ಎರಡೇ ಬೇಕಾಗಿರೋಂಥದ್ದು. ಈ ಶಾದಿ ಭಾಗ್ಯ, ಈ ಕುಕ್ಕರ್ ನಿಕ್ಕರ್ ಭಾಗ್ಯ ಬೇಕಾಗಿಲ್ಲ. ಒಂದು ಶಿಕ್ಷಣ ಭಾಗ್ಯ, ಒಂದು ಆರೋಗ್ಯ ಭಾಗ್ಯ. ಇವೆರಡು ಭಾಗ್ಯಗಳನ್ನು ಕೊಟ್ಟರೆ ಜನ ದುಡಿಬೇಕಾದ ಅವಶ್ಯಕತೆನೇ ಇಲ್ಲ. ಪ್ರಾಮಾಣಿಕವಾಗಿ ನಿಜವಾಗ್ಲೂ ಒಬ್ಬ ವ್ಯಕ್ತಿಗೆ ಬೇಕಾಗಿರೋಂಥದ್ದು, ಅವನು ದಿನಕ್ಕೆ ಒಂದು ತಿಂಗಳಿಗೆ ಒಂದು 20,000 ದುಡಿಮೆ ಇದ್ರೆ 10,000 ಈ ಶಿಕ್ಷಣಕ್ಕೆ ಮತ್ತೆ ಆರೋಗ್ಯಕ್ಕೆ ಹೋಗ್ತಾ ಇರೋದು. ಜನ ಈ ಕಡೆ ಟ್ಯಾಕ್ಸ್ ಕಟ್ಟೋದಲ್ದೆ ಮತ್ತು ದುಡ್ಡು ಕಟ್ತಾ ಇರೋಂಥದ್ದು. ಟ್ಯಾಕ್ಸು ತಿಮ್ಮಪ್ಪನ ಹುಂಡಿಗೆ ಹಾಕಿದಂಗೆ ಅಷ್ಟೇ ಲೆಕ್ಕ. ಅದು ನಾವ್ ಏನ್ ಟ್ಯಾಕ್ಸ್ ಇಲ್ಲ, ಕೌಂಟ್ ಇಲ್ವೇ ಇಲ್ಲ, ಅಕೌಂಟಬಿಲಿಟಿನೇ ಇಲ್ಲ ಅದಕ್ಕೆ. ನಾವು ಕಟ್ಟೋದಕ್ಕೂ ಕೌಂಟ್ ಇಲ್ಲ, ಅದಕ್ಕೆ ಅಕೌಂಟಬಿಲಿಟಿನೇ ಇಲ್ಲ. ಇದು ಪರಿಸ್ಥಿತಿ. ಜನ ಪ್ರಶ್ನೆ ಮಾಡಿದ್ರದಕ್ಕೆ, ಜನ ಎಲ್ಲಿವರೆಗೆ ಪ್ರಶ್ನೆ ಮಾಡಲ್ಲ ಅಲ್ಲಿವರೆಗೆ ಇದ್ದಿದ್ದೇ ದುಸ್ಥಿತಿ. ಸರಿ, ನಿಮ್ಮ ಮೊಬೈಲ್ ಕ್ಲಿನಿಕ್ ಹೆಂಗ್ ವರ್ಕ್ ಮಾಡುತ್ತೆ? ಫಾರ್ ಎಕ್ಸಾಂಪಲ್, ಈಗ ನಾನು JP ನಗರದಲ್ಲಿ ಇದ್ದೀನಿ, ಕರೆಕ್ಟ್, ನೀವು ದೂರದ ಪೀಣ್ಯದಲ್ಲಿ ಎಲ್ಲೋ ಇದ್ದೀರಿ. ನಂಗೆ ಸುನಿಲ್ ಕುಮಾರ್ ಹೆಬ್ಬಿ ಅವರು ಬಹಳ ಪರಿಚಯ, ಗುರು, ಅವ್ರು ಕ್ಲಿನಿಕ್ ಇದೆ, ಬೇರೆ ಡಾಕ್ಟರ್ ಯಾಕೆ, ನಾನು ಅವ್ರ ಹತ್ರನೇ ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ನಾನು ನಿಮಗೆ ಫೋನ್ ಮಾಡಿದ್ರೆ ನೀವು ಹೆಂಗ್ ಬರ್ತೀರಿ, ಹೆಂಗ್ ಟ್ರೀಟ್ಮೆಂಟ್ ಕೊಡ್ತೀರಿ? ಇಂಡಿವಿಜುವಲ್ ವ್ಯಕ್ತಿಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ. ಓಕೆ, ನಾವು ಮಾಡ್ತಾರ ಮಾಸ್ ಕ್ಯಾಂಪ್ಸ್ 50, 25, 100 ಜನ ಬಂದಿರುವಾಗ ಅವ್ರಿಗೆ ಮಾತ್ರ ಮಾಡೋವಂಥದ್ದು. ಇಂಡಿವಿಜುವಲ್ ಆಗಿ ನಾವು ಯಾರಿಗೂ ಟ್ರೀಟ್ಮೆಂಟ್ನ ಕೊಡೋದಿಲ್ಲ. ಯಾರು ಸೀನಿಯರ್ ಸಿಟಿಸನ್ಸು ಅಥವಾ ಪ್ರೆಗ್ನೆಂಟ್ ವುಮೆನ್ ಇರೋರಿಗೆ ಇಂಡಿವಿಜುವಲ್ಸ್ ಆಗಿ ಡಾಕ್ಟರ್ ಅನುವಲಿಸ್ಬೇಕಂತ ಅವ್ರಿಗೆ ಚಾರ್ಜ್ ಮಾಡ್ತೀವಿ. ಯಾರು ಅಂದ್ರೆ ನಮ್ಮ ಸಸ್ಟೈನ್ ಮಾಡೋದಕ್ಕೆ. ಇನ್ನು ಫುಲ್ ಮಾಡೋದಾದ್ರೆ ಮಾಸ್ ಕ್ಯಾಂಪ್ಸ್ 20ರಿಂದ 50 ಜನ ಇರುವಂಥ ಒಂದು ಸಂಖ್ಯೆ ನಾವು ಸೇರಿಸಿದ್ರೆ ನಾವು ಬಂದು ಫ್ರೀಯಾಗಿ ಡಾಕ್ಟರ್ ಕನ್ಸಲ್ಟೇಷನು, ಬೇಸಿಕ್ ಮೆಡಿಸಿನ್ಸ್ ಮಾಡ್ತೀವಿ. ನನ್ನ ನಂಬರ್ ಎಲ್ಲ ಗೂಗಲಲ್ಲೂ ಸಿಗುತ್ತೆ. ಗೂಗಲ್ ಮಾಡಿದ್ರೆ, ಇನ್ಸ್ಟಾಗ್ರಾಮು ಅಥವಾ ಗೂಗಲ್ ಮಾಡಿದ್ರೂ ಸಿಕ್ಬಿಡುತ್ತೆ. ಹಾಗಾಗಿ ಜನಕ್ಕೆ ಏನಂದ್ರೆ, ನಿಜವಾಗ್ಲೂ ಅಸಹಾಯಕರು ಬಡತನ ಪರಿಸ್ಥಿತಿಯಲ್ಲಿ ಇದ್ರೆ ಅಂಥವ್ರು ಯಾರಾದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸರ್ಜರಿ ಮಾಡಿಸ್ತೀವಿ. ನಾನು ರಾಮಯ್ಯ ಹಾಸ್ಪಿಟಲ್ ಅದನ್ನೇ ಆಕ್ಚುಲಿ ಕೇಳೋನಿದ್ದೆ. ಈ ಕೆಮ್ಮು, ನೆಗಡಿ, ಈ ತರದ ಡಿಸೀಸಸ್ಗಳಿಗೆ ಸ್ಪಾಟ್ ಅಲ್ಲಿ ಒಂದು ಟ್ಯಾಬ್ಲೆಟ್ಗಳನ್ನು ಬರೆದುಕೊಟ್ಟು ಕಳಿಸ್ಬಿಡ್ತಾರೆ. ಇಫ್ ಸಪೋಸ್ ಆಗದೇ ಇರುವಂಥವ್ರು, ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲದೆ ಇರ್ತಕ್ಕಂಥವ್ರು, ಈ ಆಪರೇಷನ್ ಮತ್ತೊಂದು ಮಗದೊಂದು ಬಹಳ ಖರ್ಚು ವೆಚ್ಚಗಳಿನ ಟ್ರೀಟ್ಮೆಂಟ್ ಇದ್ದಾಗ ಅವಾಗ ಯಾವ ತರ ನಾವು ಕೇರ್ ಮಾಡ್ತೀರಿ? ರಾಮಯ್ಯ ಹಾಸ್ಪಿಟಲ್ ಜೊತೆ ಟೈಪ್ ಇದೆ ನಮ್ಮ ಮಾತೃಶ್ರೀ ಫೌಂಡೇಶನ್ ಮುಖಾಂತರ. ರಾಮಯ್ಯ ಹಾಸ್ಪಿಟ್ಲು, ಸಪ್ತಿಗರ ಹಾಸ್ಪಿಟಲ್ ಅಂಡ್ ಮೆಡಿಕಲ್ ಕಾಲೇಜು, ಆಮೇಲೆ ಈ ಕಿದ್ವಾಯಿ ಜೊತೆ, ಈ ಹಾಸ್ಪಿಟಲ್ ಜೊತೆ ಟೈಅಪ್ ಮಾಡ್ಕೊಂಡು ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವ್ರು ಸರ್ಜರಿ ಮಾಡಿಸ್ಕೊಡ್ತೀವಿ. ಈಗ ಯಾರೋ ಉತ್ತರ ಕರ್ನಾಟಕದಿಂದ ಬರೋರಿಗೆ ಅವ್ರು ಕ್ಯಾನ್ಸರ್ ಆಗಿರುತ್ತೆ, ಅವ್ರು ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ಲ. ನಮ್ಮ ನಂಬರ್ಗೆ ಫೋನ್ ಮಾಡಿಬಿಟ್ರೆ ಅವ್ರು ಕಂಪ್ಲೀಟ್ ಆಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ನ, ಅವ್ರು BPL ಕಾರ್ಡ್ ಇದ್ರೆ ಕಂಪ್ಲೀಟ್ ಆಗಿ ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ. ಅಥವಾ APL ಕಾರ್ಡ್ ಇದ್ರೆ ಕಡಿಮೆ ಕಾಸ್ಟಲ್ಲಿ ಆಗುತ್ತೆ. ಇನ್ನೇನು ಇಲ್ವೇ ಇಲ್ಲ, APL BPL ಇಲ್ಲ ಅಂದರೆ ಸಪ್ತಗಿರಿಯಲ್ಲಿ ನನ್ನ ಪರಿಚಯ ಇರೋರು ಇದ್ದಾರೆ. ಕಂಪ್ಲೀಟ್ ಆಗಿ ಫ್ರೀ ಆಫ್ ಕಾಸ್ಟಲ್ಲಿ ಸುಮಾರು 2ರಿಂದ 3 ಲಕ್ಷ ಅಥವಾ 5 ಲಕ್ಷದವರೆಗೂ ಫ್ರೀ ಆಫ್ ಕಾಸ್ಟಲ್ಲಿ ಸರ್ಜರಿ ಮಾಡ್ತಾರೆ. ಬಿಕಾಸ್ ನಾವು ಅವ್ರ ಜೊತೆ ಟೈಅಪ್ ಆಗಿರೋದ್ರಿಂದ ಅವ್ರದ್ದು DMD ಯೂನಿವರ್ಸಿಟಿ ಆಗಿದ್ರೆ ಅವ್ರದ್ದು ಒಂದು ಲಯಬಿಲಿಟಿ ಇರುತ್ತೆ, ಅವ್ರದ್ದು ಒಂದು ರೆಸ್ಪಾನ್ಸಿಬಿಲಿಟಿ. ಹಾಗಾಗಿ ಜನಕ್ಕೆ ಈ ಎಲ್ಲೆಲ್ಲಿ ಸರ್ವಿಸ್ ಸಿಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಈಗ ಸಂಜೀವನಿ ಹಾಸ್ಪಿಟಲ್ ಅಂದ್ರೆ ಸತ್ಯ ಸಾಯಿಬಾಬಾ ಹಾಸ್ಪಿಟಲ್ ಅಂತ ಇದೆ ಮುದ್ದೇನಹಳ್ಳಿ, ಚಿಕ್ಕಬಳ್ಳಾಪುರ. ಅಲ್ಲಿ ಕಾರ್ಡಿಯಾಕಿಗೆ ಅಂದ್ರೆ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸಂಬಂಧಪಟ್ಟದ್ದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹಾರ್ಟ್ ಸರ್ಜರಿಗಳನ್ನು ಮಾಡ್ತಾರೆ. ಚೆನ್ನಾಗುತ್ತೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೈಟೆಕ್ ಹಾಸ್ಪಿಟಲ್ ಇರೋಂಥದ್ದು, ಫ್ರೀ ಸರ್ಜರಿ 100% ಫ್ರೀ. ತುಂಬಾ ನಿಜವಾಗಿ ಏನಿರ್ಬೇಕು ಫ್ರೀ ಸರ್ಜರಿ ಆಗಬೇಕು ಅಂತ ಅವ್ರು ಏನು ಇಲ್ವೇ ಇಲ್ಲ, ಅಲ್ಲಿ ಕ್ರೈಟೇರಿಯಾ ಇಲ್ಲ ಇಲ್ಲಿ. ಅಲ್ಲ ವ್ಯಕ್ತಿ ಹತ್ರ ಏನಿರ್ಬೇಕು ಅಂತ, ವ್ಯಕ್ತಿ ಹತ್ರ ಆಧಾರ್ ಕಾರ್ಡು ಇಲ್ಲದೆ ಇದ್ರು ಮಾಡ್ತಾರೆ ಅವ್ರು. ಅಂಥದ್ದು ಒಂದೇ ಆಸ್ಪತ್ರೆ ಇರೋದು ಸತ್ಯ ಸಾಯಿಬಾಬಾ ಹಾಸ್ಪಿಟಲ್. ಹೌದಾ? ಆಧಾರ್ ಕಾರ್ಡ್ ಬೇಕಾಗಿಲ್ಲ, BPR ಕಾರ್ಡ್ ಬೇಕಾಗಿಲ್ಲ, ವೋಟರ್ ಕಾರ್ಡ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಸುಮ್ಮನೆ ಹೋಗಿ ನಿಂತಂಗೆ ಈ ಡಿಸೀಸ್ ಇದೆ ಅಂತಂದ್ರೆ ಅಡ್ಮಿಟ್ ಮಾಡ್ಕೊತಾರೆ. ತುಂಬಾ ಈ ಜಯದೇವಲ್ಲಿ ಏನ್ ಟ್ರೀಟ್ಮೆಂಟ್ ಕೊಡ್ತಾರೋ ಪ್ರೈವೇಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಕೊಡ್ತಾರೆ. ಶಬಾಷ್. ತುಂಬಾ ಅದು ಒಂದೇ ಹಾಸ್ಪಿಟಲ್ ಅದಂದ್ರೆ ಈಗ ಮಾಡಿರೋದು ಮೊನ್ನೆ ತುಂಬಾ ಹೈಟೆಕ್ ಹಾಸ್ಪಿಟಲ್ ಇದೆ ಅದು. ಅದು ನಿಜವಾಗ್ಲೂ ಅದಕ್ಕೆ ಸಾಕಷ್ಟು ಜನ ಡೋನರ್ಸ್ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಅವ್ರಿಗೆ ಕಮಿಟ್ಮೆಂಟ್ ಇದೆ, ಸರ್ವಿಸ್ ಮಾಡೋದಕ್ಕೆ ಮಾಡ್ತಾರಂಥದ್ದು. ಅದಕ್ಕೆ ಸುನಿಲ್ ಗವಾಸ್ಕರ್ ಎಲ್ಲ ಅದಕ್ಕೆ
ಬ್ರ್ಯಾಂಡ್ ಅಂಬಾಸಿಡರ್ಸ್ ಅವ್ರಿಗೆ. ಓ ಸಚಿನ್ ತೆಂಡೂಲ್ಕರ್, ಬಹಳ ಜನ ದಾನಿಗಳಿದ್ದಾರೆ, ಸೂಪರ್ ಆಗಿ ರನ್ ಆಗ್ತಾ ಇದೆ. ಹಾಗಾಗಿ ನನಗೂ ನಮ್ಮ ಜೊತೆ ಅವ್ರು ಟೈಪ್ ಇದ್ದಾರೆ, ಅವ್ರು ಹೇಳಿದ್ರು ಅಂಥದ್ದು ನೀವು ಯಾರಾದ್ರು ಇದ್ರೆ ಕಳಿಸಿ ಅಂತ. ನಿಜವಾಗ್ಲೂ ನೀಡಿ ಆಗಿರೋರು ಇದ್ರೆ ನನ್ನ ಸಂಪರ್ಕ ಮಾಡಿದ್ರೆ ನಿಜವಾಗ್ಲೂ ಎಲ್ಲೆಲ್ಲಿ ಬೇಕು ಸರ್ವಿಸ್ನ ಅವ್ರು ಕೊಡ್ಬೋದಂಥದ್ದು. ಫ್ರೀ ಹಾಸ್ಪಿಟ್ಲ್ ಇದೆ, ಇನ್ನೊಂದು ವೈದೇಹಿ ಹಾಸ್ಪಿಟ್ಲ್ ಅಂತ ವೈಟ್ ಫೀಲ್ಡಲ್ಲಿ ಇದೆ, ಅದು ಕಡಿಮೆ ಕಾಸ್ಟಲ್ಲಿ ಇದೆ. ಬ್ಯಾಪ್ಟಿಸ್ಟ್ ಅಂತಿದೆ, ಅಥವಾ ಸೆಂಟ್ ಮಾರ್ಕ್ ಹಾಸ್ಪಿಟ್ಲ್ ಇದೆ. ಸೊ ಆ ತರದ ಎಲ್ಲ ಹಾಸ್ಪಿಟಲ್ಗಳನ್ನ ನಿಮ್ಮ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಇದ್ದಾರೆ, ನಿಮ್ ಜೊತೆ ಮರ್ಜ್ ಮಾಡಿಕೊಂಡು ನೀವು ಪೇಷಂಟ್ಸ್ ಗಳನ್ನ ಅಲ್ಲಿ ಫಾರ್ವರ್ಡ್ ಮಾಡ್ತೀರಿ. ಕರೆಕ್ಟ್. ಓಕೆ. ರಾಜ್ಯಾದ್ಯಂತ ಮತ್ತೆ ಈ ತರದ ಮೊಬೈಲ್ ಕ್ಲಿನಿಕ್ ಗಳನ್ನ ಮಾಡೋಂತ ಆಲೋಚನೆ ಇದೆ ನನಗೆ. ಬಿಜಾಪುರದಲ್ಲಿ ಮಾಡ್ಬೇಕಂತ ಇದೆ. ನಿಮ್ಮೂರಲ್ಲೇ ಮಾಡಿಲ್ವ ಇನ್ನು ನೀವು? ಇನ್ನು ಮಾಡಿಲ್ಲ. ನಾನು ಇಲ್ಲೇ ಇರೋದ್ರಿಂದ ನಾನೇನಂದ್ರೆ ಬೆಂಗಳೂರಿಗೆ ಸೇರಿ ಆಮೇಲೆ ಊರ್ ಕಡೆ ತುಂಬಾ ಸಂಪರ್ಕ ಕಡಿಮೆ ಆಗಿದೆ. ನಾನು ಬೆಂಗಳೂರಲ್ಲೇ ಇರೋದ್ರಿಂದ ಬೆಂಗಳೂರು ಸುತ್ತಮುತ್ತ ಮಾಡ್ತಾ ಇದ್ವಿ. ನನಗೆ ಇನ್ನೊಂದು ವ್ಯಾನನ್ನ ರೀಸೆಂಟ್ಲಿ ಪರ್ಚೇಸ್ ಮಾಡ್ತಾ ಇದ್ವಿ, ಮಾಡಿ ಫುಲ್ ಟೈಮ್ ಅಲ್ಲಿ ಒಬ್ಬ ಡಾಕ್ಟರ್ಸು, ನರ್ಸು, ಟೆಕ್ನಿಷಿಯನ್ಸ್ ಅದರಲ್ಲೇ ಮಾಡಿ ಕಂಪ್ಲೀಟ್ ಆಗಿ ಸೆಟಪ್ ಮಾಡ್ಬೇಕಂತಿದ್ವಿ. ಅದಕ್ಕೆ ಸ್ವಲ್ಪ ಪ್ಲಾನಿಂಗ್ ನಡೀತಾ ಇದೆ. ಅದಾದ್ಮೇಲೆ ಬಿಜಾಪುರ ಸುತ್ತಮುತ್ತನು ಮಾಡೋದಕ್ಕೆ ಪ್ಲಾನ್ ಇದೆ. ಓಕೆ ಸರ್, ರೀಸೆಂಟ್ ಆಗಿ ಒಂದು ವಿಚಾರ ನೋಡಿದ ಪೇಪರ್ ಅಲ್ಲಿ, ಯಾರೋ ಒಬ್ರು ಮೆಸೇಜ್ ಮಾಡಿದ್ರಂತೆ ವಾಟ್ಸಪ್ ಅಲ್ಲಿ, ಅತ್ತೆಯನ್ನ ಸಾಯಿಸೋದಕ್ಕೆ ಟ್ಯಾಬ್ಲೆಟ್ ಬರೆದು ಕೊಡಿ ಡಾಕ್ಟ್ರೇ ಅಂತ ಹೇಳಿ. ಅವರೊಬ್ರು, ನಾನು ಮಧ್ಯಾಹ್ನ ಮನೆಯಾಗೆ ಹೋಗ್ತಾ ಇದ್ದೆ ಊಟ ಮುಗಿಸ್ಕೊಂಡು, ಒಂದು ಮೆಸೇಜ್ ಬಂತು, ಹಾಯ್ ಸರ್ ಅಂತ. ನನ್ನ ಹೆಸರು ಸಹನಾ ಅಂತ. ಏನಾಗ್ಬೇಕಾಗಿತ್ತು ಅಂತ ಕೇಳಿ. ಅವ್ರು ಯಾರಂತ ಗೊತ್ತಿಲ್ಲ ನಿಮ್ಗೆ ಮುಂಚೆ? ಗೊತ್ತೇ ಇಲ್ಲ. ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ ನಂಬರ್ ಸಿಕ್ತು ಸರ್ ಅಂತ. ದಿನ ನನಗೆ ಒಂದು 15 - 20 ಜನ ಫೋನ್ ಮಾಡ್ತಾನೆ ಇರ್ತಾರೆ, ಈ ಸೋಷಿಯಲ್ ಮೀಡಿಯಾ ಕಾಂಟ್ಯಾಕ್ಟ್ ತಗೊಂಡು ನಂಬರ್ ಅವೈಲೇಬಲ್ ಇರೋದ್ರಿಂದ. ನಾನು ಕೇಳಿದೆ ಏನಂದಾಗ, ಏನು ಹೇಳಿ ಅಂದ. ಇಲ್ಲ ನೀವು ಹೇಳಿದ್ರೆ ಬೇಜಾರು ಮಾಡ್ಕೋತೀರಿ ಅಂದ. ಏನು ಹೇಳಿ ಅಂದೆ ನಾನು. ನಮ್ಮ 2 ಮಾತ್ರೆ ಬರೆದು ಕೊಡಿ ಸರ್, ನಮ್ಮ ಅತ್ತೆ ಸತ್ತು ಹೋಗ್ಬೇಕು ಕ್ವಿಕ್ ಆಗಿ. ನಾನು ಗಾಬರಿ ಬಿದ್ದೆ. ನಾನು ಬಹಳ ಜನಕ್ಕೆ ಶತ್ರುನೂ ಆಗ್ಬಿಟ್ಟಿದ್ದೀನಿ. ಯಾಕಂದ್ರೆ ಕಳ್ಳ, ಸುಳ್ಳ, ಭ್ರಷ್ಟ ಅಂತ ಹೇಳಿದ್ಮೇಲೆ ನಾನು ಯಾವನಾದ್ರೂ ಟ್ರ್ಯಾಪ್ ಸ್ಕೆಚ್ ಬೇಕು ಅಂತ ಯಾರಾದ್ರೂ ಬೇಕಂತಲೇ ಬರ್ದು ಕೊಡ್ತಾನೇನೋ ಅಂತ, ಸಾಯಿಸೋದಕ್ಕೆ ಮಾತ್ರ ಬರ್ದು ಕೊಡ್ತಾನೇನೋ ಅಂತ. ಇನ್ನೊಬ್ರು ಅಬಾರ್ಷನ್ ಮಾಡಿ ಅಂತ ಫೋನ್ ಮಾಡಿ. ಈ ತರದನ್ನ ಬೇರೆ ಕೆಲವು ಟ್ರ್ಯಾಪ್ ಮಾಡೋದಕ್ಕೂ ನೋಡ್ತಾರೆ. ಬಿಕಾಸ್ ನಾವು ಓಪನ್ ಆಗಿ ಹೇಳ್ತಾ ಇರುವಾಗ ಜನಕ್ಕೆ ನಮ್ ಶತ್ರುಗಳು ಜಾಸ್ತಿ. ಅಂದ್ರೆ ದಿನಕ್ಕೆ ಶತ್ರುಗಳು ಹುಟ್ಕೋತಾರ ಇರ್ತಾರೆ, ಅದ್ ಸಂಖ್ಯೆನೇ ಬೆಳಿತಾನೆ ಇದೆ. ದಿನ ಕಳೆದಾಗೆ ಕಡಿಮೆ ಆಗ್ತಾ ಇಲ್ಲ ಅದು. ಒಬ್ಬ ವ್ಯಕ್ತಿ ಬೆಳಿತಾನೆ, ಸತ್ಯ ಹೇಳಕ್ ಹೋಗ್ಬಿಟ್ರೆ ನಿಮ್ ಶತ್ರುಗಳನ್ನ ಬೆಳಿಬೇಕಾದೇನಿಲ್ಲ, ತಾವಾಗಿ ಹುಡ್ಕೊಂಡ್ ಬಂದ್ಬಿಡ್ತಾರೆ. ಹಾಗಾಗಿ ನಾನು ಆ ದೃಷ್ಟಿಕೋನಲ್ಲಿ ನೋಡ್ಬಿಟ್ಟು ನಾನು ನಮ್ಮ ಇನ್ಸ್ಪೆಕ್ಟರ್ನ, ನನ್ಗೆ ಗೊತ್ತಿರೋ ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಕೇಳಿದಾಗ, ಇಲ್ಲ ಸುನಿಲ್, ಯಾಕಂದ್ರೆ ನೀವು ಇಷ್ಟೆಲ್ಲ ಮಾತಾಡ್ತಾ ಇರ್ತೀರಾ, ಇಲಾಖೆ ಬಗ್ಗೆ ಮಾತಾಡ್ತೀರಾ, MLAಗಳು MP ಗಳ ಬಗ್ಗೆ ಮಾತಾಡ್ತೀರಾ, ಯಾರಾದರೂ ಸ್ಕೆಚ್ ಹಾಕಿರ್ಬೋದು ನಿಮಗೆ, ನೀವು ಹಾಗಾಗಿ ಒಂದು ಕಂಪ್ಲೇಂಟ್ ಕೊಡಿ ಅಂದರು. ಸಂಜಯನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ, ಅವ್ರನ್ನ ಹಿಡ್ಕೊಂಬಂದರು. ಆಮೇಲೆ ಅಲ್ಲಲ್ಲ, ನಮ್ಮ ಮತ್ತೆ ಸಾಯಿಸೋದಕ್ಕಲ್ಲ ಸರ್, ನಾನೇ ಸಾಯೋದಕ್ಕೆ ಮಾತ್ರ ಕೇಳಿದ್ದೆ ಅಂತ. ಮತ್ತೆ ರಿಟರ್ನ್ ಆಯ್ತು, ಯೂಟರ್ನ್ ನೋಡಿದ್ರು. ಆಮೇಲೆ ನಾನು, ನೀವು ಸಾಯೋದಾದ್ರೂ ತಪ್ಪೆ, ನಿಮ್ಮ ಮತ್ತೆ ಸಾಯಿಸೋದಾದ್ರೂ ತಪ್ಪೆ, ಹಾಗಾಗಿ ಪೊಲೀಸರು ಏನ್ ಮಾಡ್ತಾರೆ ಆಕ್ಷನ್ ಮಾಡಿ ಅಂತ ಬಿಟ್ಟೆ. ಹೀಗೆ ಸುಮಾರು ಜನ, ಮೊನ್ನೆ ಒಬ್ರು ಅಬಾರ್ಷನ್ ಮಾಡ್ಬೇಕು ಸರ್ ಅಂತ ನಿಮ್ಮ ಕ್ಲಿನಿಕ್ ಹತ್ರ ಬಂದಿದ್ದೀನಿ ಅಬಾರ್ಷನ್ಗೆ ಅಂತ ಕೇಳಿದ್ರು. ನಾನು ಮಾಡೋದಿಲ್ಲ ಅಂದ್ರೆ, ನೀವು ಮಾಡದಿದ್ದರೆ ಬೇರೆದವ್ರು ಯಾರಾದರೂ ಮಾಡ್ತಾರ, ಬೈ ಫೋರ್ಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಏನಾಗ್ಬಿಟ್ಟಿದೆ, ನಾವು ಹೋರಾಟ ಮಾಡ್ತಾ ಇರೋದ್ರಿಂದ ಸತ್ಯನ ಸುಳ್ಳು ಅನ್ನೋದು ಒಂದು ಡೌಟ್ ಅಲ್ಲಿ, ಒಂದು ಈ ಸಂಶಯ ದೃಷ್ಟಿಕೋನದಲ್ಲಿ ನೋಡುವಂತ ಸ್ಥಿತಿ. ಹಾಗಾಗಿ ತುಂಬಾ ಜನ ಒಳ್ಳೇದಕ್ಕೆ ನನಗೆ ಕಡಿಮೆ ಮಾಡೋವಂಥದ್ದು ಅಲ್ಲ. ಹೋರಾಟ ಮಾಡ್ಲಿಲ್ಲ ಅಂತಂದ್ರು ಆ ತರದಕ್ಕೆ ಎಂಟರ್ಟೈನ್ಮೆಂಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಯಾರು ಮಾಡಲ್ಲ. ಆದ್ರೂ ಟ್ರ್ಯಾಪ್ ಇದ್ರೂ ಇರಬಹುದು, ಜನ ಇದಾರೆ ಸರ್. ಯಾಕಂದ್ರೆ ಜನಕ್ಕೆ ಒಬ್ಬ ವ್ಯಕ್ತಿ ಹೆಸರು ಮಾಡ್ಬಿಟ್ಟ, ದುಡ್ಡು ಮಾಡ್ಬಿಟ್ಟ, ಸಮಾಜದಲ್ಲಿ ಏನೋ ಔಟ್ಸ್ಪೋಕನ್ ಆಗಿದ್ದಾನೆ ಅಂದ್ರೆ, ಶತ್ರುಗಳು ಅವ್ರು ನಾವು ಯಾರಂತಾನೆ ಗೊತ್ತಿರೋದಲ್ಲ, ಅವ್ರು ನಾವು ಏನೂ ಮಾಡದಿದ್ರು ನಮ್ಮ ಬಗ್ಗೆ ಬೈಕೊಂಡ್ ತಿರುಗ್ತಾನೆ ಇರ್ತಾರೆ. ಇದು ಸಮಾಜದ ದುಸ್ಥಿತಿ. ಇದನ್ನು ನಮ್ಗೆ ಪರಿಚಯ ಇರಲ್ಲ, ಅವ್ರು ಗುರ್ತು ಇರಲ್ಲ, ಇವ್ನು ಹಿಂಗೆ ಮಾತಾಡ್ತಾನಲ್ಲ ಓಪನ್ ಆಗಿ ಅಂತ. ಇದೇ ಒಂದೇ ಅವ್ರಿಗೆ ಇದು ಕಾರಣ. ಸತ್ಯ ಹೇಳೋದೇ ಅಪರಾಧ ಸರ್ ಈ ಸಮಾಜದಲ್ಲಿ. ಹಂಗೆ ಅಂದ್ಕೊಂಡ್ಬಿಟ್ಟು ನಮ್ಮ ಆತ್ಮಸ್ಥೈರ್ಯನ ಅಥವಾ ನಮ್ಮ ಆತ್ಮಸಾಕ್ಷಿನ ಅಡ ಇಟ್ಟು ಬದುಕುವಂಥ ಸ್ಥಿತಿ ಏನಿಲ್ಲ ಸರ್. ಬದುಕಲೂಬಾರ್ದು. ನಿಮ್ಗೆ ಏನು ಅನ್ಸುತ್ತೋ ಅದನ್ನೇ ಮಾಡ್ಬೇಕಾರೆ. ಸರಿನಾ ಸರಿ, ತಪ್ಪನ್ನಂತ ಹೇಳುವಂಥದ್ದು ಮನಸ್ಥಿತಿ ರೂಢಿಸ್ಕೊಂಡಾಗ ಸಮಾಜ ತಾನೇ ಹೋಗ್ತದೆ ಸರ್. ಇವಾಗ ಶತ್ರುಗಳು ತುಂಬ ಕಡಿಮೆ, ನನಗೆ ಬಗಳೋ ಶತ್ರುಗಳು ಇದ್ದಾರೆ ಹೊರತಾಗಿ ನಿಜವಾಗ್ಲೂ ನಮ್ಮ ಈಕ್ವಲ್ವೇ, ನಮ್ಮ ಲೆವೆಲ್ಗೆ ಶತ್ರುಗಳು ಯಾರೂ ಇಲ್ಲ ಸರ್. ನಾವು ಯಾರ್ದು ಹಾಳು ಮಾಡಿಲ್ಲ, ಯಾರ್ದು ತಲೆ ಹೊಡೆದಿಲ್ಲ, ಯಾರ್ದು ತಲೆ ಹಿಡ್ದಿಲ್ಲ. ನಿಜವಾಗ್ಲೂ ನಾವು ಮಾಡ್ತಾ ಇರೋವಂಥದ್ದು ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ. ಸಾಧ್ಯ ಆದರೆ ಒಳ್ಳೆ ಕೆಲಸ ಮಾಡ್ತೀವಿ. ಬಟ್ ಏನೋ ನಮಗೆ ತಾಳಕ್ಕಾಗಲ್ಲ. ನಾನು ಉತ್ತರ ಕರ್ನಾಟಕದಿಂದ ಬಂದಿರೋದ್ರಿಂದ ಈ ಥರ ರಗಡ್ಡಾಗಿ ರಫ್ ಆಗಿರೋದೇ ನಮ್ಮದು ಅದೇನೋ ಬ್ರ್ಯಾಂಡ್ ಅನ್ನೋವಂಥದ್ದು, ಅಥವಾ ನಾವು ಹೀಗೆ ಇರೋವಂಥದ್ದು. ಡಾಕ್ಟ್ರಾಗಿ ನಾನು ಮಾತಾಡ್ತಾ ಇಲ್ಲ, ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾನು ಧ್ವನಿ ಎತ್ತಬೇಕಾದ್ರೆ ನನ್ನ ಆದ್ಯ ಕರ್ತವ್ಯ. ನನ್ನಂಥವನ್ನ ಧ್ವನಿ ಎದ್ದಿದ್ರೆ ಇನ್ನು ಭಾಳ ಕಷ್ಟ ಆಗುತ್ತೆ ಸಮಾಜದಲ್ಲಿ. ಜನಕ್ಕೆ ಒಂದು ಚೈತನ್ಯ ಬರಲಿ, ಜನ ಒಂದು ಪುಕ್ಕಲ್ತನ ಬಿಡಿ, ಒಂದು ಸ್ವಲ್ಪ ಧೈರ್ಯ ಮಾಡಿ, ಯಾಕೆ ದುಡ್ಡು ಕೊಡ್ಬೇಕು ಅಂತ ಕೇಳೋದನ್ನ ಮಾಡಿ, ಈ ವಿರೋಧಿಸೋದು ಮಾಡಿ ಅಂತ ಹೇಳ್ತಾರೆ. ಇಡೀ ಸಮಾಜನ ಬದಲಾಯಿಸೇ ಬಿಡಿ, ನಿಮ್ಮ ಪಾಡಿಗೆ ನೀವು ಪ್ರಯತ್ನ ಮಾಡಿ. ಸರಿನ ಸರಿ, ತಪ್ಪನ ತಪ್ಪು, ಎಲ್ಲೋ ಆದಾಗ ಪ್ರತಿಭಟಿಸಿ, ಆವಾಗ ನಿಮ್ಗೆ ನ್ಯಾಯ ಸಿಗುತ್ತೆ. ಮಗು ಅಳದೇನೆ ತಾಯಿ ಹಾಲು ಕೊಡಲ್ಲಲ್ಲ. ಹಾಗಾಗಿ ನೀವು ವಿರೋಧಿಸೋದೇನೆ ನಿಮ್ಗೆ ಯಾವ ಹಕ್ಕುಗಳು ಸಿಗಲ್ಲ.
ಸರ್ ಬ್ಲಡ್ ಬ್ಯಾಂಕ್ಗಳ ಬಗ್ಗೆ ಏನ್ ಹೇಳ್ತೀರಿ? ಅಲ್ಲೂ ಮಾಫಿಯಾ ನಡೆಯುತ್ತಾ? ಇಲ್ಲ, ಬ್ಲಡ್ ಬ್ಯಾಂಕ್ ಅಲ್ಲಿ ಏನಾಗುತ್ತದೆ, ಬಹಳ ಜನ ಕೇಳುವಂಥದ್ದು ನೀವು ಕೇಳಿದಾಗೇನೆ ಸುಮಾರು ಜನ ಹೇಳ್ತಾರೆ, ಸರ್ ನಾನು ಫ್ರೀ ಆಗಿ ಬ್ಲಡ್ ಡೊನೇಟ್ ಮಾಡಿ ಬಂದೆ, ಅವ್ರಿದ್ರೆ 1,500-2,000 ಮಾರಾಟ ಮಾಡ್ತಾರೆ. ಸರ್ ನಮ್ಮವನಿಗೆ ಒಬ್ಬನಿಗೆ ಬ್ಲಡ್ ಬೇಕಾಗಿತ್ತು, ಕೊಡಿ ಅಂದ್ರೆ ಕೇಳಿದ್ರೆ 2,000 ಕೊಡಿ ಅಂತಾರೆ ಅಂತ. ಅದೊಂದು ಪ್ರೋಸೆಸ್ ಇದೆ. ಈಗ ಕೆಲವು ಮಾಫಿಯಾನು ಮಾಡ್ತಾರೆ, ಕೆಲವರು ಏನಂದ್ರೆ ಅದನ್ನ ಮಾರಾಟ ಮಾಡ್ತಾರೆ. ಅಂದ್ರೆ ಮೋರ್ ದೆನ್ 3,000-4,000 ಮಾರಾಟ ಮಾಡಿದ್ರೆ ಅದು ತಪ್ಪು. 1,500 ಚಾರ್ಜ್ ಮಾಡೋದು ತಪ್ಪಿಲ್ಲ. ಯಾಕಂದ್ರೆ ನೀವು ಬ್ಲಡ್ ಡೊನೇಟ್ ಮಾಡುವಾಗ ನಿಮ್ಮಿಂದ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ, ಅದಕ್ಕೆ 400-500 ರೂಪಾಯಿ ಖರ್ಚಾಗಿರುತ್ತೆ. ಅದನ್ನ ಫ್ರೀಸರ್ ಅಲ್ಲಿ ಹಾಕಿ ಅದನ್ನ ಮೇಂಟೈನ್ ಮಾಡ್ತಾರೆ, ಅದಕ್ಕೊಂದು 500 ಖರ್ಚಾಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಅದೇನು ಇದು ಏನಲ್ಲ. ಎಮರ್ಜೆನ್ಸಿ ಟೈಮಲ್ಲಿ ಬ್ಲಡ್ ಬ್ಯಾಂಕಿಗೆ ನೀವು ಡೊನೇಟ್ ಮಾಡಿದ್ರೆ, ಎಮರ್ಜೆನ್ಸಿ ಟೈಮಲ್ಲಿ ರಾತ್ರಿಯಲ್ಲಿ ನಿಮ್ಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಸ್ಟಾಕಲ್ಲಿ ಇದ್ರೆ ಜನರಿಗೆ ಉಪಯೋಗ ಆಗುತ್ತೆ. ಹಾಗಾದ್ರೆ ಬ್ಲಡ್ಡನ್ನು ಎಲ್ಲನೂ ಸ್ಕ್ಯಾಮ್ ದೃಷ್ಟಿಯಿಂದ ನೋಡೋದಕ್ಕಿಂತ ಹೆಚ್ಚಾಗಿ ರೆಸ್ಪಾನ್ಸಿಬಲ್ ಆಗಿ, ಇಡೀ ಸಮಾಜದಲ್ಲಿ ಒಂದಿಷ್ಟು ಲೂಪೋಲ್ಸ್ ಇದ್ದೇ ಇರುತ್ತೆ, ಕೆಲವರು ಮಿಸ್ಯೂಸ್ ಮಾಡ್ಕೋತಾರೆ. ಬಟ್ ನಮಗೆ ಜವಾಬ್ದಾರಿ ಜಾಗರೂಕತೆಯಿಂದ ಇರಬೇಕಾಗಿರುವಂಥದ್ದು. ಬ್ಲಡ್ ಡೊನೇಟ್ ಮಾಡೋಂಥದ್ದು ತುಂಬ ಉತ್ತಮ ಕಾರ್ಯ. ಸರ್ ಫೈನಲಿ ಈ ವಿಚಾರದ ಬಗ್ಗೆ ಅಥವಾ ಈ ಮೊಬೈಲ್ ಕ್ಲಿನಿಕ್ ಬಗ್ಗೆ ಜನಗಳಿಗೆ ಇನ್ನಷ್ಟು ಜಾಗೃತಿ ಮೂಡಿಸಬೇಕು ಅಂತಂದ್ರೆ ಏನು ಹೇಳ್ತೀರಿ? ನಾನು ಎಲ್ರಿಗೂ ಕೇಳೋಂಥದ್ದು, ನಿಮ್ಗೆ ಏನಾದರೂ ಹೆಲ್ತ್ ಕೇರ್ದು ಬೇಸಿಕ್ ಎಮರ್ಜೆನ್ಸಿ ಬೇಸಿಕ್ ಪ್ರೈಮರಿ ಹೆಲ್ತ್ ಕೇರ್ ಏನಾದರೂ ಬೇಕಾದ್ರೆ ನಮ್ಮನ್ನು ಸಂಪರ್ಕ ಮಾಡಿ. ನಾವು ಪ್ರತಿದಿನ ಒಂದಿಲ್ಲದ ಒಂದು ಏರಿಯಾಗೆ ಹೋಗ್ತಾ ಇರ್ತೀವಿ, ಹೊಸದನ್ನು ಹುಡುಕ್ತಾ ಇದ್ದೀವಿ, ಹೊಸ ಏರಿಯಾಗಳನ್ನ. ನಿಮ್ಗೆ ಏನಾದರೂ ಕ್ಯಾಂಪ್ ಮಾಡಬೇಕಾಗಿದ್ರೆ ಅಥವಾ ಫ್ರೀ ಡಾಕ್ಟರ್ ಕನ್ಸಲ್ಟೇಷನು, ಬೇಸಿಕ್ ಮೆಡಿಸಿನ್ಸು, ಫಾಲೋ ಅಪ್ಪು, ಫ್ರೀ ಸರ್ಜರಿ ಬೇಕಾದ್ರೆ ನಮ್ಮ ಸಂಪರ್ಕ ಮಾಡಿ. ನಮ್ಮ ನಂಬರ್ ಸಿಗುತ್ತೆ, ಗೂಗಲಲ್ಲೂ ಸಿಗುತ್ತೆ, ಎಲ್ಲಾದರೂ ಸಿಗುತ್ತೆ. ಹಾಗಾಗಿ ನಮ್ಮದು ಉದ್ದೇಶ ಲೈಫಿಗೆ ಪರ್ಪಸ್ ಜನರಿಗೂ ಫ್ರೀ ಆಫ್ ಕಾಸ್ಟಲ್ಲಿ ಸರ್ವಿಸ್ ಸಿಗಬೇಕು. ನಂದು ಗುರಿ ಇರೋಂಥದ್ದು 1 ಮಿಲಿಯನ್ ಪೇಷಂಟ್ಸನ್ನು ಟಿಲ್ ಬಿಫೋರ್ ನಾನು ಸಾಯೋಕ್ಕಿಂತ ಮೊದಲು ನಾನು, ಅಥವಾ ಒಂದು ಕಾಲ ಇದು ಆದಮೇಲೆ 1 ಮಿಲಿಯನ್ ಪೇಷಂಟ್ಸನ್ನು 10 ಲಕ್ಷ ಜನ ಟ್ರೀಟ್ ಮಾಡಿ ನಾವು ಸ್ವರ್ಗವಾಸಿ ಆಗಬೇಕು ಅಂತ ಇದು ವಿಚಾರ, ನನ್ನ ಗುರಿ ಇರೋಂಥದ್ದು. ಹಾಗಾಗಿ ಜನಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಒಳ್ಳೇದು ಮಾಡೋಣ. ನನ್ನ ಜೊತೆ ಭಾಳಷ್ಟು ಜನಕ್ಕೆ ಕೈ ಮುಗಿದು ಕೇಳ್ಕೊಳ್ಳೋದ್ರೆ, ಡಾಕ್ಟರ್ಸ್ಗೆ ನೀವು ವಾಲಂಟ್ರಿಯಾಗಿ ಬನ್ನಿ, ನಿಮ್ಗೆ ಇಷ್ಟಪಟ್ಟು ಬನ್ನಿ, ಅಥವಾ ನಿಮ್ಮ ಕ್ಲಿನಿಕಲ್ಲೇ 1-2-3 ದಿನಕ್ಕೆ 1-2 ಪೇಷಂಟ್ಸ್ ನಮ್ಮ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೋಡಿ ಟ್ರೀಟ್ಮೆಂಟ್ ಮಾಡಿ. ಆಮೇಲೆ ನಿಮ್ಗೆ ಮಾಡೋಕ್ಕಾಗಿಲ್ಲ, ನಾವೆಲ್ಲ ಕ್ಯಾಂಪ್ ಆರ್ಗನೈಸ್ ಮಾಡ್ತೀವಿ, ಡಾಕ್ಟರ್ಸ್ ನೀವು ನಮ್ಮ ಜೊತೆಯಲ್ಲಿ ಬನ್ನಿ, ನಮ್ಗೆ ಹೆಲ್ಪ್ ಆಗುತ್ತೆ. ಭಾಳ ಜನ ವಾಲಂಟ್ರಿಯಾಗಿ ಬರ್ತಾ ಇದ್ದಾರೆ, ಇನ್ನಷ್ಟು ಜನ ಬಂದರೆ ಇನ್ನಷ್ಟು ಜನಕ್ಕೆ ಸರ್ವಿಸ್ ಮಾಡ್ಬೇಕು ಅನ್ನೋ ಉದ್ದೇಶ ಅಷ್ಟೇ. ಥ್ಯಾಂಕ್ ಯು ಸರ್. ಒಟ್ಟಾರೆಯಾಗಿ ಅನೇಕ ವಿಚಾರಗಳನ್ನು ಶೇರ್ ಮಾಡ್ಕೊಂಡಿದ್ದೀರಿ. ಭಾಳ ಅದ್ಭುತವಾದಂತಹ ವಿಷನ್ ಇದೆ. ನಿಮ್ಮ ವಿಷನ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡದಾಗಲಿ ಆ್ಯಂಡ್ ಒಳ್ಳೆ ಸಕ್ಸಸ್ಫುಲ್ ಆಗಿ ಇನ್ನಷ್ಟು ಉತ್ತಮ ಎಕ್ಸಿಕ್ಯೂಷನ್ನ ಕಾಣಲಿ ನಿಮ್ಮ ಆಶಯ. ನೀವು ಹೇಳಿದ್ದು ಒಂದು ಕಾನ್ಸೆಪ್ಟ್ ಭಾಳ ಇಷ್ಟ ಆಯಿತು, ರೈಟ್ ಟು ಹೆಲ್ತ್ ಅನ್ನೋದು. ಆದಷ್ಟು ಬೇಗ ನಿಮ್ಮ ಆಸೆ ನೆರವೇರಲಿ. ನಿಜವಾಗ್ಲೂ ಅದು ಸಮಾಜಕ್ಕೆ ಬಹಳ ಅತ್ಯವಶ್ಯಕ ಅಂತ ಅನ್ಸುತ್ತೆ. ಎಲ್ಲಾ ವಿಚಾರದಲ್ಲೂ ನಮಗೆ ಕಾನ್ಸ್ಟಿಟ್ಯೂಷನ್ ರೈಟ್ ಕೊಟ್ಟಿದೆ. ರೈಟ್ ಟು ಲಿವ್ ಅನ್ನೋದೇ ಇದ್ಮೇಲೆ ಆ ಉತ್ತಮ ಬದುಕಿಗೆ ಉತ್ತಮ ಆರೋಗ್ಯ ಇಲ್ಲ ಅಂದ್ರೆ ಹೆಂಗೆ? ಅದರಿಂದ ಉತ್ತಮ ಆರೋಗ್ಯ ಸಿಗಲಿ, ರೈಟ್ ಟು ಹೆಲ್ತ್ ಅದು ಕೂಡ ಎಕ್ಸಿಕ್ಯೂಟ್ ಆಗಲಿ. ಥ್ಯಾಂಕ್ ಯು ಸರ್, ಅನೇಕ ವಿಚಾರಗಳನ್ನು ಶೇರ್ ಮಾಡ್ಕೊಂಡಿದ್ದೀರಿ. ಒಟ್ಟಾರೆಯಾಗಿ ಇದು ಒನ್ ಆಫ್ ದ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಅವರ ಮಾತುಗಳು. ನಾನು ಮುಂದಿನ ಪಾಡ್ಕಾಸ್ಟಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇನ್ನು ಹೆಚ್ಚಿನ ವಿಚಾರಗಳನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಯಾಂಡ್ ಲಿಮಿಟ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.